ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. SVB ಆಫೀಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಶ್ರೀಯುತ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಮತ್ತು ಅವರ ಮಗ ಅಂತ ಅನಿಸ್ಕೊಂಡಿರೋಂಥ ನಮ್ಮಲ್ಲಿ ಇವತ್ತು ಅತಿಥಿಯಾಗಿ ಬಂದಿದ್ದಾರೆ. ಸೊ ಭುವನ್ ಚಂದ್ರ ಅವರಿಗೆ ನಾವು ಸ್ವಾಗತ ಬಯಸೋಣ. ನಮಸ್ಕಾರ ಭುವನ್ ಚಂದ್ರ ಅವರೇ. ಸೊ ಮೊದಲಿಗೆ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ, ಅಮೃತೋತ್ಸವ ನಿಜವಾಗ್ಲೂ ಇವತ್ತು 75ನೇ ವರ್ಷದ ಹುಟ್ಟುಹಬ್ಬ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 75ನೇ ವರ್ಷದ ಹುಟ್ಟುಹಬ್ಬ. ಇವತ್ತು ವಿಷ್ಣು ಅಪ್ಪಾಜಿ ದೈಹಿಕವಾಗಿ ನಮ್ಮ ಹತ್ರ ಇಲ್ಲ ಅಂದ್ರು ಎಸ್ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಲ್ಲಿ ಯಾವತ್ತೂ ಸದಾ ಇದ್ದೇ ಇರ್ತಾರೆ ಅಲ್ವಾ? ಎಸ್. ಎರಡನೇದು, ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಕರ್ನಾಟಕ ರತ್ನ ಬಿರುದು ಸಿಗ್ತಲ್ಲ, ನಮಗೆ ತುಂಬ ಖುಷಿಯಾದ ವಿಷಯ ಅದು. ಎಸ್. ಸೊ ಒಂದು ಸಂಭ್ರಮ. ಆಮೇಲೆ ನಮ್ಮ ಮನೇಲಿ ಇವತ್ತು ಹಬ್ಬ ಥರ ಇದೆ. ಹಬ್ಬನೇ ಅಲ್ವಾ? ಹೌದು. ಓಕೆ. ಸೊ ಬನ್ನಿ ವೀಕ್ಷಕರೇ, ನಮ್ಮ ಅತಿಥಿಯೊಂದಿಗೆ ಮಾತನಾಡಲು ಕರೆ ಮಾಡಿ 805060. ಇವತ್ತಿನ ಸ್ಪೆಷಲ್ ಏನಂದರೆ, ಇವತ್ತು 218ನೇ ಎಪಿಸೋಡ್. ಎಸ್, 18ನೇ ತಾರೀಕು ಇವತ್ತು ಹುಟ್ಟುಹಬ್ಬ ನಮ್ಮ ವಿಷ್ಣು ಸರ್ದು. ಆಮೇಲೆ ಅವರು 200 ಚಿತ್ರ ಮಾಡಿದ್ದಾರೆ. ಆಮೇಲೆ ಇವತ್ತು 218ನೇ ಎಪಿಸೋಡ್, ಅಂದರೆ 18ನೇ ತಾರೀಕಿಗೆ ಅವರು ಹುಟ್ಟುಹಬ್ಬ ಮತ್ತು 200 ಚಿತ್ರ ಅವರು ಮಾಡಿದ್ದಾರೆ. ಇದು ಸ್ಪೆಷಲ್. ಹೌದು, ತುಂಬ ಒಂದು ಕೋಇನ್ಸಿಡೆನ್ಸ್ ಅನ್ಬೋದು. ಕೋಇನ್ಸಿಡೆನ್ಸ್, ಎಸ್. ಆದ್ರೂ ಏನಂದ್ರೆ, ಅವ್ರು 200 ಸಿನಿಮಾ ಮಾಡಿರೋ ವ್ಯಕ್ತಿ ತರನೇ ಇರ್ಲಿಲ್ಲ, ಖಂಡಿತ ಇರ್ಲಿಲ್ಲ. ಹೌದು, ಅದು ನಿಮ್ಗೆ ಹೋಗ್ತಾ ನಾನು ಹೇಳ್ತೀನಿ. ಆ ಜರ್ನಿ ಹೇಳ್ಬೇಕು ನೀವು. ಸೊ ಬನ್ನಿ ಗೆಳೆಯರೆ, ಭುವನ್ ಚಂದ್ರ ಅವ್ರ ಬಗ್ಗೆ ಅವರಿಂದ ತಿಳ್ಕೊಳ್ಳೋಣ. ಸರ್, ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಿಮ್ಮ ಬಾಲ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ. ನಾನು ಹುಟ್ಟಿದ್ದೆಲ್ಲ ಬ್ಯಾಂಗ್ಳೂರಲ್ಲಿ. ಓಕೆ. ತಂದೆ ತಾಯಿನೂ ಬ್ಯಾಂಗ್ಳೂರಲ್ಲೇ. ನನಗೆ ಊರಂತ ಯಾವುದೂ ಇರಲಿಲ್ಲ. ಓಕೆ. ಸೊ ಯಾವಾಗಲೂ ಸಮರ್ ಹಾಲಿಡೇಸ್ ಬಂದಾಗ ಅದೇ ಬೇಜಾರಾಗ್ತಿತ್ತು. ಎಲ್ಲ ಫ್ರೆಂಡ್ಸ್ ಎಲ್ಲ ನಮ್ಮೂರು ಊರಿಗೆ ಹೋಗಿದ್ವಿ ಅಂತ. ಹೌದು. ಬಟ್ ಇವತ್ತೇನಂದ್ರೆ, ನಾನು ಸಿರಿವಂತ ಸಿನಿಮಾ ಆದಮೇಲೆ, ಒಬ್ಬ ಕಲಾವಿದ ಆದಮೇಲೆ ಯಾವುದೇ ಊರು ಹೋದ್ರೂ ನಮ್ಮೂರೇ. ಓಕೆ. ಸೊ ಅಷ್ಟು ಪ್ರೀತಿ, ಅಷ್ಟು ಅಭಿಮಾನ ಗಳಿಸಿದ್ದೀನಲ್ಲ. ಎಸ್. ಸೊ ಅದು ಹಿರಿಯರ ಆಶೀರ್ವಾದ. ನಿಜ. ಪ್ರೀತಿ, ಆರೈಕೆ. ಖಂಡಿತ. ಸೊ ಇದು ನನ್ನ ಹುಟ್ಟೂರು ಅಂದ್ರೆ ಬ್ಯಾಂಗ್ಳೂರು. ಎಸ್. ಸೊ ನಿಮ್ಮ ತಂದೆ ತಾಯಿ ಬಗ್ಗೆ ತಿಳಿಸಿ. ತಂದೆಯವರು ರಾಮಚಂದ್ರ ಅಂತ. ಓಕೆ. ತಾಯಿಯವರು ಸರೋಜ ಅಂತ. ತಂದೆಯವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಿಸ್ನೆಸ್ ಫ್ಯಾಕ್ಟ್ರಿ ಮಾಡಿದ್ರು. ತಾಯಿಯವರು ಹೌಸ್ ವೈಫ್. ಓಕೆ. ಹಾಗಾಗಿ ಇಲ್ಲೇ ಎಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಆಗಿರೋದ್ರಿಂದ, ಸೊ ನಮ್ಮ ಬಾಲ್ಯ ಎಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಕಳೆದಿದ್ದು. ವಿದ್ಯಾಭ್ಯಾಸನೂ ಎಲ್ಲ ಬೆಂಗಳೂರೇನೆ. ಓಕೆ. ತಾವು ಓದಿದ್ದು? ಅದೇ, ನಾನು ಫಸ್ಟ್ 10th ಸ್ಟ್ಯಾಂಡರ್ಡು ಬ್ಯಾಂಗ್ಳೂರೇನೆ, ಸೆಕೆಂಡ್ PU ಬ್ಯಾಂಗ್ಳೂರೇನೆ. ಆಮೇಲೆ ತದನಂತರ ಪ್ರೊಫೆಷನಲ್ ಕೋರ್ಸ್ ಮಾಡಿದೆ, ಏವಿಯೇಷನ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹಾಸ್ಪಿಟಾಲಿಟಿ ಅಂತ. ಅದಾದಮೇಲೆ ಸಿನಿಮಾ ಅವಕಾಶ ಟ್ರೈ ಮಾಡಿದೆ, ಮೂವಿಗೆ. ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ. ಫೈನ್. ಸೊ ವೀಕ್ಷಕರೇ, ನಮ್ಮ ಅತಿಥಿಯೊಂದಿಗೆ ಮಾತನಾಡಲು ಕರೆ ಮಾಡಿ 8050608951. ಸರ್, ಈಗ ಚಿತ್ರರಂಗಕ್ಕೆ ತಮ್ಮ ನಂಟು ಹೇಗೆ ಅದು ಪ್ರಾರಂಭವಾಯಿತು? ಬೇಸಿಕಲಿ ನನ್ನ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ ನನಗೆ. ನನಗಿದ್ದಿದ್ದು ಒಂದು ಟ್ಯಾಲೆಂಟು, ಐ ವಾಸ್ ಅ ಡ್ಯಾನ್ಸರ್. ಚಿಕ್ಕ ವಯಸ್ಸಿಂದ ಡ್ಯಾನ್ಸ್. ಓಹೋ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಮೋಸ್ಟ್ ಆಫ್ ದ ಟೈಮ್ ವಿಷ್ಣು ಅಪ್ಪಾಜಿ ಸಾಂಗ್ಸು, ಶಿವಣ್ಣನ ಸಾಂಗ್ಗೆ ಡ್ಯಾನ್ಸ್. ಸ್ಪೆಷಲಿ ಶಿವಣ್ಣ ವಾಸ್ ದ ಗುಡ್ ಡ್ಯಾನ್ಸರ್ ಅಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಹೌದು. ಸೊ ಶಿವಣ್ಣ ಅವ್ರ ಸಾಂಗ್ ಡ್ಯಾನ್ಸ್ ಮಾಡ್ತಾ ಇದ್ದೆ. ಟುಬಿ ಎಲ್ಲ ಮಾಡ್ತಿದ್ರು. ಟುಬಿ ಮಾಡಿದ್ವಿ ಜಾಸ್ತಿ. ಓಮ್ದು ಮೆಹಬೂಬಾ ಮಾಡಿದ್ದೀನಿ. ಮಾಡಿದ್ದೀನಿ. ಆಮೇಲೆ ಇದು ಯಾವುದು ಟಕ ಟಕ ಟಕಾಯಿಸು ಅಂತೆಲ್ಲ, ಅದೆಲ್ಲ ನಮ್ಮ ಟೀಚರ್ಗಳಿಗೆ ಆ ಮೀನಿಂಗ್ ಎಲ್ಲ ಕೇಳಿದ್ರು. ಕಾನ್ಫಿಡೆಂಟ್ ಅಲ್ವಾ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಅಂದಾಗ ನನ್ನ ಫ್ರೆಂಡ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಇಟ್ಸ್ ಎ ಗುಡ್ ವರ್ಡ್ ಮೇಡಮ್, ರೆಸ್ಪೆಕ್ಟಿಂಗ್ ವುಮೆನ್. ಹಂಗೆ. ದೆನ್ ಫೈನ್. ಸೊ ಈ ಥರ ಎಲ್ಲ ಯಾಮಾರಿಸಿ ನಾವು ಕನ್ನಡ ಸಾಂಗ್ ಡ್ಯಾನ್ಸ್ ಮಾಡಬೇಕಾಯ್ತು. ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಜರ್ನಿ. ಅಂದರೆ ಕಲೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ತದನಂತರ ನೋಡಿದವರೆಲ್ಲ
ಚೆನ್ನಾಗಿದೆ, ಹ್ಯಾಂಡ್ಸಮ್ ಆಗಿದೆ, ಡ್ಯಾನ್ಸ್ ಮಾಡ್ತೀಯಾ, ಯಾಕೆ ಟ್ರೈ ಮಾಡಬಾರ್ದು ಸಿನಿಮಾ ಇಂಡಸ್ಟ್ರಿಗೆ, ಸಿನಿಮಾಗೆ ಅಂತ ಹೇಳ್ತಾನೇ ಬಂದರು ಸ್ಕೂಲಲ್ಲಿ. ಅಂದರೆ ಫ್ರೆಂಡ್ಸು ಹೇಳ್ತಾ ಇದ್ರು, ಟೀಚರ್ಸು ಹೇಳ್ತಾ ಇದ್ರು, ಮತ್ತೆ ಲೆಕ್ಚರರ್ಸ್ ಕಾಲೇಜ್ಗೆ ಹೋದಾಗ, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎಲ್ಲಾನು. ಇದೆಲ್ಲವೂ ನನ್ನ ಮನಸ್ಸಲ್ಲಿ ಆಳವಾಗಿ ಹೌದಲ್ವಾ, ಯಾಕೆ ಟ್ರೈ ಮಾಡಬಾರ್ದು ಬಟ್ ನಾವು ಕಲರ್ಫುಲ್ ಸ್ಕ್ರೀನ್ ಮೇಲೆ ಏನು ನೋಡ್ತೀವೋ ಹೌದು ಅವಕಾಶ ಸಿಗೋದು ಅದು ಬೇರೆ ಅಲ್ವಾ. ಪ್ರಾಕ್ಟಿಕಲ್ ಇಟ್ಸ್ ವೆರಿ ಡಿಫಿಕಲ್ಟ್, ಅದು ಬೇರೆ, ಅದು ಡಾರ್ಕ್ ಸೈಡೇ ಇದೆ. ಸೊ ಅದ ಅಂದರೆ ಒಂದು ಹೇಳ್ತಾ ಇದ್ರು, ಅದೇ ನೀವು ಫಸ್ಟು ಅವಮಾನ ಆಮೇಲೆ ಸನ್ಮಾನ ಅಂತ, ಅದು ಸತ್ಯ, ಅದು ತುಂಬ ಕಡೆ ನಿಜ ಇಟ್ಸ್ ಟ್ರೂ. ಸೊ ಆ ರೀತಿ ಒಂದು ಪ್ರಾರಂಭವಾಯಿತು. ಸೊ ಈಗ ಮೊದಲಿಂದ ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಗೀಳಿತ್ತು ನಿಮಗೆ? ಅಂದರೆ ನಾನು ಅದೇ ಈಗ ವಿಷ್ಣು ಅಪ್ಪಾಜಿದು ಸಿನಿಮಾ ನೋಡ್ತಾ ಇದ್ದೆ, ಎಲ್ಲ ಕನ್ನಡ ಸಿನಿಮಾಗಳು ನೋಡ್ತಾ ಇದ್ದೆ. ಸೊ ಅಬ್ಸರ್ವ್ ಮಾಡಿದೆ, ನಾನು ಆ್ಯಕ್ಟಿಂಗ್ ಕ್ಲಾಸ್ಗೆ ಕೋರ್ಸ್ಗೆ ಏನು ಮಾಡಬೇಕು ಹೋಗ್ಬೇಕು ಅಂತ ಏನಿಲ್ಲ, ಡ್ಯಾನ್ಸ್ ಇದ್ದಿದ್ರಿಂದ. ಸೊ ಹೇಳಿದ್ರು ನಿನ್ಗೆ ಆಟೋಮೆಟಿಕಲಿ ಎಕ್ಸ್ಪ್ರೆಷನ್ಸ್ ಬರುತ್ತೆ, ಯು ಕ್ಯಾನ್ ಗೋ ಫಾರ್ ಇಟ್ ಅಂತ. ಆಯಿತು, ಟ್ರೈ ಮಾಡೋಣ ಅಂತ ಇಟ್ ಸ್ಟಾರ್ಟೆಡ್. ಅದು ಆ ಥರ ಟ್ರೈ ಮಾಡಿದೆ. ಇದು ಒಬ್ಬರು ನನ್ನ ಜರ್ನಿ ಅಂದರೆ ಸಿರಿವಂತಾಗ ಹೇಗೆ ಅವಕಾಶ ಸಿಕ್ತು. ಸಿರಿವಂತಾಗ ಮುಂಚೆ ಒಂದು 2 ಸಿನಿಮಾ ನನ್ನ ಪಿ ಯು ಆದಮೇಲೆ ಏನು ಸಮರ್ ಡೇಸಲ್ಲಿ ಐ ಗಾಟ್ ಎನ್ ಆಫರ್. ಒಂದು ಪ್ರೇಮ ಕೈದಿ ಅಂತ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ, ಪ್ರೇಮ್ ಕೈದಿ. ವಿಜಯ ರಾಘವೇಂದ್ರ ಜೊತೆ ಸ್ಮಾಲ್ ಕ್ಯಾರೆಕ್ಟರ್ ಮಾಡಿದೆ. ಅಂಕಲ್ ಡೈರೆಕ್ಟರ್. ಓಕೆ, ಒಂದು ಕರೆ ಬರ್ತದೆ, ಮಾತಾಡೋಣ. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ನಮಸ್ಕಾರ ಹೊನ್ನಪ್ಪರೇ, ಹೇಗಿದ್ದೀರಾ? ನಮ್ಮೊಂದಿಗೆ ಇವತ್ತು ಭುವನ್ ಚಂದ್ರ ಅವರು ಇದ್ದಾರೆ, ಮಾತಾಡಿ ಸರ್. ಭುವನ್ ಚಂದ್ರ ಅವರು. ಎಸ್, ಮಾತಾಡಿ. ನಮಸ್ತೆ ಹೊನ್ನಪ್ಪಣ್ಣ, ಹೇಗಿದ್ದೀರಿ? ಓಕೆ, ಖುಷಿ ಆಯ್ತು ನಿಮ್ಮ ಧ್ವನಿ ಕೇಳಿ. ಹಾಗೆ ವಿಷ್ಣು ಅಪ್ಪಾಜಿ ಅಪ್ಪಟ ಅಭಿಮಾನಿ ಇವರು. ಸೊ ಅವ್ರಿಗೋಸ್ಕರ ಇವರು ತನು ಮನ ಧನ ಸರ್ವನು ತ್ಯಾಗ ಮಾಡಿದಂತ ಅಭಿಮಾನಿ. ಮೊನ್ನೆ ಅಭಿಮಾನಿ ಅಲ್ಲ, ಇವತ್ತು ನೆನ್ನೆ ಮೊನ್ನೆ ಅಲ್ಲ. ಅವರು 40 ವರ್ಷದ ಅಭಿಮಾನಿ ಅನ್ಬೋದಾ ಹೊನ್ನಪ್ಪಣ್ಣ? ಅಭಿಮಾನಿ. ಆಮೇಲೆ ವಿಷ್ಣು ಅಪ್ಪಾಜಿಗೂ ನಂಜನಗೂಡು ಈ ಭಾಗದವರು ಅಂದ್ರೆ ಬಹಳ ಪ್ರೀತಿ, ಮೈಸೂರು ಅಭಿಮಾನಿಗಳು. ಯಾಕಂದ್ರೆ ಈ ಅಭಿಮಾನ ಇದೆಯಲ್ಲ, ನಿಸ್ವಾರ್ಥದ ಅಭಿಮಾನ ಅಲ್ವಾ, ಬೆಲೆ ಕಟ್ಟಕ್ಕಾಗಲ್ಲ. 100%. ಆಮೇಲೆ ಅವ್ರು ತೋರಿಸೋ ಪ್ರೀತಿ ಇದೆಯಲ್ಲ, ಹೌದು, ಅದು ಅಪಾರವಾದದ್ದು. ಅದಕ್ಕೆ ಏನ್ ಹೇಳ್ತಾರೆ, ನಿಮ್ಗೆ ಬೆಲೆನೇ ಇಲ್ಲ, ಬೆಲೆ ಕಟ್ಟಕ್ಕಾಗಲ್ಲ ಅದಕ್ಕೆ. ಅದು ದಟ್ ಈಸ್ ವೆರಿ ಪ್ರೆಷಿಯಸ್. ಎಸ್, ನಿಜ. ಸೊ ಹೇಗಿದ್ದೀರಾ ಹೊನ್ನಪ್ಪ ಅವರೇ? ವಿಷ್ಣು ಸರ್ ಅಂದ್ರೆ ಏನು ಇಷ್ಟ ನಿಮಗೆ? ಸರ್ ಒಂದೇನು ಅಂದ್ರೆ ಅವರು ಬರೀ ಸಿನಿಮಾ ರಂಗಕ್ಕೆ ಬರೀ ರಂಜಿಸಕ್ಕೆ ಬರಲಿಲ್ಲ, ನಟರು ಮಾತ್ರ ಅಲ್ಲ. ಹೌದು, ಅಸಾಧ್ಯವಾದದನ್ನ ಸಾಧಿಸಿ ತೋರಿಸ್ಲಿಕ್ಕೆ ಬಂದವರು. ಎಸ್ ಡೆಫಿನೆಟ್ಲಿ. ಹಾಗಾಗಿ ಅವ್ರು ಇರಬೇಕಿತ್ತು ನಿಜವಾಗ್ಲು. ಈ ನಿರ್ದಯ ಜಗತ್ತಲ್ಲಿ ಏನ್ ಮಾಡ್ತೀರಾ ನಿಜವಾಗ್ಲು? ಬಹಳ ಈ ನಿರ್ದಯ ಜಗತ್ತಲ್ಲಿ ಅವ್ರು ಇರ್ಬೇಕಿತ್ತು. ಎಲ್ಲ ನೋವಾಗುತ್ತೆ, ನಿಜವಾಗ್ಲು ಬಹಳ ನೋವಾಗುತ್ತೆ. ಆಮೇಲೆ ಅವ್ರು ನೋಡಿ ಬದಲಾಗಂತ ಜನಗಳು ಸ್ವಲ್ಪ ಸಿಕ್ತಿದ್ರು, ಖಂಡಿತ. ಆಮೇಲೆ ಇದು ಈ ನಕಲಿ ಪ್ರಪಂಚದಲ್ಲಿ ಅಸಲಿ ಮರೆಯಾದಂತ ಅಸಲಿ ರತ್ನ ಅವರು, ಸುಳ್ಳಿನ ಪ್ರಪಂಚದಲ್ಲಿ. ಸತ್ಯ. ಹಾಗಾಗಿ ಸರ್ ಒಂದೇನು ಅಂತಂದ್ರೆ ಅವ್ರ ಜೊತೆ ನಾವು ಸಿನಿಮಾ ನೋಡ್ಲಿಕ್ಕಿಂತ ಒಡನಾಟಗಳಲ್ಲಿ ಜಾಸ್ತಿ ಇದ್ದಂತವ್ರು. ಓಕೆ, ಒಂದು ಸಣ್ಣ ಇದನ್ನ ಹೇಳ್ತೀನಿ ನಿಮ್ಗೆ, ಒಂದು ಇನ್ಸಿಡೆಂಟ್ ಸರ್. ಪ್ಲೀಸ್ ಹೇಳಿ. ಗೌರವ ಡಾಕ್ಟರೇಟ್ ಬೆಂಗಳೂರು ವಿಶ್ವವಿದ್ಯಾಲಯ ನೀಡಿದಾಗ ಕಲಾವಿದರ ಸಂಘ ಆಗ್ಲಿ, ಸರ್ಕಾರ ಆಗ್ಲಿ, ನಿರ್ಮಾಪಕರಾಗ್ಲಿ, ನಿರ್ದೇಶಕರಾಗ್ಲಿ ಯಾರೋ ಒಂದು ಅಭಿನಂದನೆ ಏನಿಲ್ಲ ಅವ್ರಿಗೆ ಅಲ್ವಾ. ಹೇಳದಿದ್ದಾಗ ನಾವು ಮೈಸೂರು ಭಾಗದವರು ಒಂದು ಕಾರ್ಯಕ್ರಮ ಮಾಡಿ ಒಂದು ಬೆಳಿ ಧರಣೆ ಮಾಡಂತ ಭೇಟಿ ಮಾಡಿದ್ವಿ ಅವ್ರಿಗೆ. ಓಕೆ, ಕೂರಿಸಿದ್ರೆ ಎಲ್ಲರೂ ಕಾಫಿ ಕೊಟ್ಟರು, ಚೆನ್ನಾಗಿ ಮಾತಾಡಿದ್ರು, ಹೇಗಿದೆ ಎಲ್ಲ ಏನು ಅಂತ ಕೇಳಿದ್ರು. ಓಕೆ, ಕೇಳಾದ್ಮೇಲೆ ಹಿಂಗೆ ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಸರ್, ನಾವು ಡೇಟ್ ನಿಗದಿಪಡಿಸಿದ್ರೆ ನಾವು ಕಾರ್ಯಕ್ರಮ ಸಿದ್ಧತೆ ಮಾಡ್ತೀವಿ ಅಂತ ಹೇಳಿದ್ವಿ. ಅವ್ರು ಕೇಳಿದ್ ಒಂದೇ ಮಾತು, ನಾವು 20 ಜನ ಕಾರ್ಯಕ್ರಮ ಮಂದಿರ ಹೋಗಿದ್ವಿ. ಓಕೆ, ನನಗೆ ಬೆಳ್ಳಿ ಕಿರೀಟ ಧಾರಣೆ ಮಾಡಿದ್ರೆ ಸಮಾಜದ ಜನಕ್ಕೆ ಏನ್ ಸಿಗುತ್ತೆ ಅಂತ ಕೇಳಿದ್ರು. ಓಕೆ, ನಮ್ಮಲ್ಲಿ ಯಾರಲ್ಲೂ ಉತ್ತರ ಇರ್ಲಿಲ್ಲ, ಹೋಗೋರಲ್ಲಿ ಯಾರಲ್ಲೂ ಉತ್ತರ ಇರ್ಲಿಲ್ಲ. ತಲೆ ತಗ್ಗಿಸ್ಕೂತ್ವಿ.
ಆ ತರದ ಕಾರ್ಯಕ್ರಮಗಳು ಮಾಡಿದ್ರೆ ನೀವು ಬೆಳ್ಳಿ ಕಿರೀಟ ಅಲ್ಲ ವಜ್ರದ ಕಿರೀಟ ಹಾಕ್ದಂಗೆ ನಮ್ಗೆ ಅದನ್ನ ಮಾಡಿ ಅಂದ್ರು. ಓಕೆ ಸರ್ ನಾವು ಮತ್ತೆ ಅಲ್ಲಿ ಒಬ್ಬ ಪತ್ರಕರ್ತರು ಕೃಷ್ಣವಟಂ ಸರ್ ಅಂತ ಇದ್ರು ಮೈಸೂರು ಭಾಗದಲ್ಲಿ, Okay. ಹಿರಿಯ ಪತ್ರಕರ್ತರು. ಹ್ಮ್ ಅವ್ರ ಮನೆಯಲ್ಲಿ ತುರ್ತಾಗಿ ಒಂದು ಸಭೆ ಮಾಡಿದ್ವಿ ನಾವು ಅಭಿಮಾನಿಗಳೆಲ್ಲ ಸೇರಿ. ಓಹೋ ಮತ್ತೆ ಅವರು ಸ್ಟಡಿ ಮಾಡೋದಂತ ಗೋಪಾಲ ಸ್ವಾಮಿ ಶಿಶುವನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಓಕೆ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಓಕೆ ಕುಡಿಯೋ ನೀರ್ನ ತುರ್ತಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಅದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿದ್ವಿ. ವಾವ್ ಮತ್ತೆ ಅವ್ರ ಟೀಚರ್ ಒಬ್ರು ಬದುಕಿದ್ರು, ಹ್ಮ್ ಅವ್ರನ್ನ ಏನೋ ಪತ್ತೆ ಮಾಡಿ ಅವ್ರನ್ನೊಬ್ರು ಕಾಂಟ್ಯಾಕ್ಟ್ ಮಾಡಿದ್ವಿ. ಓಕೆ ಯಾರು ಟೀಚರ್ ಹೆಸರು? ಟೀಚರ್ ಕಮಲಮ್ಮ ಅಂತಾನೇನೋ, ತುಂಬಾ ಹಳೆ ಟೀಚರ್. ಓಕೆ ಸಾವಿಗೆ ತುಂಬಾ ಪ್ರೀತಿ ಪಾತ್ರರು. ಓಕೆ ಅವ್ರನ್ನೊಬ್ರು ಗೆಸ್ಟ್ ಆಯ್ಕೆ ಮಾಡಿದ್ವಿ. ಓಕೆ ಮತ್ತೆ ನಮ್ಮ ಫಿಲಂ ಆರ್ಟಿಸ್ಟ್ ರೇಣುಕಾ ಪ್ರಸಾದ್ ಸರ್ ಇದಾರಲ್ಲ, ಹೌದು ಅವ್ರಿಗೆ ಈ ನಡುವೆ ತೆಲಂಗಾಣ ಸ್ವಾಧೀನ ಇದ್ದಾಗಿತ್ತು. ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೊಂದು ಧನ ಸಹಾಯ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ವಿ. ವಾವ್ ಮತ್ತೆ ಇಡೀ ಆಸ್ತಿ ನಟರು ಮೈಸೂರಿನ ರತ್ನಾಕರ್ ಅಂತ ಕೇಳಿರ್ಬೇಕು ಸರ್ ನಾವು. ಎಸ್ ಕೇಳಿದ್ದೀನಿ. ಅವರೊಬ್ಬರು ಸಹಾಯಧನ ಮಾಡಿದ್ವಿ. ಮತ್ತೆ ಬೀದಿಲಿ ಹೂ ಮಾಡಿರುವಂತ ಮಗಳು ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಗೆ ಅತ್ಯುನ್ನತ ವಿದ್ಯಾಭ್ಯಾಸ ಮಾಡಿದ್ರು ಇಂಜಿನಿಯರಿಂಗ್ ಅಲ್ಲಿ. ಓಹೋ ಓಕೆ ಅವರೊಬ್ಬ ಗುರುತಿಸಿ ಅವರೊಬ್ಬರು ಸೆಲೆಕ್ಟ್ ಮಾಡಿದ್ವಿ. ಒಂದಷ್ಟು ಜನ ಅಂಗವೈಕಲ್ಯರಿಗೆ ಇದು ಮಾಡಿದ್ವಿ. ಇದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಡಿಸ್ಪ್ಲೇ ಆಗ್ಬೇಕು ಅವ್ರು ಕೂತಿರೋ ಜಾಗಕ್ಕೆ. ಓಕೆ ಗ್ರೇಟ್ ಆ ರೀತಿ ವ್ಯವಸ್ಥೆ ಮಾಡಿ ಅವ್ರ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲ ಅವ್ರ ಮುಖಾಂತರ ತುಂಬಾ ಸೋಷಿಯಲ್ ವರ್ಕ್ ಆಗಿದೆ, ಅದು ಎಷ್ಟು ಜನರಿಗೆ ಗೊತ್ತಿಲ್ಲ. ತುಂಬಾ ಸರ್ ಒಂದೇನೋ ಅಂದ್ರೆ ವಿಷ್ಣು ಸರ್ ಫ್ಯಾನ್ಸ್ ಅಂದ್ರೆ ಸೋಷಿಯಲ್ ವರ್ಕ್. ಎಸ್ ನೋ ಡೌಟ್, ಎರಡನೇ ಮಾತಿಲ್ಲ. ಅದು ಹಾಗಾಗಿ ನಮ್ಮ ಭುವನ್ ಚಂದ್ರ ಸರ್ ಮಗನ್ ಪಾತ್ರ ಮಾಡಿದ್ದಾರೆ. ಹೌದು ಇಷ್ಟೋ ಗುಣಗಳನ್ನ ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಸರ್, ಮಾಡ್ತಾ ಬಂದಿದ್ದಾರೆ. ಎಸ್ ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ಸೊ ಭಾಳ ಹೊನ್ನಪ್ಪ ಅವರು ಭಾಳ ಭಾವುಕರ ಅಭಿಮಾನಿ ಅಂತ ಅನ್ಕೋತೀನಿ. ಎಸ್ ಸಾಕಷ್ಟು ಎಸ್ ಕಲ್ಟ್ ಎಸ್ ಅಲ್ವಾ. ಆಮೇಲೆ ನಮ್ಮಂತ ಯಂಗ್ಸ್ಟರ್ಸ್ಗೂ ಸಪೋರ್ಟ್ ಮಾಡ್ತಾರಲ್ಲ ಅಲ್ವಾ. ಎಸ್ ಮಾಡಿ ಸರ್, ನಿಮ್ಮ ಪ್ರತಿಭೆ ನೋಡಿದ್ವಿ, ನಿಮ್ಮ ಸಿನಿಮಾ ನೋಡಿದ್ವಿ, ತುಂಬಾ ಚೆನ್ನಾಗಿ ಅಭಿಸಿದ್ದೀರಾ. ತುಂಬಾ ಅವರು ನನ್ನ ಕಿಡಿ ಸಿನಿಮಾ, ಸುಪ್ರಭಾತ ಆ ಥರ ಸಿನಿಮಾಗಳಿಗೆಲ್ಲ ಹೋಲಿಸ್ತಾರೆ. ಓಕೆ ಆ ಥರ ಇದೆ ಮಾಡಿ, ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಬೇಕು ನೀವು, ನಮ್ಮನ್ನು ಮನೋರಂಜಿಸ್ಬೇಕು. ನಿಮ್ಮಲ್ಲಿ ಅವ್ರನ್ನ ನೋಡ್ತೀವಿ ಅಂತಾರಲ್ಲ, ಅದು ತುಂಬಾ ದೊಡ್ಡ ಮಾತು ಅಲ್ವಾ. ನಿಜ. ಇವತ್ತು ತಾವು ಅಲ್ಲಿ ಹೋಗಿ ವಿಷ್ಣು ಅಪ್ಪಾಜಿ ಫೋಟೋ ಮುಂದೆ ತುಂಬಾ ಜನ ಏರಿಯಾಗಳಲ್ಲಿ ಮಾಡ್ತಿದ್ರು. ನಾನೊಂದು 2-3 ಫಂಕ್ಷನ್ ಅಟೆಂಡ್ ಮಾಡಿದ್ರಿ ನೋಡಿದೆ ನಾನು. ಮೈಸೂರಿಗೆ ಹೋಗಕ್ಕಾಗ್ಲಿಲ್ಲ. ಓಕೆ ಪ್ರತಿ ವರ್ಷ 30ನೇ ತಾರೀಕು ಅದು ಅವತ್ತು ಹೋಗ್ತೀನಿ ನಾನು. ಪುಣ್ಯತಿಥಿ ಅಲ್ವಾ. ಪ್ರತಿ ವರ್ಷ ಹೋಗ್ತೀನಿ. ಎಸ್ ಡಿಸೆಂಬರ್ 30. ಎಸ್ ಎಲ್ಲರನ್ನು ಮೀಟ್ ಮಾಡ್ತೀನಿ. ಸೊ ವಿಷ್ಣು ಅಪ್ಪಾಜಿನ ನೀವು ಹೇಳಿದಾಗೆ ಮೀಟ್ ಮಾಡೋದಕ್ಕೆ ಮುಂಚೆ ಸಿರಿವಂತ ಅವಕಾಶ ಹೇಗೆ ಸಿಕ್ತು, ಅವಕಾಶ ಹೇಗೆ ಸಿಕ್ತು ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಹೇಳಿ ಸರ್ ಪ್ಲೀಸ್. ಅರುಣ್ ಗೌಡ್ರ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮ ರಾಕ್ಲೈನ್ ವೆಂಕಟೇಶ್ ಸರ್ಗೆ, ನಿರ್ಮಾಪಕರಿಗೆ ಫ್ರೆಂಡ್, ಅವ್ರ ಅಣ್ಣ ಅಂತ ಕರೀತಾರೆ. ಸೊ ಅವ್ರನ್ನ ನಂದು ಒಂದು ಫೋಟೋ ಶೂಟ್ ಮಾಡಿಸಿದ್ದೆ, ಚೆನ್ನಾಗಿ ಫೋಟೋ ಶೂಟ್ ಮಾಡಿಸ್ಕೊಂಡ್ಬಂದಿದ್ದೆ. ಫೋಟೋಸ್ ತುಂಬ ಚೆನ್ನಾಗಿತ್ತು. ನಮ್ಮೊಬ್ಬರು ಸ್ನೇಹಿತರು ಅವರು ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಅವ್ರ ಫೋಟೋಸ್ ಎಲ್ಲ ನೋಡಿ ಚೆನ್ನಾಗಿದೆ ಹುಡುಗ, ಚೆನ್ನಾಗಿದೆಯಪ್ಪ ನೀನು, ಆಯ್ತು ನೀನು ಬೆಳಿಗ್ಗೆ ಹೋಗಿ ಅವ್ರ ಆಫೀಸ್ಗೆ ಫೋಟೋ ಕೊಟ್ಬಿಡು, ನಾನು ಅಣ್ಣನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು. ಖುಷಿ ಆಗೋಯ್ತು. ಅಲ್ಲ ರಾಕ್ಲೈನ್ ವೆಂಕಟೇಶ್ವರ್ಗೆ ಸಿಗುವಂತ ಸಿಗೋದಕ್ಕೂ ಮುಂಚೆ ಆಮೇಲೆ ಕೇಳಿದ್ರೆ ಯಾವುದೇ ಸಿನಿಮಾ ಏನೋ ಮಾಡಿದ್ದೀನಿ, ಇನ್ನೂ ಒಂದು 5 ಸಿನಿಮಾ ಹಿಂಗೆ ಫ್ರೆಂಡ್ ಕೆಟ್ಟರೋದು ಮಾಡಿದ್ದೀನಿ, ಹಾಗೆ ಹೋಗಿ ನೀನು ಅಪ್ರೋಚ್ ಮಾಡು, ನಾನು ಅಣ್ಣಂತ ಮಾತಾಡ್ತೀನಿ ಅಂತ ಹೇಳಿ. ಸರಿ ಅಂತ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಕಾರಲ್ಲಿ ಓದಿ ವೈಟ್ ಶರ್ಟ್ ಹಾಕಿದ್ದೆ. ಇವಾಗಲೂ ನೆನಪಿದೆ. ನಿಮಗೆ ರಾಕ್ಲೈನ್ ಸುಧಾಕರ್ ಅಂತ ಕೇಳಿರ್ತಾರೆ, ಕಲಾವಿದರು, ಮತ್ತೆ ಅವ್ರ ಮ್ಯಾನೇಜರ್. ಹೌದು ಅವರು ಆಫೀಸ್ ಎದುರುಗಡೆ ಕಾಯ್ತಾ ಇದ್ರು. ಮೋಸ್ಟ್ಲಿ ಹೇಳ್ಬಿಟ್ಟಿದ್ದಾರೆ ನನಗೆ, ಅರುಣ್ ಸರ್ ಹೇಳಿದ್ದಾರೆ ನಾನು ಬರ್ತೀನಿ ಅಂತ. ಸೊ ಆ ಒಂದು ಖುಷಿಲಿ ನಾನು ಬನ್ನಿ ಅಂತ ಅಂದರು.
ನನ್ನ ಕೈಯಲ್ಲಿ ಫೋಟೋ ಇದ್ದಿತ್ತು, ಎನ್ವೆಲಪಲ್ಲಿ ಒಂದು 4 ಫೋಟೋಸ್ ಓಕೆ. ತಗೊಂಡಿದ್ದೆ. ತಗೊಂಡು ಕೈಯಲ್ಲಿ ಇಟ್ಕೊಂಡು ಹೋದೆ, ಒಳಗಡೆ ಹೋದೆ, ಕೂತ್ಕೊಳ್ಳಿ ಅಂದರು, ಕೂತ್ಕೊಂಡೆ. ಆಮೇಲೆ ಆ ಕಡೆಯಿಂದ ಈ ಕಡೆ ವಾಕ್ ಮಾಡಿದೆ ಒಂದು 2 ಸಲ. ನಾನು ಅಬ್ಸರ್ವ್ ಮಾಡಿದ್ರಿ. ಓಕೆ. ನೀವು ಚೆನ್ನೈಯಿಂದ ಬಂದಿದ್ದೀರಾ? ಇಲ್ಲ ಸರ್, ಅರುಣ್ ಗೌಡ್ರು ಅವರು ಫೋಟೋ ರೆಫರ್ ಮಾಡಿದ್ದಾರೆ, ಫೋಟೋ ಕಳ್ಸೋದಕ್ಕೆ ರೆಫರ್ ಮಾಡಿದ್ದಾರೆ. ಓಕೆ. ನನ್ನ ರಾಕ್ಲೈನ್ ಸರ್. ಓ, ಚಾನ್ಸ್ ಕೇಳ್ಕೊಂಬಂದಿದ್ಯಾ ಸತೀಶ? ಚಳ ಇಟ್ಕೊಂಡ ಫೋಟೋನ ಟ್ರಯಲ್ ಹಾಕ ಅಷ್ಟೇ, ಹಿಂಗೆ ಅಂದ್ಬಿಟ್ರು. ಓಕೆ. ನಾನು ಆ ಫೋಟೋ ಶೂಟ್ ಮಾಡೋಕ್ಕೆ ಚೆನ್ನೈಗೆ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಂಡ್ಬಂದು, ಓಕೆ. ಅದೊಂದು ಶ್ರಮ. ಹೌದೌದು, ಆ ಫೋಟೋ ಶೂಟೇ ಎಕ್ಸ್ಪೆನ್ಸಿವ್. ಹೌದು. ಸೊ ಹಿಂಗೆ ಅಂದ್ಬಿಟ್ರಲ್ಲ, ಇಟ್ಸ್ ನಾಟ್ ದಟ್ ಈಸಿ, ಅಷ್ಟು ಈಸಿ ಇಲ್ಲ. ಅಲ್ಲಿ ಪೋಸ್ಟರ್ಗಳು ಕಾಣಿಸ್ತಾ ಇದೆ ವಿಷ್ಣು ಅಪ್ಪಾಜಿದ್ದು, ಓಕೆ. ಅವರು ರಾಕ್ಲೈನ್ ಸರ್ದು ಪ್ರೊಡಕ್ಷನ್ಸ್ ಫೋಟೋಗಳು, ಓಕೆ. ಆಮೇಲೆ ಅಪ್ಪು ಸರ್ದು ಫೋಟೋಸ್ ಇದ್ದಾವೆ. ಆಗ ಮೌರ್ಯ ಸಮಥಿಂಗ್ ಆ ಸಿನಿಮಾಗಳ ಮೌರ್ಯ ಇತ್ತು, ಮೌರ್ಯ ಪೋಸ್ಟ್ ನನಗೇನೋ ನೆನಪಿದೆ. ಓಕೆ. ಒಂದು ಅನ್ಕೊಂಡು ಹೊರಗಡೆ ಬಂದೆ ನಾನು. ಸೊ ಸಿನಿಮಾ ನಮಗಲ್ಲ, ಸಿನಿಮಾ ಬ್ಯಾಕ್ಗ್ರೌಂಡ್ ಇದ್ರೇ ಇದನ್ನೇ ಅದಕ್ಕೆ ಒಂದು ಅವಕಾಶ ಅಂತ ಅಂದ್ಬಿಟ್ಟು ನಾನು ಒಂದು ಏನೋ ಗಾರ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮರ್ಚಂಡೈಸಿಂಗ್ ಒಂದು ಕೋರ್ಸ್ ಜಾಯ್ನ್ ಆದೆ. ಓಕೆ. ಡಿಪ್ಲೊಮಾ ಇನ್ ಪೋಸ್ಟ್ ಗ್ರಾಜುಯೇಟ್ ಅಂತ. ಓಕೆ. ಓಕೆ. ಸೊ 2 ವರ್ಷ ಜಾಯ್ನ್ ಆಗ್ಬಿಟ್ಟೆ ನಾನು. ಬೇಡ ನನಗೆ ಸಿನಿಮಾದ ಅಂತ ಅವಕಾಶ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ನಿಮ್ಗೆ ಅನ್ನಿಸ್ತು? ಅನ್ನಿಸ್ಬಿಡ್ತಾ, ಅಲ್ಲೇ ಅನ್ನಿಸ್ತು. ಅದು ನನ್ನ ಫ್ಯಾಮಿಲಿ ಯಾರೋ ಒಬ್ರು ಇರಬೇಕಾಗಿತ್ತು, ಓಕೆ, ಇದ್ರೆ ಏನೋ ಈಸಿಯಾಗಿ ಸಪೋರ್ಟ್ ಸಿಗುತ್ತೆ ಅಂತ ಬಂದೆ. ಅದೊಂದು ಕೋರ್ಸು ಮುಗೀತು. ಓಕೆ. ನನ್ನ ಚಿಕ್ಕಪ್ಪ, ನಮ್ಮ ತಂದೆ ಅವರ ತಮ್ಮ ತೀರ್ಕೊಂಡ್ಬಿಡ್ತಾರೆ. ಓಕೆ. ಓಕೆ. ಅವ್ರನ್ನ ಬರ್ನ್ ಮಾಡಿ ನಾವು ಕಾರಲ್ಲಿ ಬರ್ತಾ ಇದೀನಿ, ಅವ್ನಿಗೆ ಕಾಲ್ ಬರುತ್ತೆ. ಓಕೆ. ಹಿಂಗೆ ಒಂದು ಸಿನಿಮಾ ಮಾಡ್ತಾ ಇದ್ವಿ ರಾಕ್ಲೈನ್ ಸರ್ ಆಫೀಸಿಂದ. ಸೋಮಣ್ಣ ಅಂತ ನನಗೆ ಇವತ್ತು ನೆನಪಿದೆ. ಓಕೆ. ಅವರು ಮಾಡಿದ್ದು ಹೌದು, ನನಗೆ ಇವತ್ತು ನೆನಪಿದೆ. ನವರಂಗ್ ಹತ್ರ ಆ ಕಾಲ್ ಅಟೆಂಡ್ ಮಾಡಿ ನನಗೆ ಇವತ್ತು ನೆನಪಿದೆ. ನನಗೆ ಅಲ್ಲೆಲ್ಲ ಚಿಕ್ಕಪ್ಪಂದು ಬ್ಲೆಸ್ಸಿಂಗ್ಸ್ ಅನಿಸ್ಬಿಡ್ತು. ಸೀರಿಯಸ್ಲಿ ಇದೆಲ್ಲ ಕನೆಕ್ಟಿವಿಟಿ. ಹೌದು, ಇದೆಲ್ಲ ನೋಡಿ ಇವತ್ತು ನನಗೆ ಕೂಲೆಲ್ಲ ರೋಮಾಂಚನ ಆಗುತ್ತೆ. ಆಯ್ತು ಸರ್ ಬರ್ತೀನಿ ಅಂತ ಹೇಳಿದೆ. ಬಂದು ಆಫೀಸ್ಗೆ ಹೋದೆ, ನೋಡಿದ್ರು ಐಟೆಲ್ಲ ನೋಡಿದ್ರು. ಓಕೆ, ವಿಷ್ಣು ಅಪ್ಪಾಜಿ ಮಗನ ಪಾತ್ರ ಇದೆ, ಮಾಡ್ತೀನಿ. ಮಾಡ್ತೀನಿ. ಖುಷಿ ಆಗ್ಬಿಟ್ಟೆ ನಾನು. ಆಯ್ತು, ನಾಳೆ ಬೆಳಗ್ಗೆ ರಾಕ್ಲೈನ್ ಸರ್ಸ್ ಮನೆಗೆ ನೀವು ಹೋಗ್ಬೇಕು. ಓಕೆ. ಅಲ್ಲಿ ಎಲ್ಲ ಬಂದಿರ್ತಾರೆ, ಹೋಗಿ ಬಸವೇಶ್ವರ ನಗರ ಮನೆ ಹೋದೆ. ಓಕೆ. ಪೂಜೆ ಎಲ್ಲ ಮಾಡಿ ಕೂತಿದ್ರು. ರಾಕ್ಲೈನ್ ಸರ್ ಆಲ್ರೆಡಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು. ಓಕೆ. ರಾಕ್ಲೈನ್ ಸರ್ದು ಒಂದು ಅವ್ರ ವಿಷಯ ಮಾತಾಡಬೇಕು ನಾನು ಹೇಳ್ತೀನಿ ಸಪ್ರೇಟ್ ಆಗಿ. ಅವರು ಸಿನಿಮಾಗಳು ಮಾಡಿ ಆಲ್ರೆಡಿ ಫೇಮಸ್ ಆಗಿದ್ರು, ಕಲಾವಿದ್ರು. ಅವರು ಕೂಡ ಕಲಾವಿದ್ರು ಪ್ಲಸ್ ಪ್ರೊಡ್ಯೂಸರ್ ಎರಡು. ಸೊ ನನ್ನ ಅವ್ರು ನೋಡ್ತಾ ಇದ್ದೆ, ನೋಡ್ತೀನಿ, ಖುಷಿ ಆಯ್ತು. ಅವರು ಒಂದು 6 ಜನ ಬಂದಿದ್ರು, ಕೇಳಿದ್ರು ಯಾವ್ಯಾವ್ದು ಸಿನಿಮಾಗಳೆಲ್ಲ ಮಾಡಿದ್ದೀರಾ ಅಂತ. ನಾನು ಹೇಳಿದೆ ಮಾಡಿದ್ದೀನಿ ಸರ್, ಅಷ್ಟೇ, ಅಷ್ಟೊಂದು ಅಭಿನಯದಲ್ಲಿ ಅನುಭವ ಏನಿಲ್ಲ ಅಂತ. ಅವರು ಹಿಂಗೆ ಈ ಹುಡುಗನ ಸೆಲೆಕ್ಟ್ ಮಾಡಿದ್ರು, ನಾನು ಹಿಂಗೆ ನನ್ನ ತೋರಿಸಿದ್ರು. ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರು ಟೆನ್ಷನ್ ನಾಗರಾಜ್ ಅಂತ. ಟೆನ್ಷನ್ ನಾಗರಾಜ್, ಯಾಕೆ ಅದನ್ನ ಹೆಸರನ್ನೇ ಟೆನ್ಷನ್ ನಾಗರಾಜ್. ಟೆನ್ಷನ್ ತಗೊಂತಾರಂತ ಪಾಪ. ಟೆನ್ಷನ್ ನಾಗರಾಜ್ ಅಂತ. ಏನಮ್ಮ ಹಿಂಗಮ್ಮ ಆಯ್ತಮ್ಮ, ಪೇಮೆಂಟ್ ಎಲ್ಲ ಜಾಸ್ತಿ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ನಾವೇನು ಕೊಡ್ತೀವಿ ಪ್ರೀತಿಯಿಂದ ಕೊಟ್ಟು ಹೋಗ್ಬೇಕಷ್ಟೇ. ನನಗೆ ದುಡ್ಡಲ್ಲಿ ಅವಕಾಶ ಸಿಕ್ಕರೆ ಸಾಕು. ಅಲ್ಲ, ವಿಷ್ಣು ಅಪ್ಪಾಜಿ ಮಗ, ಅವ್ರ ಮಗನ ಪಾತ್ರ ಅಂತ. ಹೌದೌದೌದು, ವಿಷ್ಣು ಅಪ್ಪಾಜಿ ಮಗನ ಪಾತ್ರ ಅಂದಮೇಲೆ ನನಗೆ ದುಡ್ಡೆಲ್ಲ ಆಯ್ತು ಸರ್, ಆಯ್ತು ಸರ್, ನೀವೇನು ಪ್ರೀತಿಯಿಂದ ಕೊಡ್ತೀರಾ, ಓಕೆ ಸರ್, ಸರಿ ಅಂತ. ಅಲ್ಲಿ ಸ್ಟಾರ್ಟ್ ಆಯ್ತು. ಫಸ್ಟ್ ಡೇ ಶೂಟಿಂಗ್ ಹೋದೆ. ಓಕೆ. ವಿಷ್ಣು ಅಪ್ಪಾಜಿ ಬಂದರು. ನಾವು ನೋಡಿದ್ದು ವಿಷ್ಣು ಅಪ್ಪಾಜಿ ಈ ಥರ ನೋಡಿ ಕರಾಟೆ ಆಕ್ಷನ್ ಹೀರೋ, ಆಕ್ಷನ್ ಹೀರೋ, ಅಪ್ಪಾಚಿ ಸಿನಿಮಾ. ಹೌದು, ಅವ್ರದ್ದು ಇನ್ನ ಅದೇ ಒಳ್ಳೊಳ್ಳೆ ಸಿನಿಮಾಗಳು. ಹೌದು. ಇಲ್ಲಿ ಈ ಸ್ಪೆಕ್ಸ್ ಹಾಕೊಂಡು ಈಸ್ ಲೈಕ್ ಫಾದರ್ ಥರ ನಮಗೆ. ಸುಮಾರು ನೋಡಿ ಬಹಳ ದೂರದಿಂದ ನೋಡಿ ಅಬ್ಸರ್ವ್ ಮಾಡಿ ಆಮೇಲೆ ಹೋಗಿ ಕಾಲ್ ನಮಸ್ಕಾರ ಮಾಡ್ಕೊಂಡು ಫಸ್ಟ್ ನೋಡಿದ ತಕ್ಷಣ ಹೇಗೆ ನಿಮ್ಮ ರಿಯಾಕ್ಷನ್? ದಟ್ ಇಸ್ ವಾಟ್, ಅದನ್ನೇ ಫಸ್ಟ್ ಟೈಮ್ ಅವ್ರು ನಾನು ನೋಡಿದ ಆಕ್ಷನ್ ಹೀರೋ ಆ ಥರ ಇಲ್ಲ. ಹೌದು, ಇದು ನನ್ನ ತಂದೆ ಕ್ಯಾರೆಕ್ಟರ್ ಮಾಡ್ತಾ ಇದ್ರು. ಓಕೆ. ಸೊ ಹಿಸ್ ಗೆಟಪ್ ವಾಸ್ ಡಿಫರೆಂಟ್. ಓಕೆ. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ವಿಷ್ಣು ಅಪ್ಪಾಜಿನೇ ಅಲ್ವಾ? ಹೌದು. ಸೊ ಹೋಗಿ ಕಾಲ್ ನಮಸ್ಕಾರ ಮಾಡ್ಕೊಂಡು ಅವ್ರ ಸ್ಟೈಲ್ ಗೊತ್ತಲ್ಲ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಬೆಂತಿರ್ತಾರೆ, ಹಿಂಗೆ ಅಂತಾರೆ ಹಿಂಗೆ. ಸೊ ಏನ್ ಹೆಸರು ಅಂದ್ರು, ಇದು ಭುವನ್ ಅಂತ. ಸರಿ, ಗುಡ್ ಲಕ್, ಒಳ್ಳೇದಾಗಲಿ. ಸೊ ಅಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿ ಫಸ್ಟ್ ದಿನ ಸ್ಟಾರ್ಟ್ ಆಯಿತು ಶೂಟಿಂಗ್ಸು. ಫಸ್ಟ್
ಫಸ್ಟ್ ದಿನ, ಸೆಕೆಂಡ್ ಡೇ, ಥರ್ಡ್ ಡೇ ಎಲ್ಲ ಚೆನ್ನಾಗಾಯ್ತು. ಎಸ್. ಫೋರ್ತ್ ಡೇ ಅವ್ರನ್ನ ಬೈಯೋದೊಂದು ಸೀನ್ ಬಂದ್ಬಿಡ್ತು. ಅವ್ರಿಗೆ ಬೈಯೋದು. ಅವ್ರಿಗೆ ಬೈಯೋದು. ಓಕೆ, ಒಂದು ಕರೆನ ತಗೊಳ್ಳೋಣ, ಮತ್ತೆ ಮಾತಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ಯಾರು ಮಾತಾಡೋದು? ಸರ್ ನಂಜುಗೂಡಿಂದ ಮಹೇಶ್ ಅಂತ. ನಮಸ್ಕಾರ ಮಹೇಶ್ ಅವರೇ, ಹೇಗೆ? ಅಭಿಮಾನಿಗಳು. ಎಸ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಎಸ್, ಇವತ್ತು ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ. ಎಸ್, ಅವ್ರಿಗೆ ಹುಟ್ಟುಹಬ್ಬದ 75 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ನಾವು ಕೊಡ್ತಾ ಇದೀವಿ. ಎಸ್ 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 ಎಸ್, ನಿಮಗೂ ಸಹ. ಒಳ್ಳೆದಾಗಲಿ. ಕರ್ನಾಟಕ ರತ್ನ ಸಿಕ್ಕಿರೋದು ನಮ್ಗೆ ಅದು ನಮ್ಗೆ ತುಂಬಾ ಸಂತೋಷ. ಎಸ್ ಎಸ್ ಎಸ್, ಖುಷಿ ವಿಚಾರ. ಹೌದು ಸರ್, ಹೌದು ಸರ್. ಅವ್ರಿಗೆ ಪುಣ್ಯ ಭೂಮಿಲಿ ಅಭಿಮಾನಿ ಸ್ಟುಡಿಯೋ ಇದೆಯಲ್ಲ, ಅಲ್ಲಿ ಸಿಕ್ಬಿಟ್ರೆ ಹಾ, ಅವ್ರು ಇನ್ನೂ ನಮ್ಗೆ ಖುಷಿ ಆಗುತ್ತೆ ಅಲ್ವಾ? ನಾವು ನಮ್ಮ ಸರ್ ಇದಾರಲ್ಲ, ಭುವನ್ ಸರ್, ಹಾ, ಭುವನ್ ಚಂದ್ರ ಅವರು ಇದಾರಲ್ಲ ಸರ್. ಎಸ್ ಸರ್, ಎಸ್ ಸರ್, ಹೇಳಿ. ಅವರು ಕೂಡ ನಾವು ಎಲ್ಲ ಅವ್ರ ಸರ್ ಎಲ್ಲ ಹೋರಾಟ ಮಾಡಿ ಅದೆಲ್ಲ ಅವರೆಲ್ಲ ಕರ್ಕೊ ಹೋಗ್ತಿದ್ರು. ಎಸ್. ಅದೇನಾದ್ರೆ ಇಷ್ಟು ವರ್ಷ ಕಾಯ್ಬೇಕಾಯ್ತು ಅನ್ನೋ ಒಂದಂತೆ ಕೊಡುವು ಲೇಟ್ ಆದ್ರೂ ಕೊಡ್ಬೇಕಾಯ್ತು. ಇಲ್ಲ, ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಸಿಕ್ಕಿದೆ ಬಿಡಿ. ಎಸ್, ಸೆಕೆಂಡ್ ವರ್ಷ ಕೊಡ್ಬೇಕಾಗಿತ್ತು. ಖಂಡಿತ. ನಮ್ಮ ಅಭಿಪ್ರಾಯ ಇದು. ಯಾವ್ದು ಈಗ ಎಲ್ಲಾರು ರಾಜ್ಯ ಸರ್ಕಾರ ಕೊಟ್ಟಿರೋದು, ರಾಜ್ಯ ಸರ್ಕಾರಕ್ಕೂ ನಾವು ಧನ್ಯವಾದ ಹೇಳ್ಬೇಕು. ಮತ್ತೆ ನಮ್ಮ ಅಭಿಮಾನಿಗಳು ಯಾರು ಎಲ್ಲ ತುಂಬಾ ಖುಷಿ ಆದ್ರು. ಒಂದು ಒಳ್ಳೇದು ಏನು ಮಾಡಿದೆ ಅಲ್ಲ, ನಮ್ಮ ರಾಜ್ಯ ಸರ್ಕಾರ ಒಂದು ಒಳ್ಳೇದು ಏನು ಮಾಡಿದೆ ಅಂದ್ರೆ ಇದೊಂದೇ ಒಳ್ಳೇದು ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಜಾಗ ಒಂದು ಕೊಡ್ಬೇಕಾಗಿತ್ತು. ಹೌದು ಹೌದು, ಒಂದು ಪ್ರಸಿದ್ಧವಾಗಿ ನೆಲೆಯೂರಿದೆ ಅನ್ನೋದೊಂದು ಆಗೋದು. ಮೈಸೂರಿದೆ ಸರ್, ಹೋಗಕ್ಕೆ ನಾವು ಮನಸ್ಸು ಬರಲ್ಲ. ಅದು ಮೂಲ ಇಲ್ಲಿ 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 ವೈಫ್ ಸಿಗಲ್ಲ ಬಿಡಿ. ಹೌದು ಸರ್. ಎಸ್ ಎಸ್, ನೀವೊಂದು ಇದು ಮಾಡ್ತಿರೋದು ನಮ್ಗೆ ಇನ್ನೂ ಅನುಕೂಲನೇ. ಈ ಕಾರ್ಯಕ್ರಮ ಅನಿಸಿಕೆ ಕೇಳ್ತಿರೋದು ಎಸ್, ನನ್ಗೂ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಭುವನ್ ಸರ್ ಎಲ್ಲ ಫೋನ್ ಮಾಡಿದ್ರು, ಎಸ್, ನಿಮ್ಮ ಅನಿಸಿಕೆ ಹೇಳಿ ಸಾರ್ ಬಗ್ಗೆ ಅಂತ. ನಾವು ನಮ್ಗೆ ಅಪಾರವಾದ ಗೌರವ ಸಾರ್ ಇಷ್ಟ ಸರ್. ಓಕೆ, ಪ್ರತಿ ವರ್ಷ ನಾವು ಅಭಿಮಾನ ಸ್ಟುಡಿಯೋದಲ್ಲಿ ಸರ್ ಯಾವುದೇ ಕೆಲಸ ಇದ್ರು ಕೂಡ ಬಂದು ವಿಸಿಟ್ ಮಾಡಿದೆ. ನಾವು ಕೈ ಮುಗದೆ ಒಯ್ದಿದ್ದವರಿಗೆ ಒಂದು ಹಾಕಿ ಒಂದು ಕೈ ಮುಗಿದ್ರೆ ಏನೋ ಒಂದು ಆನಂದ. ಖಂಡಿತ ಖಂಡಿತ, ಹೌದು. ಅವ್ರು ಇಲ್ಲಿ ಇರೋದು ನೆನ್ಸ್ಕೊಂಡು ಅವ್ರು ಇದ್ದಾರೆ, ನಮ್ಮೊಂದಿದ್ದಾರೆ. ಹೋಗಿರೋದು ಒಂದು ನಮಗೆ ಜ್ಞಾಪಿಸ್ತಾನೆ ಇರ್ತದೆ, ಸಾರಿದ್ದಾರೆ ಅಂತ ಅಲ್ವಾ? ಎಸ್ ಎಸ್ ಎಸ್, ಯಾವಾಗ ಸರ್ ಅದಂತೂ ನಮ್ಗೆ ಗೊತ್ತು. ಯಾಕಂದ್ರೆ ಯಾವಾಗ ಪುಣ್ಯಭೂಮಿ ಮೇಲೆ ಟಚ್ ಮಾಡಿದ್ರು ಅದಕ್ಕಿಂತ ಸಾರು ಅವಾಗಿಂದಲೂ ಯಾವ ಸತ್ಯ ಅವ್ರ ಆತ್ಮ ಸತ್ತಿದೆ ಅಂತ ಹೇಳ್ಬೇಕಷ್ಟೇ. ನಿಜ ನಿಜ, ದೇಹ ಮಾತ್ರ ಸತ್ತಿದೆ, ಆತ್ಮ ಮಾತ್ರ ಇಲ್ಲೆಲ್ಲ ಓಡಾಡ್ತಾನೆ ಇದೆ. ಆತ್ಮ ಅಮರ ಅದು. ಹೌದು, ನಮ್ ಜೊತೆಲೇ ಇದೆ. ಖಂಡಿತ ಖಂಡಿತ, ಹೌದು, ಎರಡನೇ ಮಾತಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮಾಡೋದಕ್ಕೆ ಥ್ಯಾಂಕ್ ಯು ಸರ್. ನಮ್ಮೊಂದಿಗೆ ಮಾತಾಡಿ, ಭುವನ್ ಅವರು ಮಾತಾಡಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ಮಹೇಶ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ ಸರ್. 75ನೇ ವರ್ಷದ ಅಮೃತೋತ್ಸವದ ಶುಭಾಶಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಮೃತೋತ್ಸವ ಒಳ್ಳೆದಾಗಲಿ ಸರ್, ಒಳ್ಳೆದಾಗಲಿ ಸರ್. ನಮ್ಗೆಲ್ಲ ಅವರೇ ಇದಿಲ್ಲ ಸರ್. ಆಶೀರ್ವಾದ, ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇದೆ. ಹೌದು ಸರ್. ವಿಷ್ಣು ಅಪ್ಪಾಜಿ ಮೇಲಿರೋ ಅಭಿಮಾನ ನಿರಂತರ, ಅದ್ಯಾವತ್ತೂ ಕಮ್ಮಿ ಆಗಲ್ಲ. ಹೌದು ಸರ್, ಹೌದು ಸರ್. ಮತ್ತೆ ಯಾರು ಅವರ ಅಭಿಮಾನ ಇದ್ದಾರೆ ಅವರಲ್ಲಿ ಆ ಗುಣಗಳು ಇದ್ದೇ ಇರುತ್ತೆ. ಹೌದು, ಖಂಡಿತ ಸರ್. ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ನಾವು ಹೇಳಿದ್ವಲ್ಲ ಸರ್, ನಾವು ಬರೀ ಅಭಿಮಾನಿಗಳಿಗೆ ಹೆಚ್ಚಾಗಿ ಪೂಜೆ ಮಾಡಲ್ಲ ಅವ್ರನ್ನ. ಹೌದು ಹೌದು, ಅವರ ಒಂದು ದೇವರ ಸ್ಥಾನದ ಪೂಜೆ ಮಾಡೋದು ಸರ್. ಖಂಡಿತ ಖಂಡಿತ, ಹೌದು, ಎರಡನೇ ಮಾತಿಲ್ಲ. ಅದೇ ಹೇಳಂಗೆ ಅವರು ದೇಹ ಮಾತ್ರ ಅದು ಸ್ಪರ್ಶ ಆಗಿದೆ ಸರ್. ಆತ್ಮ ಮಾತ್ರ ನಮ್ಮ ಮಧ್ಯದಲ್ಲಿ ಎಲ್ಲ ಅನ್ನಿಸ್ತಾ ಈಗೂ ಇದೆ. ನಮ್ಮೊಂದಿಗೆ ಸ್ಪರ್ಶವಾಗಿದೆ ಅದು. ಎಸ್, ಹೌದು ಹೌದು, ಖಂಡಿತ ಹಂಗೆ ಇದೆ ಸರ್. ಇದು ಅವ್ರ ಟಚ್ ಮಾಡಿದ್ರೆ ಸ್ಟಾರ್ಟಿಂಗ್ ಅದು ಕೊಯ್ಲಿ ಬಂದಾಗ ತಪ್ಪಿಂದನೂ ಸಾರ್ ನನ್ನ ಜೊತೆ ಇದ್ದಾರೆ, ಫಸ್ಟ್ ಡೇ ಇಂದನೂ ಇದ್ದಾರೆ ಅಂತಾನೆ ಅರ್ಥ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ನಾನು ನೋಡಿದ್ದೀನಿ, ಎಷ್ಟೋ ಸ್ಟಾರ್ಸ್ ಅಭಿಮಾನಿಗಳು ನೋಡಿದ್ದೀನಿ. ಬಟ್ ಸ್ಪೆಷಲಿ ವಿಷ್ಣುವರ್ಧನ್ ಅಭಿಮಾನಿ ಅಂದರೆ ಸ್ವಲ್ಪ ಇಮೋಷ್ನಲ್ ಅಲ್ಲ, ಭಾವನಾತ್ಮಕವಾಗಿ ಸ್ಪಂದಿಸ್ತಾರೆ ಅಲ್ವಾ ಸರ್? ತಾವು ಹೇಳ್ತಿದ್ದಮ್ಮ ಅನುಭವ ಹೇಳ್ತಿದ್ರಿ, ಪ್ಲೀಸ್. ಸೊ ಈ 4ನೇ ದಿನ ಅವ್ರನ್ನ ಬೈಯೋ ಒಂದು ಸೀನು. ಓಕೆ, ಇವೆಲ್ಲ ನೆನಪಿದೆ ನನಗೆ. ದೊಡ್ಡಣ್ಣ, ಅದೇ ನಮ್ಮ ತಂದೆ ನನ್ನ ತಮ್ಮ ಏನೋ ದುಡ್ಡು ಕೇಳ್ತಾನೆ ಇಂಜಿನಿಯರಿಂಗ್ ಇದಕ್ಕೆ, ನಾನು SI ಆಗಬೇಕು ಅಂತ ದುಡ್ಡು ಕೇಳ್ತಿ ಕೊಡಲ್ಲ. ಸೊ ಅದೀಗ ಅವಾಗ ನಿಮ್ಗಿಂತ ಎಂಜಿಲ್ ಕೈಲಿ
ಕಾಗೆ ಓಡಿಸೋ ದೊಡ್ಡೇನೆ ಎಷ್ಟೋ ವಾಸಿ. ನಿಮ್ಮಂಥವ್ರ ಮಕ್ಕಳಾಗಿ ಹುಟ್ಟಿದೀವಲ್ಲ, ನಮ್ದು ಯಾವುದೋ ಜನ್ಮದ ಕರ್ಮ ಅನ್ನೋ ಲೆಕ್ಕದಲ್ಲಿ ಬೈಯುವಂಥ ಸೀನು ಸಿಚುವೇಶನ್ ನನಗೆ ಬರ್ತಾ ಇಲ್ಲ ಮಾತು. ನನ್ನ ಮೈಂಡಿಗೆ ಏನು ಬಂದ್ಬಿಡ್ತು ಅಂದರೆ, ನಾಳೆ ಅಭಿಮಾನಿಗಳು ನೋಡ್ತಾರಲ್ಲ, ನನಗೆ ಬರೋಬ್ಬರಿ ನನ್ ಸರಿಯಾಗಿ ಮಾಡ್ಬಿಡ್ತಾರೆ, ಬೈತ್ಕೊಂತಾರೆ, ಆಮೇಲೆ ಫ್ರೆಂಡ್ಸ್ ನೋಡ್ತಾರೆ, ಹೌದು ಇದು ಬಂದ್ಬಿಡ್ತು ನನ್ನ ಮೈಂಡಲ್ಲಿ. ಹಿಂಗಪ್ಪ ಆ್ಯಕ್ಟ್ ಮಾಡೋದು ಇದು ಅಂತ ಅನಿಸ್ಬಿಡ್ತು ನನಗೆ. ಆಮೇಲೆ ಇದು ಬಂದರು ನಮ್ಮ ಸ್ನೇಹಿತ ಸರ್, ಮೊನ್ನೆಲ್ಲ ಚೆನ್ನಾಗಿ ಮಾಡಿದ್ರಲ್ರಿ, ಇವತ್ತೇನಾಯ್ತು ಅಂತ. ಆಮೇಲೆ ವಿಷ್ಣುಪಾಜಲ್ಲಿ ಕುತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ರು, ಅವ್ರಿಗೆ ಗೊತ್ತಾಯ್ತು ಡಿಲೇ ಆಗ್ತೈತಲ್ಲ. ಹೌದು. ಸೊ ಕರೆದ್ರು, ಬೈಲಿ ಮರಿ ಅಂತಾನೆ ನಾನು ನಿಮ್ಮನ್ನು ಮರಿ ಅಂತ ಕರೀತೀನಿ, ಬೈಲಿ ಮರಿ ಆಗೋದು. ಅವಾಗ ಏನು ಇಲ್ಲ, ನಮ್ಮನ್ನೊಂದು ರೋಲ್ ಮಾಡಲಾಗಿ ತಗೊಂಡು ನಾವು ಸಿನಿಮಾದಲ್ಲಿ ನೋಡಿದ್ದೀವಿ, ಇವ್ರ ಮೈ ಹೀರೋ ಅಲ್ವಾ. ಸೊ ನಿಮಗೆ ನಾನು ಹಿಂಗೆ ವಿಲನ್ ಥರ ಬೈಯೋದು ನನಗೆ ನೆಗೆಟಿವ್ ಶೇಡಲ್ಲಿ ಇಷ್ಟ ಆಗ್ತಾ ಇಲ್ಲ. ಸರಿ, ಅವ್ರದ್ದು ಎಕ್ಸಾಂಪಲ್ ಹೇಳಿದ್ರು. ನಾನು ನಾಗರಾವ್ ಹೀರೋ, ನಾನು ನಾಗರಾವ್ ಸಿನಿಮಾ ನೋಡಿದ್ದೀನಪ್ಪ, ನೋಡಿದ್ವಿ, ಅದ್ರಲ್ಲಿ ಹೀರೋ ಅಲ್ವಾ, ಮತ್ತೆ ಗಂಧದ ಗುಡಿ ಮಾಡಲಿಲ್ವ ವಿಲನ್ ಆಗಿ? ಹೌದು. ಅಂತ ಮಹಾನ್ ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ. ಸೊ ಎಲ್ ಪಿ ಶಂಕರ್ ಅವ್ರು ಬಂದು ಅವ್ರಿಗೆ ಹೇಳಿದ್ರಂತೆ, ಈ ಥರ ಎಲ್ಲ ಇವ್ರು ಮಾಡೋದು ಅಂತಿದ್ರಂತೆ. ಸೇಮ್ ಸಿಚುಯೇಷನ್ ಅವ್ರಿಗೂ ಬಂದಿರೋದು, ಅದನ್ನ ನಿಮ್ಮನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಕಲಾವಿದಾಗ ಎಲ್ಲ ಕ್ಯಾರೆಕ್ಟರ್ ಮಾಡಬೇಕು. ಆಮೇಲೆ ಅವರು ಹೇಳಿದ್ರಂತೆ, ಬಬ್ರುವಾಹನ ಅಲ್ಲ, ಇನ್ನು ನೆಗೆಟಿವ್ ಕ್ಯಾರೆಕ್ಟರ್ ಭಕ್ತ ಪ್ರಹ್ಲಾದ ಮಗನ್ನೇ ಸಾಯಿಸ್ತಾರೆ, ಮಗನ್ನೇ ಅಷ್ಟು ಕ್ರೂರವಾಗಿ ಮಾಡಿಲ್ಲ. ಅದ್ಭುತ ಆಕ್ಟಿಂಗ್ ನೋಡಿ, ಎಲ್ಲಿಂದ ಎಲ್ಲಿ ಕನೆಕ್ಷನ್ ಇದೆ ಅಲ್ವಾ. ಇಲ್ಲಿ ನೆಗೆಟಿವ್ ಅವ್ರಿಗೆ ಎಕ್ಸಾಂಪಲ್, ಅವರು ಕಲಾವಿದರೇ ಎಕ್ಸಾಂಪಲ್ ಕೊಡ್ತಾ ಅಲ್ವಾ, ಇನ್ಸ್ಪೈರ್ ಆಗೋದು ಅನ್ನೋದಕ್ಕೆ ಇದು ಹೇಳಿದ್ರು. ಸೊ ಅವ್ರ ಮಾತು ಹೇಳಿದ ಮೇಲೆ ಅಲ್ಲಿಂದ ತಿರುಗಿ ನೋಡ್ಲೇ ಇಲ್ಲ. ಫಟಾಫಟ್ ಚಟಾಚಟ್ ಅಂತ ಮಾಡ್ಬಿಟ್ರಿ. ಓಕೆ ಸೂಪರ್ ಅನುಭವ ಅಲ್ಲ ಅದು. ಸೊ ಮೊದಲನೇ ಬಾರಿ ಭೇಟಿ ಆಗದ ಈ ಒಂದು ಅನುಭವ ಅಲ್ವಾ. ಮತ್ತೆ ಆಕ್ಟ್ ಮಾಡಿದ್ದು ನಿಮ್ಗೇನು ಅಂದರೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು ನಿಮ್ಗೇನು ಅನ್ಸಿಲ್ವಾ? ಇಲ್ಲ, ಕಷ್ಟ ಆಗಿಲ್ಲ? ಕ್ಯಾಮ್ರಾ ಫಿಯರ್. ಯಾಕೆ? ಡ್ಯಾನ್ಸ್ ಶೋಸ್ ಎಲ್ಲ ಮಾಡ್ತಿದ್ನಲ್ಲ. ಓಕೆ. ಸೊ ಹಾಗಾಗಿ ಕ್ಯಾಮ್ರಾ ಫೇಸ್ ಮಾಡೋದು ಕಷ್ಟ ಅನ್ಸಿಲ್ಲ. ಸೊ ಸ್ಟೇಜ್ ಫಿಯರ್ ಅನ್ನೋದು ನಿಮಗೆ ಇರಲಿಲ್ಲ? ಇಲ್ಲ, ಇಷ್ಟ ನನ್ನ ಫಿಯರ್ ಅಂತ ಬಂದಿದೆ ಅವ್ರಿಗೆ ಬೈಯೋದು. ಓಕೆ, ಅಲ್ಲೇ ವಿಷ್ಣು ಅಪ್ಪಾಜಿಗೆ ಬೈಯ ಅನ್ನೋ ಒಂದು ಫಿಯರ್ ಇತ್ತಲ್ಲ, ಅದೇ ಫಿಯರ್ ನನಗಷ್ಟೇ. ಓಕೆ ಆಲ್ಮೋಸ್ಟ್ ಅದು ಫೀವರ್ ಕನ್ವರ್ಟ್ ಆಗ್ಬಿಟ್ಟಿತ್ತು. ಸೊ ಆಮೇಲೆ ವಿಷ್ಣು ಅಪ್ಪಾಜಿ ಹೇಳಿದ್ದ ಒಂದು ಧೈರ್ಯಕ್ಕೆ ಮತ್ತೆ ಹಿಂತಿರುಗಿ ನೋಡಿದೆ. ಓಕೆ. ಸೊ ಅದರಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ನೀವು ಮಾಡ್ತಾ ಇದ್ದೀರಾ ಅಂತ ನಿಮಗೇನೋ ಫೀಲ್ ಬರಲಿಲ್ವಾ? ಚೆನ್ನಾಗಿ ಮಾಡಿದ್ರೆ, ಚೆನ್ನಾಗಿ ಪಾತ್ರ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಿಮಗೆ ಫೀಲ್ ಬರಲಿಲ್ವಾ? ಅದರಲ್ಲಿ ನೆಗೆಟಿವ್ ಅಂತ ಏನಿಲ್ಲ. ನೀವು ಆ ಸಿನಿಮಾ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಸರಿ. ಓಕೆ. ನಾನು ಪ್ರಾಮಾಣಿಕವಾಗಿ ಎಲ್ಲದರಲ್ಲೂ ಪಾಸ್ ಆಗಿರ್ತೀನಿ. ಓಕೆ. ಇದು ಗೊತ್ತಲ್ಲ, ಅಲ್ಲಿ ಹೊರಗಡೆ ಹೊನ್ನೊಳ್ಳಿ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಬರ್ತಾರಲ್ಲ, ಹೊನ್ನೊಳ್ಳಿ ಕೃಷ್ಣ ಸರ್ ಬಂದ್ಬಿಟ್ಟು ಲಂಚ ಕೇಳ್ತಾರೆ. ನೋಡಪ್ಪ ಗೋಪಿನಾಥ್, ಇವತ್ತು ನನಗೆ ಡೈಲಾಗ್ ನೆನಪಿದೆ. ನೋಡಪ್ಪ ಗೋಪಿನಾಥ, ನಾನು ಹೇಳ್ತೀನಿ, ನಾನು ಯಾಕೆ ಸರ್ ಲಂಚ ಕೊಡಬೇಕು? ನಾನು ಎಲ್ಲದರಲ್ಲೂ ಪಾಸ್ ಆಗಿದ್ದೀನಿ, ಹೈ ಜಂಪು, ಲಾಂಗ್ ಜಂಪು, ರನ್ನಿಂಗ್ ಅಲ್ಲಿ ಎಲ್ಲಾದ್ರೂ. ನಾನು ಯಾಕೆ ಲಂಚ ಕೊಡಬೇಕು ಅಂತ ಕೇಳ್ತೀನಿ. ನೋಡಪ್ಪ ಗೋಪಿನಾಥ, SI ಪೋಸ್ಟ್ ಅನ್ನೋದು ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದ್ದಂಗೆ. ಆ ಕೋಳಿನ ನಿನ್ನ ಕೈಗೆ ಇಡಬೇಕು ಅಂದ್ರೆ ನೀನು ತಗೊಂಬಂದಂಗೆ 10 ಲಕ್ಷ ಇಡಬೇಕು ಅಂತ. ಇಲ್ಲಿ ದೊಡ್ಡಣ್ಣವ್ರ ಮಗ, ನನ್ನ ಫ್ರೆಂಡೇ ಸಂತೋಷ್ ಅಂತ, ಅವನು ನಾನಿಟ್ಟೆ ಅಂತ ಬಂದು ಕೊಡ್ತಾನಲ್ಲ ದುಡ್ಡನ್ನ. ಅವರೆಲ್ಲ ಕೊಡುವಾಗ ನಮ್ಮ ಅಪ್ಪನ ಬಂದು ನಾನು ಕೇಳಿದೆ, ಆಬ್ವಿಯಸ್ಲಿ ಅಲ್ವಾ, ನಿಮ್ಗೆ ಏನೋ ಬೇಕು ಅಂದ್ರೆ ನೀನು ತಂದೆ ಹತ್ರ ತಾನೇ ಹೋಗ್ತೀರ. ತಂದೆನ ಕೇಳ್ತೀನಿ, ತಂದೆ ಲಂಚ ಎಲ್ಲ ಕೊಟ್ಟು ನನ್ನ ಮಗನ ಸೇರ್ಸಲ್ಲ, ನೀನು ಲಂಚ ಕೊಟ್ರೆ ನೀನು ಲಂಚ ತಗೊಂತೀಯ. ಸೊ ಒಬ್ಬ ಮುಂದೆ ನೀವು ಕೆಲಸ ಮಾಡ್ತೀವಿ. ಆಮೇಲೆ ಒಬ್ಬ ಲಂಚಕರು ಹುಟ್ಟಾಕೋದಕ್ಕೆ ಅದು ಸಿನಿಮಾದಿಂದ ಒಂದು ಇದರಿಂದ ಎಷ್ಟು ಜನರಿಗೆ ಅದು ಮೆಸೇಜ್ ಮುಟ್ತು. ವಂಡರ್ಫುಲ್ ಮೆಸೇಜ್ ಅಲ್ವಾ? ದಟ್ ಈಸ್ ವಾಟ್. ಲಂಚಕರು ನಾನು ಹುಟ್ಟಾಕಿ ಆಗ ತಂದೆ ಮೇಲೆ ದ್ವೇಷ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ದ್ವೇಷ ಶುರು ಆಗುತ್ತೆ. ಅಳಿಯ ಮತ್ತು ನನ್ನ ಸಿಸ್ಟರ್ ಗಂಡನೂ ಬರ್ತಾರೆ, ಅವ್ರಿಗೂ ಹೆಲ್ಪ್ ಕೇಳ್ತಾರೆ. ಸೊ ಇದೆಲ್ಲ ಫಾರ್ಮೇಶನ್ ಆಗುತ್ತೆ. ಈ ತರ ಶುರುವಾಗುತ್ತೆ. ಸೊ ವಿಲ್ ಗೋ ಅಗೇನ್ಸ್ಟ್ ದೆಮ್. ಬಟ್ ಅವ್ರದ್ದು ಮಾರಲ್ ಇದೆಯಲ್ಲ, ಅವ್ರ ಸ್ಯಾಲ್ರಿಯಲ್ಲಿ ಅರ್ಧ ಸಂಸಾರಕ್ಕೆ ಅರ್ಧ ಫ್ಯಾಮಿಲಿ. ಒಂದು ಕರೆ ಬರ್ತದೆ, ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಬಡವರಲ್ಲಿ
ಮಂಜು ಅವರು. ನಮ್ಮ ನಾಯಕರ ಜೊತೆಗಿದ್ದಾರೆ, ಖುಷಿ ಆಯ್ತು. ಎಸ್ ಸರ್, ಎಸ್ ಸರ್. ಪಾಂಡವಪುರ ಅವರು. ಪಾಂಡವಪುರ. ನೋಡಿ ಎಷ್ಟು ಚಾರ್ಜ್ ಇರ್ತಾರೆ, ಯಾವಾಗಲೂ ಚಾರ್ಜ್ ಇರ್ತಾರೆ ಅವರು. ಅವ್ರ ಸಿನಿಮಾ ನಾನು ಕೂಡ ಕೆಲಸ ಮಾಡಿದ್ದೆ. ಓಕೆ. ಹೇಗಿದ್ದಾರೆ? ಶ್ರಾವಣ ಸಿನಿಮಾದಲ್ಲೇ. ಶ್ರವಣ. ಓಕೆ. ನಮಸ್ತೆ ನಮಸ್ತೆ ಮಂಜು ಸರ್, ಹೇಗಿದ್ದೀರಾ? ಹೇಗಿದ್ದೀರಾ? ತುಂಬಾ ದಿನ ಆಯ್ತು. ಹೌದೌದು. ಯಾವ್ದಪ್ಪ ಪ್ರಾಜೆಕ್ಟ್? ಈ ಅಕ್ಷರ ಅನ್ನೋ ಸಿನಿಮಾ ಕಂಪ್ಲೀಟ್ ಆಗಿದೆ, ಹಾ, ರಿಲೀಸಿಗೆ ವೇಟ್ ಮಾಡ್ತಾ ಇದ್ದೀನಿ. ಹೌದಾ? ತುಂಬಾ ದಿನ ಆಯ್ತು, ಭೇಟಿನೇ ಆಗ್ಲಿಲ್ಲ. ಹೌದೌದು. ನಿಮ್ಮಂತ ನಿರ್ದೇಶಕರು ಬರಬೇಕು, ಕತೆ ಹೇಳ್ಬೇಕು, ಸಿನಿಮಾ ಮಾಡಬೇಕು ಅಲ್ವಾ? ನಮ್ಮಂತರ ಅವಕಾಶ ಕೊಡಬೇಕು. ಕತೆಗಳು ತುಂಬಾ ಇದೆ. ಹೌದೌದು ಅಲ್ವಾ? ಹೌದು, ಕಥೆಗಳು ತುಂಬಾ ಇದೆ. ಇದೆ ಇದೆ ಇದೆ. ಮತ್ತೆ ಮಂಜು ಅವರೇ, ಆಯ್ತು. ಮತ್ತೇನು ಪಕ್ಷ ವಿಶೇಷ? ಮತ್ತೆ ಅಲ್ಲ ನಮ್ಮ ನೆನ್ಸ್ಕೊಂಡಿಲ್ಲಲ್ಲ ಕ್ಲಾಪಿಂಗಿಗೆ ಯಾವುದು? ಇಲ್ಲ, ಹೀಗೆ ನಮ್ದು ಏನೋ ಅಂತ ದೊಡ್ಡ ಸಿನಿಮಾಗಳೇನಿಲ್ಲ, ಎಲ್ಲ ಚಿಕ್ಕ ಸಿನಿಮಾಗಳೇ ಮಾಡ್ತಿರೋದು. ಸಿನಿಮಾನೇ ಸರ್, ಹೌದು. ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ. ಚಿಕ್ಕ ಸಿನಿಮಾನ ಇಷ್ಟು ಕ್ರಿಯೇಟ್ ಮಾಡೋದು ಮಂಜು ಸರ್. ಎಸ್. ಅದು ಕನ್ನಡ. ಓಕೆ. ವೆರಿ ಗುಡ್ ವೆರಿ ಗುಡ್. ಹಾ, ಚಿಕ್ಕ ಸಿನಿಮಾಗಳು ಆಯ್ತು. ಗುಡ್. ಓಕೆ. 9ನೇ ಸಿನಿಮಾ ಪ್ಲಾನಿಂಗ್ ನಡೀತಾ ಇದೆ. ಆಲ್ಮೋಸ್ಟ್ ಮೋಸ್ಟ್ಲಿ ನೆಕ್ಸ್ಟ್ ಅಕ್ಟೋಬರ್ ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ. ಚಿಕ್ಕ ಸಿನಿಮಾ. ಓಕೆ. ವೆರಿ ಗುಡ್. ಮಾಡಿ ಸರ್, ಬೆಸ್ಟ್ ವಿಶಸ್. ಆಲ್ ದ ಬೆಸ್ಟ್ ಸರ್. ಆ ಸಿನಿಮಾ ಸಿಗೋಣ ಯಾವಾಗ ಒಂದ್ಸರಿ. ಖಂಡಿತ. ಎಸ್ ಸರ್. ಲೈವ್ ಒಳ್ಳೆದಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಂಜು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್. ಮಂಜು ಅವರು ಸಹ ನಮ್ಮ ಚಾನಲ್ಗೆ ಬಂದಿದ್ರು. ಎಸ್, ಅದಕ್ಕೆ ಅವರು ಮಾತಾಡ್ತಿದ್ರು. ಯಾರು ಅದಕ್ಕೆ ಹೇಳೋರು ಅದು ಹೇಳಿದ್ರು. ಎರಡನೇ ಸಿನಿಮಾ ಶ್ರಾವಣ, ಅದ್ರ ಬಗ್ಗೆ. ಓಕೆ, ಪ್ಲೀಸ್. ಸೊ ಇದು ಅದೇನೆ, ದಟ್ ಇಸ್ ವಾಟ್. ಈ ತರ ಬಂದು ತಂದೆ ಹತ್ರ ಕೇಳಿದಾಗ ಅವರ ಅಗೇನ್ಸ್ಟ್ ಆಗ್ತಾರಲ್ಲ, ಅವಾಗ ಅದು ನೆಗೆಟಿವ್ ಆಗ್ತೀವಿ. ಅಲ್ಲೇ ಕೊನೆಯದಾಗಿ ಅವರು ಬೆಲೆ ಗೊತ್ತಾಗುತ್ತಲ್ಲ, ಅವ್ರು ತೀರ್ಕೊಂಡಾಗ. ಅವ್ರು ತೀರೋದ್ಮೇಲೆ ನೀವು ಹುಡುಕ್ತಾ ಬರ್ತೀರಾ ನೀವು. ಜನಗಳು ಸೇವೆ ಮಾಡಿರೋದು ಅವರು ಅಲ್ವಾ. ಅದೇನೆ, ದಟ್ ಇಸ್ ವಾಟ್. ಇದು ಎರಡು ಕಡೆನೂ ನಾನು ನೋಡಿದೆ. ವಿಷ್ಣು ಅಪ್ಪಾಜಿನೂ ಅಪ್ಪು ಸರ್ ಅಷ್ಟೇ. ಅವರು ನಮ್ಮನ್ನು ಹೋದ್ಮೇಲೆ ಅವ್ರು ತೀರೋದ್ಮೇಲೆ ಆ ಒಂದು ಹಾಡು ಇದೆಯಲ್ಲ, ಅದು ನಮ್ಮ ಹೃದಯ ಕಿಚ್ಚು ಬಿಡುತ್ತೆ ಸರ್. ಆ ಕೆಲಸ ಯಾರು ಈ ನಾಲ್ವರು ಎಸ್ ನಾರಾಯಣ್ ಸರ್ ಬರ್ದಿರೋದು. ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್, ವೆರಿ ಡಿಸಿಪ್ಲಿನ್ ಡೈರೆಕ್ಟರ್. ತುಂಬ ನನಗೆ ಅದು ಏನು ಗೊತ್ತಾ, ಆ ಸಿರಿವಂತ ಸಿನಿಮಾದಲ್ಲಿ ವಿಷ್ಣು ಅಪ್ಪಾಜಿ ಒಂದು ಮಹಾನ್ ನಟ, ಶ್ರುತಿ ಅಮ್ಮ ಅವ್ರದ್ದು ಬರ್ತಡೇ ಇವತ್ತು. ಈ ಮುಖಾಂತರ ಶ್ರುತಿ ಅವರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ನಮ್ಮ ಚಿತ್ರರಂಗದ ಒಂದು ದಿಶೆನೇ ಬದಲಾಯಿಸಿದಂತಹ ಉಪೇಂದ್ರ ಅವ್ರಿಗೂ ಹುಟ್ಟುಹಬ್ಬದ ರಿಯಲ್ ಡೈರೆಕ್ಟರ್ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ. ಮತ್ತೆ ಏನ್ ಹೇಳಕ್ ಬಂದೆ ಅಂದ್ರೆ, ಸೊ ಸಿರಿವಂತದಲ್ಲಿ ಈ ಒಂದು ದೊಡ್ಡ ತಾರಾ ಬಳಗ ಇತ್ತು ಅಲ್ವಾ. ವಿಷ್ಣು ಅಪ್ಪಾಜಿ, ಶ್ರುತಿ ಮೇಡಮ್, ಶ್ರೀನಾಥ್ ಅಂಕಲ್, ಎಂತ ಒಳ್ಳೆ ನಟರು ನೋಡಿ, ಹೆಂಗ್ ಕನೆಕ್ಟೆಡ್ ಇದೆ ಇವತ್ತು ಅವರ ಹುಟ್ಟಹಬ್ಬ, ಶ್ರುತಿ ಅವ್ರದ್ದು ಹುಟ್ಟಹಬ್ಬ. ಆಮೇಲೆ ನಾನು ಹೇಳಿದ್ರು ಶ್ರೀನಾಥ್ ಅಂಕಲ್, ಪ್ರಳಯರಾಜ ಶ್ರೀನಾಥ್. ನಮ್ ತಾಯಿ ತುಂಬಾ ಇಷ್ಟ ಅವ್ರು. ಅವ್ರಿಗೆ ಬೆಸುಗೆ ಸಿನಿಮಾ ತುಂಬಾ ಇಷ್ಟ. ಹೇಳಿದೆ ನಮ್ಮ ತಾಯಿಗೆ ಬೆಸುಗೆ ಸಿನಿಮಾ ಥ್ಯಾಂಕ್ಸ್ ಅಮ್ಮ. ಅವ್ರು ಒಂಥರ ಏನ್ ಹೇಳ್ಬೋದು, ಅವ್ರ ಹಸು ತರ ಅವರು. ಅಯ್ಯೋ, ವೆರಿ ಸಿಂಪಲ್, ವೆರಿ ಇನ್ನೋಸೆಂಟ್, ವೆರಿ ಸ್ವೀಟ್, ವೆರಿ ಹಂಬಲ್ ಪರ್ಸನ್. ಆಮೇಲೆ ದೊಡ್ಡಣ್ಣ ಅಂಕಲ್, ಅವರು ದುಡ್ಡು ಇಸ್ಕೊಂಡಿರ್ತಾರೆ ಅಂದ್ರೆ ನೀವು ಯಾಕೆ ಚೆನ್ನಾಗಿ ಮಾಡ್ಬಿಟ್ರೆ ಶಬಾಷ್ ಕಣ ಅಂತಾರೆ ಅಲ್ವಾ. ಇಲ್ಲಾಂದ್ರೆ ಬೈತಾರೆ ಚೆನ್ನಾಗಿ ಮಾಡಿಲ್ಲ ಅಂದ್ರೆ. ಬಟ್ ಆ ಬೈಯೋದನ್ನು ಅದು ಒಳ್ಳೇದಕ್ಕೆ ಕಲಿಯೋದಕ್ಕಲ್ಲ. ಸೊ ಅದು ಆ ತರ ಕ್ಯಾರೆಕ್ಟರ್ ನಮ್ಮ ದೊಡ್ಡಣ್ಣ ಅಂಕಲ್. ನಿಜ. ಆಮೇಲೆ ಶಿವರಾಮಣ್ಣ ಇದ್ರು. ಶಿವರಾಮಣ್ಣ ಅಂತೂ ಬ್ಯೂಟಿಫುಲ್ ಕಥೆಗಳು. ಅವರು ವಿಷ್ಣು ಅಪ್ಪಾಜಿ ಜೊತೆ ಒಡನಾಟ, ರಜನಿಕಾಂತ್ ಅವ್ರ ಜೊತೆ ಒಡನಾಟ ಅಲ್ವಾ. ರಜನಿಕಾಂತ್ ಸರ್ ಹೇಗೆ ಕಷ್ಟಪಟ್ರು ಅನ್ನೋದನ್ನೆಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಮತ್ತೆ ನಮ್ಮ ಚಾಮಯ್ಯ ಮೇಷ್ಟ್ರು ಇದ್ರು. ನನ್ನ ಸೌಭಾಗ್ಯ ನೋಡಿ ಅಲ್ವಾ, ಎಲ್ಲರೂ ಸಿಕ್ಕರು. ತುಳಸಿ ಮೇಡಮ್ ಅವರು ತುಂಬಾ ಅದ್ಭುತವಾದ ಕಲಾವಿದೆ. ಅವಿನಾಶ್ ಸರ್ ಇದ್ರು. ದೊಡ್ಡ ತಾರಾ ಬಳಗ ಇದ್ದಂತ ಸಿನಿಮಾ ಅಲ್ವಾ ಸಿರಿವಂತ, ಬಿಗ್ ಸ್ಟಾರ್ ಕಾಸ್ಟ್. ಸೊ ಒಂದು ಫುಲ್ ಮೀಲ್ಸ್ ಅದರಲ್ಲೇ ಸಿಕ್ಬಿಡುತ್ತೆ ಅಲ್ವಾ. ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ.
ನಮಸ್ಕಾರ. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ಶಾಂತಕುಮಾರ್ ಅವರೇ ನಮಸ್ಕಾರ, ಹೇಗಿದ್ದೀರಾ? ಖಂಡಿತ ಮಾತಾಡಿ ಸರ್, ನಮ್ಮೊಂದಿಗೆ ಇದ್ದಾರೆ. ನಮಸ್ತೆ. ನಮಸ್ತೆ ಶಾಂತಕುಮಾರ್, ಹೇಗಿದ್ದೀರಿ? ಶಾರು ಅಂತಾರೆ ನಿಮ್ಮನ್ನ? ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿ, ನಿಮ್ಮ ಕುಟುಂಬದಲ್ಲೆಲ್ಲ ಚೆನ್ನಾಗಿದ್ದಾರಾ? ಎಲ್ಲಿ ಮುಂದಿನ ಸಿನಿಮಾ ಅಕ್ಷರ ಅಂತ. ಅಕ್ಷರ. ಇವಾಗ ತಾವು ಎಲ್ಲಿಂದ ಕರೆ ಮಾಡಿರೋದು? ಬೆಂಗಳೂರಲ್ಲೇ ಇದ್ದೀರಾ? ವೆರಿ ಗುಡ್, ವೆರಿ ಗುಡ್. ಏನು ಮಾಡ್ತಾ ಇದ್ದೀರಿ? ನಿಮ್ಮ ಧ್ವನಿ ಕ್ಲಿಯರ್ ಇಲ್ಲ ಶಾಂತಕುಮಾರ್ ಅವರೇ. ಇಲ್ಲ, ಮೋಸ್ಟ್ಲಿ ಕನೆಕ್ಟಿವಿಟಿ ಪ್ರಾಬ್ಲಮ್ ಅಲ್ವಾ? ಮೋಸ್ಟ್ಲಿ. ಆಯ್ತು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಎಸ್, ತಾವು ಹೇಳ್ತಿದ್ರಿ, ಹೇಳಿ. ಅದೇ ಈ ಥರ ಒಂದು ಅದ್ಭುತವಾದ ತಾರಾ ಬಳಗ ಇದ್ದಂಥ ಅಲ್ವಾ ಸಿನಿಮಾ ಫುಲ್ ಮಿಲ್ಸ್. ಹಾಂ, ಅದಾದ ಮೇಲೆ ನನಗೆ ಶ್ರಾವಣ ಅನ್ನೋ ಸಿನಿಮಾ ಅವಕಾಶ ಸಿಕ್ತು. ಓಕೆ. ಶ್ರಾವಣದಲ್ಲಿ ಏನು ಪಾತ್ರ? ಶ್ರಾವಣ ಸಿನಿಮಾ ಸಿಗೋಕ್ಕೂ ಮುಂಚೆ 2006-07 ನನ್ನ ಸಿರಿವಂತ ಕಂಪ್ಲೀಟ್ ಆಗಿತ್ತು. ಓಕೆ. 2010ಗೆ ಶ್ರಾವಣ. ಅದಕ್ಕೆ ಮುಂಚೆ, ಅದಾದ ಮೇಲೆ ನಾನು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಅಂತ ಗಾರ್ಮೆಂಟ್ ಇಂಡಸ್ಟ್ರಿ, ಸೊ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೆ. ಒಂದು 200 ಜನ ಕೆಲಸ ಮಾಡ್ತಾ ಇದ್ರು. ಅಟ್ ದ ಏಜ್ ಆಫ್ ನನಗೆ 20-21 ವರ್ಷ. ವಾವ್, ಅವಾಗಲೇ ನಾನು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೆ. ಸೂಪರ್ ಸೂಪರ್ ಸೂಪರ್. ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ವೆರಿ ಗುಡ್. ಇಂಡಿಪೆಂಡೆಂಟ್. ಅದೇ ಹೇಳಿದ್ನಲ್ಲ, ಸಿರಿವಂತ ಆದಮೇಲೆ ನಾನೇ ಸಿರಿವಂತ ಆದೆ. ಸ್ವಲ್ಪ ಕಾರ್ಟೂನ್, ಸ್ವಲ್ಪ ಪ್ರಾಪರ್ಟಿ ಇಲ್ಲ, ನಾವು ವಿಷ್ಣು ಅಪ್ಪಾಜಿ ಅವರ ಆಶೀರ್ವಾದ ಅನ್ಕೋತೀನಿ ಇರ್ಬೋದು. ಆಮೇಲೆ ಸಿನಿಮಾನು ಟ್ರೈ ಮಾಡಿದೆ ನಾನು. ನೀವು ರಾಜ್ ಫಿಲಮ್ ನೋಡಿದಿರಲ್ಲ, ಒಬ್ಬರು ಸರ್ ಚಾನ್ಸ್ ಕೇಳ್ಕೊಂಡು ಹೋಗ್ತಾರೆ, ಕರಾಟೆ ಬರುತ್ತೆ, ಡ್ಯಾನ್ಸ್ ಬರುತ್ತೆ, ಆಕ್ಟ್ ಬರುತ್ತೆ ಅಂತ. ಬಟ್ ಇಲ್ಲಮ್ಮ, ಅವೆಲ್ಲ ವರ್ಕ್ ಆಗಲ್ಲ. ಇದು ಮಾರ್ಕೆಟ್ ಇರಬೇಕು. ಸೊ ರೆಕಮೆಂಡೇಶನ್ ಮಾರ್ಕೆಟ್ ನಾನೊಂದು 50 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನೋಡಮ್ಮ ಮಾಡ್ತೀನಿ, ಈ ಥರನೇ. ಸೊ ಅದು ತಿರ್ಗ ಮತ್ತೆ ಬೇಜಾರಾಯಿತು. ಹೌದು, ತುಂಬ ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ. ಲೀಡ್ ಕ್ಯಾರೆಕ್ಟ್ರು ಹೌದು ಹೌದು, ಒಂದು ಮಾರ್ಕೆಟ್ ಬೇಕಮ್ಮ. ಎಸ್ ಎಸ್ ಎಸ್. ಸರಿ ಆಯಿತು ಅಂದ್ಬಿಟ್ಟು, ಆಯಿತು ನೋಡೋಣ ಪ್ರೋಸೆಸ್ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಎ ಫ್ಯಾಕ್ಟ್ರಿ. ಆ್ಯಂಡ್ ಅದು ಹೋಗ್ತಾ ಇತ್ತು. ಅದಾದಮೇಲೆ ಶ್ರಾವಣ ಸೆಕೆಂಡ್ ಹೀರೋಗೆ ಚಾನ್ಸ್ ಸಿಕ್ತು. ವಿಜಯ ರಾಘವೇಂದ್ರ ಅವರು ಲೀಡು, ನಾನು ಸೆಕೆಂಡ್ ಹೀರೋಗಿ ಮಾಡಿದೆ. ಸಂದೀಪ್ ಅಂತ ಇನ್ನೊಬ್ರು, ಸಂದೀಪ್ ಅಂತ ಕರುಣಿನ ಕುಡಿ ಸಿನಿಮಾದ ಪ್ರಭಾಕರ್, ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಅಂತ ಹುಡುಗ. ಆತನು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿ 3 ಜನ ಈಕ್ವಲ್ ಕ್ಯಾರೆಕ್ಟರ್. ಚೆನ್ನಾಗಿತ್ತು ಸಿನಿಮಾ, ಮಾಡಿದ್ವಿ. ಅದರಲ್ಲಿ ವರ್ಕ್ ಮಾಡಿದಂಥ ಮಂಜು ಅವರೇನೆ ಇವಾಗ ಸರಿ ಕಾಲ್ ಮಾಡಿ. ಹೌದೌದು, ಆ ಚಿತ್ರದಲ್ಲಿ. ಓಕೆ. ಯಾಕಂದರೆ ಅವಕಾಶ ಸಿಗೋದು ಅಷ್ಟು ಈಸಿ ಇಲ್ಲ, ನಾವು ಅನ್ಕೊಂಡಂಗೆ ಇಲ್ಲ. ಸೊ ಹಾಗಾಗಿ ಹಲೋ, ನಮಸ್ಕಾರ. ಯಾರು ಮಾತಾಡೋದು? ಸರ್ ಕಾಲ್ ಮಾಡಿ. ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಎಸ್. ಸೊ ನಾನು ಹೇಳಿದೆ ಅಂದರೆ, ಈಗ ನೋಡಿ, ನಾನು 6 ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ನನ್ನ ಆ್ಯಕ್ಟಿಂಗ್ ನೋಡ್ತಾರೆ, ಜನ ನೋಡ್ತಾರೆ, ಎಸ್ ವಾವ್, ಅದ್ಭುತವಾಗಿ ತಾವು ಒಂದು ವಿಲನ್ ಕ್ಯಾರೆಕ್ಟರ್ ಅಂತೂ ಭಾಳ ಅದ್ಭುತವಾಗಿ ಮಾಡ್ತೀರಿ ಅಂತ ಹೇಳ್ತಾರೆ. ಯಾಕಂದರೆ ಹ್ಯಾಟ್ ಹಾಕ್ಕೊಂಡ್ರೆ ವಿಷ್ಣುವರ್ಧನ್ ಅವ್ರ ಒಂದು ಸ್ವರೂಪಿ ಅಂತ ಹೇಳ್ತಾರೆ. ಬಟ್ ಏನಂದರೆ, ನಾವೊಂದು ಆ್ಯಕ್ಟ್ ಮಾಡಬೇಕಾದ್ರೆ ಸಹ ಅದಕ್ಕೆಲ್ಲದಕ್ಕೂ ಒಂದು ಅದೃಷ್ಟ ಅನ್ನೋದು ಬೇಕು. ಮತ್ತು ಎಲ್ಲದಕ್ಕೂ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಸನ್ನಿವೇಶ ಅನ್ನೋದಕ್ಕಿಂತ ನಿಮ್ಗೆ ರೈಟ್ ಪೀಪಲ್ ಕನೆಕ್ಟ್ ಆದ್ರೆ ಸಿಕ್ಬಿಟ್ರೆ ಪ್ರಾಬ್ಲಮ್ ಇಲ್ಲ. ಎಸ್, ಆ ರೀತಿ ಇರುತ್ತೆ. ಸೊ ನೀವು ಹೀರೋ ಆಗಿ ನಟಿಸಿರುವ ಚಿತ್ರಗಳು ಯಾವ್ಯಾವುದು? ಸರ್, ಹೀರೋ ಆಗಿ ಸಂಭವ ಅಂತ ಒಂದು ಸಿನಿಮಾ ಮಾಡಿದೆ. ಅದು ರಿಲೀಸ್ ಆಗಿದೆ ಅನ್ಫಾರ್ಚುನೇಟ್ಲಿ. ಓಕೆ. ಆಮೇಲೆ ಕರೆ ಬರ್ತಾ ಇದೆ, ಮಾತಾಡೋಣ. ನಮಸ್ಕಾರ. ಯಾರು ಮಾತಾಡೋದು? ನಾನು ಶ್ರೀನಿವಾಸ್ ಅಂತ, ನಮ್ಮ ಭುವನ್ ಚಂದ್ರ ಅವ್ರ ಫ್ಯಾನು.
ನಮಸ್ತೆ. ಹಲೋ ನಮಸ್ತೆ ಸರ್. ನಾನು ಭುವನ್ ಚಂದ್ರ ಅವ್ರ ಫ್ಯಾನ್ ಸರ್. ಸರ್, ವಾಯ್ಸ್ ಬ್ರೇಕ್. ಅವ್ರ ಹತ್ರ ಬೇಕು ಮಾತಾಡ್ಬೋದಾ? ಖಂಡಿತ ಮಾತಾಡಿ ಸರ್. ನಮಸ್ತೆ ಶ್ರೀನಿವಾಸ್ ಸರ್, ನಮಸ್ತೆ. ಹಾ ನಮಸ್ತೆ ಸರ್, ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಇವತ್ತು ನಿಮ್ಮ ಇಂಟರ್ವ್ಯೂ ಬಗ್ಗೆ ಗೊತ್ತಾಗಿ ನನಗೆ ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಯು ಆರ್ ದ ಡಿಸರ್ವ್ಡ್ ಪರ್ಸನ್. ಥ್ಯಾಂಕ್ ಯು ಶ್ರೀನಿವಾಸ್ ಸರ್. ಆಮೇಲೆ ಬಾಲು ಸರ್ ಅಂತ ಮಾತಾಡ್ಬೇಕು. ಖಂಡಿತ ಸರ್, ಹೇಳಿ ಸರ್, ಹೇಳಿ. ಬಾಲು ಸರ್ ಹೇಳಿ. ನಾನು ಹಾ ನಮ್ಮ ಭುವನ್ ಚಂದ್ರ ಅವ್ರ ಫ್ಯಾನು. ಓಕೆ. ಅವರ ಕಿಡಿ ಪಿಕ್ಚರ್ ನೋಡಿದೆ ಸರ್ ನಾನು. ಓಕೆ. ಕಿಡಿ. ಆ ಕಿಡಿಯಲ್ಲಿ ಅವರ ಆಕ್ಟಿಂಗ್ ತುಂಬಾ ಅದ್ಭುತ, ಅಮೋಘ, ಮನೋಜ್ಞ ಅಭಿನಯ ಮಾಡಿದ್ದಾರೆ. ವಾವ್. ಓಕೆ. ಅದು ಹಾ ನನಗೆ ಬಹಳ ಇಷ್ಟ ಆಯ್ತು. ಅಲ್ಲ, ನಿಮ್ಮಂತ ಒಂದು ಕೆಲವು ಸೀನ್ಗಳಂತೂ ತುಂಬಾ ಹೃದಯ ಸ್ಪರ್ಶಿಯಾಗಿತ್ತು. ಓಕೆ. ಅಲ್ಲ, ನಿಮ್ಮಂತ ಒಬ್ಬ ಹಿರಿಯ ಕಲಾವಿದರು, ಅದೆಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್. ನಿಮ್ಮಂತ ಹಿರಿಯ ಕಲಾವಿದರು ಹೇಳ್ತೀರಾ ಅಂದ್ರೆ ಅದು ವಿಷ್ಣುವರ್ಧನ್ ಜ್ಞಾಪಕಕ್ಕೆ ಬಂದ್ರು. ಓಕೆ. ಅದು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ತುಂಬಾ ದೊಡ್ಡ ಮಾತು. ಒಳ್ಳೆ ಫ್ಯೂಚರ್ ಓಕೆ. ಇರ್ಬೇಕು. ಕೊಡಿ ಸರ್ ಭುವನ್ ಚಂದ್ರ ಅವರಿಗೆ. ಮಾತಾಡಿ ಸರ್. ಹೇಳಿದ್ದೀನಿ. ಸರ್, ನಿಮ್ಗೆ ಒಳ್ಳೆ ಭವಿಷ್ಯವನ್ನ ನಾನು ಕಾಪಾಡ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಈ ಒಂದು ಗುರಿನ ತಲುಪಬೇಕು ಅಂತ ನನಗೆ ಬಹಳ ಇಷ್ಟ ಇದೆ. ಥ್ಯಾಂಕ್ ಯು ಸರ್. ಅದಕ್ಕೋಸ್ಕರ ದೇವರ ಹತ್ರ ಪ್ರಾರ್ಥಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಆಮೇಲೆ ನೀವು ನನ್ನ ಪ್ರತಿ ಸತಿ ಇದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರಿ, ವಿಷ್ಣುವರ್ಧನ್ ಸಮಾಧಿ ಹತ್ರ. ಹೌದು, ಸ್ಮಾರಕ ಹತ್ರ. ಅಲ್ಲಿ ಕರ್ಕೊಂಡೋಗಿ ವಿಷ್ಣು ಅಪ್ಪಾಜಿನ ನಾವು ಎಲ್ಲ ನೋಡ್ಕೊಂಡು ಬರ್ತಾ ಇದ್ವಿ. ಪ್ರತಿ ವರ್ಷ ಒಂದ್ ವರ್ಷನೂ ಮಿಸ್ ಆಗಿಲ್ಲ. ಹೌದು. ಬಹಳ ಚೆನ್ನಾಗಿ ನೀವು ನಿಮ್ ಕಾರಲ್ಲಿ ಕೂರಿಸ್ಕೊಂಡು ನನ್ನ ಬಹಳ ಅಭಿಮಾನದಲ್ಲಿ ಕರ್ಕೊಂಡೋಗಿ ತೋರಿಸ್ತಾ ಇದ್ವಿ. ತಂದೆ ವಯಸ್ಸು ಅಲ್ವಾ? ಯಾವತ್ತೂ ಮರೆಯಲ್ಲ ನಾನು. ಇರ್ಲಿ ಅದೆಲ್ಲ ಅದು ಅಂತ ಯೋಗ ನೋಡಿ. ವಿಷ್ಣುವರ್ಧನ್ ಸರ್ ಪ್ರತಿ ವರ್ಷ ಅವ್ರನ್ನ ನಾನು ನೆನೆಸ್ಕೊಳ್ಳೋ ರೀತಿ ಮಾಡಿದ್ವಿ. ಎಸ್. ಅವ್ರನ್ನ ನೆನ್ಸ್ಕೋಬೇಕು. ಒಂದ್ ನಿಮಿಷ. ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅಭಿನಂದನೆಗಳು. ಬಹಳ ಖುಷಿ ಪಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇಲ್ಲ, ಅವ್ರನ್ನ ನೆನ್ಸ್ಕೊಳ್ಳಿರೋ ದಿನ ಯಾವ್ದು ಇಲ್ಲ ಅಂತ ನನ್ಗನ್ಸೋದು. ಅವ್ರು ಸದಾ ನೆನಪಲ್ಲೇ ಇರ್ತಾರೆ. ಎಸ್. ಅದೇ ಇವರು ಹೇಳ್ತಾ ಇರ್ತಾರೆ ಅವಾಗ, ನಮ್ಮ ಮನೆ ದೇವರು ನರಸಿಂಹ, ನನ್ನ ಮನದ ದೇವರು ಸಾಹಸ ಸಿಂಹ ಅಂತಾರೆ. ಎಸ್, ಖಂಡಿತ. ಅದು ನಮ್ ಭುವನ್ ಚಂದ್ರ ಎಲ್ಲೋದ್ರು ಆ ಮಾತಾಡ್ತಾನೆ ಇರ್ತಾರೆ. ಮತ್ತೆ ಕೋಪ ಬಂದ್ರೆ ಉಗ್ರ ನರಸಿಂಹ. ಕೋಪ ಬಂದ್ರೆ ಉಗ್ರ ನರಸಿಂಹ. ಓಕೆ ಸರ್, ಥ್ಯಾಂಕ್ ಯು ಶ್ರೀನಿವಾಸ್ ಸರ್. ನಮಸ್ತೆ. ಬರೀ ಹಾವಲ್ಲ ಮಿಸ್ಟ್ರೇ, ನಾಗರ ಹಾವು. ಅಲ್ಲಿಂದ ಪ್ರಾರಂಭ ಆಗಿದ್ದು ಅವರ ಒಂದು ಪಯಣ ನೋಡಿ. ಫಸ್ಟ್ ಮೂವಿನೇ ಎಂತ ಚಿತ್ರ ಮಾಡ್ಬಿಟ್ರು. ಆ ಚಿತ್ರದ ಬಗ್ಗೆ ನಾವು ನೆನ್ಸ್ಕೊಂಡ್ರೆ ಸಾಂಗ್ಸ್ ಅಷ್ಟೇ ಅಲ್ವಾ? ಅವರು ನಿಜವಾಗ ಅವರಿಗೆ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇನೆ ಇವತ್ತು ಚಾನಲ್ ಮುಖಾಂತರ. ಯಾಕಂದ್ರೆ ಅವರಿಗೆ ಒಂದು ಅವಕಾಶ ಕೊಟ್ಟರು. ರವಿಚಂದ್ರನ್ ಸರ್ ಅವ್ರ ತಂದೆಯವ್ರಿಗೂ ಅವ್ರದೇ ಪ್ರೊಡಕ್ಷನ್. ಹೌದು, ಹೊಸ ಹೀರೋ ನಾನು ಹೇಳಿದ್ನಲ್ಲ, ಲಾಂಚ್ ಮಾಡಿ ನಾನು ಹೀರೋ ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೆ ಅಂತ ಗೊತ್ತಿಲ್ಲ. ಹೌದು. ಆಗಿದ್ದಾಗ ಆ ನೋವು ಗೊತ್ತಿರ್ತಲ್ಲ. ಹೌದು. ಈ ಅವ್ರ ಹೊಸೊಬ್ರ ಮೇಲೆ ನಂಬಿಕೆ ಇಟ್ಟು ವಿಷ್ಣು ಅಪ್ಪಾಜಿ ಅಂತ ಒಬ್ಬ ಮಹಾನ್ ಕಲಾವಿದ ಇವತ್ತು ನಮಗೆ ಸಾಹಸ ಸಿನಿಮಾ ಸಿಕ್ಕಿರೋದ ಕಾರಣನೇ 200 ಸಿನಿಮಾ ಕಲಾವಿದನ ಕನ್ನಡ ಚಿತ್ರರಂಗಕ್ಕೆ ಹೊಸೊಬ್ಬರಿಗೆ ಅವಕಾಶ ಕೊಡುಗೆ ಕೊಟ್ರಲ್ಲ. ಸೀರಿಯಸ್ಲಿ ಇದೆಲ್ಲ ಒಂದ್ ಒಳ್ಳೆ ಯಾವುದೇ ಪಾತ್ರ ಮಾಡ್ಲಿ ಅದರಲ್ಲಿ ಪ್ರವೇಶ ಮಾಡಿ ಒಂದು ಹೌದೌದು ಎಲ್ಲಾ ತರ ಪಾತ್ರನ ಮಾಡ್ಬಿಟ್ಟಿದ್ದಾರೆ ಅಲ್ವಾ? ಯಾವ್ದು ಬಿಟ್ಟಿಲ್ಲ. ಇವತ್ತು ನಾವು ಬಂಧನ ಚಿತ್ರ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಅವ್ರಿಗೆ ಕ್ಯಾನ್ಸರ್ ಇತ್ತ ಅನ್ನೋ ಒಂದು ಫೀಲ್ ಬರುತ್ತೆ ನಮಗೆ ಅಲ್ವಾ? ಆ ಒಂದು ಕೆಮ್ಮೋದು ಜೊತೆಗೆ ಇನ್ನೊಂದು ಸಿನಿಮಾ ಅದೇ ತರ ಜೀವನ ಜ್ಯೋತಿ ಅಂತ ನನಗೆ ತುಂಬಾ ಇಷ್ಟವಾದ ಸಿನಿಮಾ. ಅದೇ ಲಾರಿ ಕಷ್ಟಪಟ್ಟಿ ಹೌದೌದು ತುಂಬಾ ಇನ್ಸ್ಪೈರಿಂಗ್ ಸಿನಿಮಾ ಇದೆ. ಡ್ಯಾಡಿ ಒಳ್ಳೊಳ್ಳೆ ಸಿನಿಮಾ. ಆಮೇಲೆ ದ್ವಾರಕೇಶ್ ಅಂಕಲ್ ಪ್ರೊಡ್ಯೂಸ್ ಮಾಡಿರೋ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾ. ನೀ ಬರೆದ ಕಾದಂಬರಿ ಸೂಪರ್. ಇದು ನನಗೆ ರಾಯರು ಬಂದರು ನನಗೆ ತುಂಬಾ ಇಷ್ಟ.
ಅಲ್ವಾ? ಈ ತುಂಬ ಅದು ಯಾವಾಗಾದ್ರೂ ಟಿವಿಲಿ ಹಾಕಿದ್ರೆ ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಮತ್ತೆ ಎಸ್ ಪಿ ಬಿ ಅವರ ಹಾಡುಗಳಿಗೆ ಕನೆಕ್ಷನ್ ಈಗ ಕನೆಕ್ಟಿವಿಟಿ, ಯಾಕಂದ್ರೆ ಅವರೇ ಹಾಡ್ಬೇಕಂತ ಅವರು ಯಾವಾಗಲೂ ಹೇಳ್ಯಾರು. ಈ ಆಲ್ವೇಸ್ ಇಸ್ ಟು ಸೇ ದಟ್ ಅವ್ರು ನೀವೇ ಹಾಡ್ಬೇಕಂತ. ಇವನ್ ಆಪ್ತ ರಕ್ಷಕ ಕೊನೆ ಚಿತ್ರ ಕೂಡ ನೀವೇ ಹಾಡ್ಬೇಕಂತ. ಹೌದೌದು. ಅಲ್ಲ, ಇವ್ರಿಗೆ ಅವ್ರ ಮೇಲೆ ಇದ್ದಂತ ಗೌರವ, ಅವ್ರಿಗೆ ಇವ್ರ ಮೇಲೆ ಇದ್ದಂತ ಗೌರವ, ಅದೇ ದಟ್ ಈಸ್ ವಾಟ್ ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ದಾಗ. ಮತ್ತೆ ಶರೀರ ಮತ್ತೆ ಶಾರೀರ ಅದು ನಮ್ಮ ವಿಷ್ಣು ಸರ್ಗೆ ಮಾತ್ರ ಹೇಳಿದ್ದು, ಬೇರೆ ಯಾರಿಗೂ ಅಲ್ಲ ಅದು. ಸೊ ಆ ರೀತಿ ಒಂದು ಕನೆಕ್ಟಿವಿಟಿ, ಅವ್ರ ವಾಯ್ಸ್ ಅವ್ರಿಗೆ ಧ್ವನಿ ಅಷ್ಟು ಮ್ಯಾಚ್ ಆಗ್ತದೆ, ಸೂಟ್ ಆಗೋದು. ಎಸ್. ಮತ್ತೆ ಭುವನ್ ಅವರೇ, ನೀವು ಇತರ ನಟರೊಂದಿಗೆ ಕ್ರಿಕೆಟ್ ಆಟ ಆಡುವ ಒಂದು ಅನುಭವ ನಮ್ಮ ವೀಕ್ಷಕರಿಗೆ ತಿಳಿಸಿ. ಯಾಕಂದ್ರೆ ಅದು ಒಂದು ರೀತಿ ಇದೆ. ಯಾಕಂದ್ರೆ ಆಟ ಅಂತ ಬಂದಾಗ ಪ್ರತಿಯೊಬ್ಬರು ಅಲ್ಲಿ ಮಕ್ಕಳಾಗಿ ಬಿಡ್ತಾರೆ ಅಲ್ಲ, ಮೃದುವಾದ ಒಂದು ಮನಸ್ಸು ಅಲ್ಲಿ ಇದಾಗುತ್ತೆ. ಮತ್ತು ಪೊಸಿಷನ್ ಪವರ್ ಏನು ಅನ್ಸೋದಿಲ್ಲ ಅಲ್ವಾ? ಸೊ ಇದಕ್ಕೇನು ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಕ್ರಿಕೆಟ್ ನಾನು ಜೊತೆ ಹೇಳಿದ್ನಲ್ಲ, ನನ್ನ ಚೈಲ್ಡ್ಹುಡ್ ಡೇಸಿಂದ ನಾನು ಸ್ಪೋರ್ಟ್ಸ್ ಪರ್ಸನ್. ಎಸ್, ನಾನು ಸ್ಪೋರ್ಟ್ಸ್ ಕ್ಯಾಪ್ಟನ್ ಆಗಿದೆ ಸ್ಕೂಲಲ್ಲಿ. ಓಕೆ, ಹಾಗಾಗಿ ಫಿಟ್ ಆಗಿದ್ದೀರಾ. ಕ್ರಿಕೆಟ್ ಇನ್ನು ಮುಂದೆ ಕೂಡ ಫಿಟ್ ಇರ್ತೀರಾ? ಥ್ಯಾಂಕ್ ಯು. ಎಸ್, ಇವಾಗ್ಲೂ ಅಷ್ಟೇ. ಓಕೆ, ನೀವು ಮೊನ್ನೆ ಕಾಲ್ ಮಾಡೋದು ಕ್ರಿಕೆಟ್ ಪ್ರಾಕ್ಟೀಸ್ ಅಲ್ಲಿ ಇದೆ. ಹೌದಾ? ಓಕೆ, ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ SPL ಅಂತ. ಓಕೆ, ನನ್ನ ಸ್ನೇಹಿತರೆ ಆರ್ಗನೈಸ್ ಮಾಡಿದ್ದಾರೆ. ಓಕೆ, ಇವಾಗ ಒಂದು ಒಳ್ಳೆ ಟೀಮು ಸೆಲೆಕ್ಟ್ ಮಾಡಿದ್ದಾರೆ, AS ಲಯನ್ಸ್ ಅಂತ. ಲಯನ್ಸ್ ಅಲ್ಲೂ ಲಯನ್, ಅಲ್ಲಿ ಸಿನಿಮಾ ನಮ್ಮ ಓನರ್ಗೆ ಹೇಳಿದೆ, ಸೂಪರ್ ಅರ್ಜುನ್ ಸೋಮಶೇಖರ್ ಅಂತ, ತುಂಬಾ ಒಳ್ಳೆ ಓನರ್. ಅವ್ರಿಗೆ ಹೇಳಿದೆ, ಸರ್ ಲಯನ್ಸ್ ನಮ್ಗೆ ತುಂಬಾ ಕನೆಕ್ಟಿವಿಟಿ ಇದೆ ಅಲ್ವಾ? ನಾವು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಮನೆದವರು ನರಸಿಂಹ. ಹೌದಾ? ಎಲ್ಲ ಸಿಂಹಗಳು ಕನೆಕ್ಟ್ ಆಗಿದೆ ನೋಡಿ ಸರ್, ಖುಷಿ ಪಟ್ಟು. ಅಲ್ಲ, ನಾವು ಅವ್ರಿಗೆ ಸಿಂಹ ಅಂತ ಹೇಳ್ತೀವಿ ನಿಜ, ಬಟ್ ಹೃದಯ ಮಾತ್ರ ಮೃದು ಅಲ್ವಾ? ಅವರು ನಾನು ಅದು ನಿಮ್ಗೆ ಹೋಗ್ತಾ ಹೇಳ್ತೀನಿ ಅವ್ರ ಗುಣಗಳನ್ನ. ಅದು ವರ್ಣಿಸಕ್ಕಾಗಲ್ಲ, ಅದ್ಭುತವಾದ ವ್ಯಕ್ತಿತ್ವ. ಇನ್ನು ಅದೇ ಹೇಳ್ತಾನೆ ಸರ್, 200 ಸಿನಿಮಾ ಮಾಡಿರೋ ತರ ಯಾವತ್ತೂ ನಡ್ಕೊಂಡಿಲ್ಲ ಸೆಟ್ ಅಲ್ಲಿ. ಶ್ರೀಕೈ ಚಂದ್ರ ಅವರು ಕೂಡ ಒಂದು ಸನ್ನಿವೇಶದಲ್ಲಿ ನೆನೆಸ್ಕೋತಾರೆ, ಇವತ್ತು ನಾನು ಜೀವಂತವಾಗಿ ಇದೇನಂದ್ರೆ ಅದಕ್ಕೆ ಕಾರಣ ಸಾಹಸ ಸಿಂಹ. ತುಂಬಾ ದೊಡ್ಡ ಮಾತು ನೋಡಿ ಅಲ್ವಾ? ಗೊತ್ತಿದೆ ವಿಷಯ. ಅವರ ಒಂದು ಆಪರೇಷನ್ ತುಂಬಾ ಕಡೆ ಅವರು ಎಷ್ಟು ಅವ್ರು ಒಂದೇ ಹೃದಯವಂತ ಅಂದ್ರೆ ಹೃದಯವಂತನೇ. ಹೌದೌದು. ನಮ್ಮ ವನ್ನಪ್ಪಣ್ಣ ಕರೆ ಮಾಡಿದ್ರಲ್ಲ, ಅವ್ರಿಗೆ ಅವರು ಹೇಳಿದ್ರಲ್ಲ, ಕೆಲವರೆಲ್ಲ ಆರ್ಟಿಸ್ಟ್ಗಳು ಈ ಹಾಸ್ಪಿಟ್ಲ್ ಬೆಡ್ರಿಡನ್ ಎಲ್ಲ ಆದಾಗ ತುಂಬಾ ಹೆಲ್ಪ್ ಮಾಡಿದ್ರು. ಆಮೇಲೆ ನನ್ನ ಹೆಸರಲ್ಲೂ ಹೇಳ್ಬೇಡಿ, ನಾನು ಕೊಟ್ಟೆ ಅಂತ ಹೇಳ್ಬೇಡಿ ಅಂತ ಆಕ್ಚುಲಿ ಶ್ರೀಕೈ ಚಂದ್ರ ಅವರು ಹೇಳಿದ್ಮೇಲೆ ನಮ್ಗೆ ಗೊತ್ತಾಯ್ತು, ಅಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ. ಅದೇ ಅಲ್ಲ ಸರ್, ನಿಜವಾದ ವ್ಯಕ್ತಿ ಅಲ್ವಾ? ಅದು ಮುಖ್ಯವಾಗಿ ಅದನ್ನ ದಟ್ ಇಸ್ ವಾಟ್, ಇದನ್ನ ನಾವುಗಳು ಅಳವಡಿಸ್ಕೋಬೇಕು. ನಿಜ. ಸೊ ಕ್ರಿಕೆಟ್ ಬಗ್ಗೆ ಸ್ಕೂಲ್ ಡೇಸ್ ಸ್ಟಾರ್ಟ್ ಆಗಿತ್ತು. ಆಮೇಲೆ ರಾಜ್ ಕಪ್ ಅಂತ ಒಂದು ರಾಜ್ ಕಪ್, ಹೌದು, ಅದು ಎಲ್ಲ ಫಿಲ್ಮ್ ಫೆಟರ್ನಿಟಿ ಸೇರಿ ರಾಜೇಶ್ ಬ್ರಹ್ಮ ಅವರು ಡ್ಯಾನ್ಸ್ ಮಾಸ್ಟರ್ ಇದಾರಲ್ಲ, ಅವರು ಆರ್ಗನೈಸ್ ಮಾಡಿದ್ರು. ಸೊ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಸುದೀಪ್ ಸರ್ CCL ಆಡಿದೆ ಒಂದು 3 years, 2012, 2013, 2014 ಆಡಿದೆ. ಬಟ್ ನಾವು ವಿನ್ನರ್ಸ್, 2 ಸಲ ವಿನ್ನರ್ಸ್. 2014 ಅದು ಗೆದ್ದಾದ್ಮೇಲೆ ಇವತ್ತರೆಗೂ ಇನ್ನ CCL ಗೆದ್ದಿಲ್ಲ ನಾವು. ಸೊ ಒಂದೊಳ್ಳೆ ಟೀಮು, ಅವ್ರ ಜೊತೆನೂ ಸುದೀಪ್ ಸರ್, ವಿಷ್ಣುಪ್ಪ ಅಭಿಮಾನಿ. ಸೊ ಅದು ಬಹಳ ಖುಷಿಯಾದ ವಿಷಯ. ಅವ್ರ ಅಭಿಮಾನಿ ಅಂದಾಗ ನಮ್ಗೆ ಇನ್ನ ಈಸಿ ಆಗ್ತದಲ್ಲ. ಸುದೀಪ್ ಅವ್ರಿಗೆ ಬಹಳ ಆತ್ಮೀಯತೆ ಜಾಸ್ತಿ ಆಗ್ತದೆ. ಒಂದು ಚಿತ್ರ ಕೂಡ ಮಾಡಿಬಿಟ್ಟರು ವಿಷ್ಣುವರ್ಧನ್ ಅಂತ. ಆಮೇಲೆ ದರ್ಶನ್ ಸರ್ ಬಂದರು. ಹೌದು, ಅವರು ಚಿರಂಜೀವಿ ಸರ್ಜಾ, ತುಂಬಾ ಒಳ್ಳೆ ಟೀಮ್. ಧ್ರುವ ಶರ್ಮಾ ಅಂತ ಒಳ್ಳೆ ಬ್ಯಾಟ್ಸ್ಮನ್. ಸೊ ಇವತ್ತು ಆ ಟೀಮಲ್ಲಿ ಇಬ್ರು ಇಲ್ಲ. ಇವತ್ತು ಚಿರಂಜೀವಿ ಸರ್ಜಾನ ಕಳ್ಕೊಂಡು, ಆಮೇಲೆ ಧ್ರುವ ಶರ್ಮಾ ಅಂತ ಒಳ್ಳೆ ಬ್ಯಾಟ್ಸ್ಮನ್, ಅವರು ಇಲ್ಲ. ಸೊ ತುಂಬಾ ಚೆನ್ನಾಗಿತ್ತು ಆ ಒಳನಾಟ, ಆ ಒಂದು ಮೆಮೊರೀಸ್ ಇದೆಯಲ್ಲ, ವಂಡರ್ಫುಲ್. ಸೊ ಕ್ರಿಕೆಟ್ ಇವಾಗ್ಲೂ ಆಡ್ತೀನಿ. ಇವಾಗ್ಲೂ ನನ್ನನ್ನು ಬೆಟ್ ಮಾಡ್ತಾರೆ ಅದೊಂದು ಟೀಮ್ ಹೋದಾಗ. ನಾನು ಸರ್ ಕ್ರಿಕೆಟ್ ಆಗಲಿ ಸಿನಿಮಾ ಆಗಲಿ, ಐ ಆಮ್ ವೆರಿ ಫೋಕಸ್, ಡೆಡಿಕೇಟೆಡ್. ಆ ಡಿಸಿಪ್ಲಿನ್ ಇದ್ರೇನೆ ಅದು ಬಹಳ ಮುಖ್ಯ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ವಿಷ್ಣು ಅಪ್ಪಾಜಿ ಅವರಿಗೂ ಆ ಡಿಸಿಪ್ಲಿನ್ ಬಹಳ ಇಷ್ಟ ಆಯ್ತು ಅವ್ರಿಗೆ. ಹೌದೌದು. ಅಲ್ಲ, ಏನೇ ಮಾಡಿದ್ರು, ಇವನ್ ಶೂಟಿಂಗ್ ಮುಗಿದ ತಕ್ಷಣ 1 ಸೆಕೆಂಡ್ ಅವರು ಸೆಟ್ ಅಲ್ಲಿ ಇರ್ತಿರ್ಲಿಲ್ಲ. ಮುಗಿತಾ 6 o'clock ಫಿನಿಶ್. ಪ್ರಾಪರ್ 9 o'clock ಬರ್ತಿದ್ರೆ 6 o'clock ಪ್ಯಾಕಪ್ ಆಗಿದ ತಕ್ಷಣ ಹೊರಟ್ಬಿಡೋರು. ಪ್ಯಾಕಪ್ ಆದ ತಕ್ಷಣ ಎಲ್ಲೂ ಕುತ್ಕೊಂತಿರ್ಲಿಲ್ಲ. ಅವ್ರಿಗೂ ಕ್ರಿಕೆಟ್ ಬಹಳ ಇಷ್ಟ. ಹೌದು, ಅವ್ರಿಗೂ ಸ್ನೇಹಲೋಕ ಅಂತ ಕ್ರಿಕೆಟ್ ಇಷ್ಟ. ಮತ್ತೆ ಅವ್ರಿಗೆ ಸಂಗೀತ ಬಹಳ ಇಷ್ಟ ಆಯ್ತು. ಸ್ನೇಹಲೋಕ ಕರೋಕೆ ಕ್ಲಬ್ ಅಂತಾನೆ ಒಂದು ಸೃಷ್ಟಿ ಮಾಡಿದ್ರು. ಆಮೇಲೆ ಕ್ರಿಕೆಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ರು ಅಲ್ವಾ, ಚರ್ಚೆ ಮಾಡಿದ್ರು. ಯಾಕಂದ್ರೆ ನಾನು ಕ್ರಿಕೆಟ್ ಆಡ್ತಿದ್ನಲ್ಲ. ಅವರು ಆಸ್ಟ್ರೇಲಿಯನ್ ಟೀಮ್ ಅಂದ್ರೆ ಬಹಳ ಇಷ್ಟ.
ಓಕೆ. ಆ ಟೀಮ್ ಕೇಳೋರು ನನಗೆ ಯಾವಾಗಲೂ ಹಾಂ ಹಾಂ. ನೋಡ ಆ ಡೆಡಿಕೇಶನ್ ಫೀಲ್ಡಿಂಗು ಇದೆಲ್ಲ ಓಕೆ ಓಕೆ. ಮೋಸ್ಟ್ಲಿ ಇವತ್ತಿದ್ರೆ ಖುಷಿ ಪಡ್ತಿದ್ರು, ಯಾಕಂದರೆ ಇಂಡಿಯನ್ ಟೀಮು ಆ ರೇಂಜಿಗೆ ಇದೆಯಾ, ಆ ರೇಂಜಿಗೆ ರೀಚ್ ಆಗಿದೆ. ಹೌದು, ಹೌದು, ಎಸ್ ಎಸ್, ಹೆಮ್ಮೆ ಪಡ್ತಿತ್ತು. ನನ್ನ ಮೊನ್ನೆ ಅದೇ ಇವಾಗ ವನ್ನಪ್ಪಣ್ಣ ಅದೇ ಹೇಳ್ತಿದ್ರು, ಅವ್ರು ಇರಬೇಕಾಗಿತ್ತಂತಲ್ಲ. ನಿನ್ನೆ ಮೋದಿ ಅವ್ರದ್ದು 75ನೇ ವರ್ಷದ ಹುಟ್ಟಿದಬ್ಬ. ನಿಜವಾಗ್ಲು ಅದು 75 ಇದೆ 75 ಇರ್ತಿದ್ರು. ಇದ್ದಿದ್ರೆ ಆ ಸಿಂಹ ಇವತ್ತು 75 ವಯಸ್ಸು ಅಮೃತೋತ್ಸವ ಮಾಡ್ತಿದ್ವಿ. ನಮ್ಮದು ಬೇರೆ ಥರನೇ ಹಬ್ಬ. ನಾವು ಹೌದೌದು, ಬೇರೆ ರೀತಿ ಬೇರೆ ರೇಂಜಲ್ಲಿ ಮಾಡ್ತಿದ್ವಿ ಅಲ್ವಾ. ನನಗೆ ತುಂಬ ನನ್ನ ಆಸೆ ಇಟ್ಕೊಂಡಿದ್ದು ಒಂದೇ, ನನ್ನ ಫಸ್ಟ್ ಹೀರೋ ಆಗೋ ಸಿನಿಮಾಗೆ ಅವ್ರು ಬಂದು ಕ್ಲಾಪ್ ಮಾಡಬೇಕು, ಎಸ್, ನನ್ನ ಮದುವೆಗೆ ಬರಬೇಕು. ಭಾರತೀಯಮ್ಮ ಬಂದು ಓಕೆ. ನನಗೆ ಅವ್ರನ್ನ ಒಂದ್ಸರಿ ನೋಡ್ಬೇಕಂತ ಬಹಳ ಆಸೆ ಇತ್ತು, ಬಟ್ ಅದು ಆಗಲಿಲ್ಲ. ಹೌದಾ? ಎಸ್ ಎಸ್, ಆಗಲೇ ಇಲ್ಲ. ಬಟ್ ಏನು ಗೊತ್ತಿಲ್ಲ, ಅವ್ರ ಅಭಿಮಾನಿ, ನಾನು ಅಪ್ಪಟ ಅಭಿಮಾನಿ. ಭಾಳ ಭಾಳ ಅಂದರೆ ಭಾಳ ಇಷ್ಟ. ಯಾಕಂದರೆ ಅವರ ಮುಖ್ಯವಾಗಿ ನಾಟ್ ಆ್ಯಸ್ ಎ ಆ್ಯಕ್ಟರ್, ಬರೀ ಆ್ಯಕ್ಟರ್ ಅಂತ ಅಲ್ಲ, ಒಂದು ವ್ಯಕ್ತಿತ್ವ ನಾನು ಹೇಳೋದು. ಹೌದು, ಆ ವ್ಯಕ್ತಿತ್ವಕ್ಕೆ ನಾವು ಇವತ್ತು ಸೆಲ್ಯೂಟ್ ಮಾಡ್ತೀವಿ ಅಲ್ವಾ. ನಾನು ಏನು ಹೇಳ್ತೀನಿ ಅಂದರೆ, ವೆರಿ ಸ್ಪೋರ್ಟಿವ್ ಪರ್ಸನ್, ವೆರಿ ಸ್ಪೋರ್ಟಿವ್. ಆಮೇಲೆ ನಿಮ್ಗೆ ರಿಸರ್ವ್ಡ್ ಅಂತ ಅನ್ಸುತ್ತೆ, ಇಲ್ಲ ರಿಸರ್ವ್ಡ್ ಇಲ್ಲ. ಕಾಮಿಡಿ ಮಾಡ್ಕೊಂಡು ಅವ್ರ ಕಾಲ ಹೇಳ್ಕೊಂಡು ತಮಾಷೆ ಮಾಡ್ತಾನೆ, ಅವ್ರ ಸ್ಟೈಲೇ ಬೇರೆ, ಅದೇ ಬೇರೆ. ಆಮೇಲೆ ಸಿನಿಮಾ ಕಂಪ್ಲೀಷನ್ ಟೈಮ್ ಎಂಡ್ ಟೈಮಲ್ಲಿ ಒಂದ್ಸಲಿ ಮೈಸೂರು ಸ್ವಲ್ಪ ಹುಷಾರು ತಪ್ಪಿದ್ರು. ಓಕೆ. ಅವಾಗ ನಾನು ಮೈಸೂರಿಗೆ ಹೋದಾಗ ಕೇಳಿದೆ, ಅಪ್ಪಾಜಿ ಹೇಗಿದ್ದೀರ, ಏನಂತ. ಚೆನ್ನಾಗಿದ್ದೀನಿ. ಅಲ್ಲ, ಅವರು ಸ್ಪೆಷಲ್, ಅದು ಅವ್ರದ್ದು ಸ್ಪೆಷಾಲಿಟಿ ಅದು. ಯಾಕಂದರೆ ಅನಿರುದ್ಧ್ ಅವರು ಒಂದ್ಸರಿ ಹ್ಯಾಡ್ ಶೇರ್ಡ್ ಒನ್ ಇನ್ಸಿಡೆಂಟ್. ಅಂದರೆ ವಿಷ್ಣು ಅಪ್ಪಾಜಿಗೆ ಹುಷಾರಿಲ್ಲಂತೆ. ಹೌದು. ಸೊ ಹುಷಾರಿಲ್ಲ ಅಂದಮೇಲೆ ಕುಗ್ಗಿ ಹಿಂಗಿರ್ತಾರಲ್ವ, ಸ್ವಲ್ಪ ಸೈಲೆಂಟ್ ಅಲ್ಲಾಗಿರ್ತಾರೆ. ಸೊ ಯಾರೋ ಅಭಿಮಾನಿ ನಿಮ್ಮನ್ನ ಭೇಟಿಯಾಗಿ ಬರ್ತೀಯಾರಂತ ಹೇಳಿದ ತಕ್ಷಣ ಕುತ್ಕೊಂಡ್ಬಿಟ್ರಂತೆ. ಅಂದರೆ ಅಭಿಮಾನಿಗಳ ಮುಂದೆ ಅವರು ಯಾವತ್ತು ನೆಗೆಟಿವ್ ಶೇಡ್ ಅಂದರೆ ಐ ಮೀನ್ ಡೌನ್ ಅದು ತೋರಿಸಲ್ಲ. ನನಗೆ ಹುಷಾರಿಲ್ಲ ಆದ ರೀತಿ ತೋರಿಸಲ್ಲ. ಯಾವತ್ತು ಅಭಿಮಾನಿ ಮುಂದೆ ನಾನು ಹಿಂಗಿರ್ಬೇಕು, ಸಿಂಹನೇ ಅಂತ. ಸೊ ಅದು ಬಹಳ ವಿಶೇಷವಾದದ್ದು ಅಲ್ವಾ, ಸಿಂಹನೇ. ಆ ಗರ್ಜನೆ ಹಂಗೆ ಇರ್ತಿತ್ತು. ಅಭಿಮಾನಿಗಳು ಅಷ್ಟೇ ಸಿಂಹದ ಮರಿಗಳೇ ಅಲ್ವಾ. ಹೌದು. ಸೊ ನಿಮ್ಮ ಮುಂದಿನ ಚಿತ್ರ ಯಾವುದು ಅಂತ ತಿಳ್ಬೋದಾ? ಅದೇ ನೆಕ್ಸ್ಟ್ ಕಿಡಿ ಹೀರೋಗ್ ಲಾಂಚ್ ಆಗಿದ್ದು, ಕಿಡಿ ಹೀರೋ ಲಾಂಚ್ ಆಗಿದ್ದು. ಅದು ತುಂಬಾ ಒಳ್ಳೆ ಹೆಸರು ಬಂತು. ಓಕೆ, ಮುಖ್ಯ ಪಾತ್ರ. ಓಕೆ. ಈಗ ಶ್ರೀನಿವಾಸ್ ಸರ್ ಹೇಳಿದ್ರಲ್ಲ, ತುಂಬಾ ಜನ ಸಿನಿಮಾ ನೋಡಿ. ಸೊ ಅದೇ ಹೇಳಿದ್ರಲ್ಲ ನನಗೆ, ಒಂದು ಮಾರ್ಕೆಟು ಇದು ಟಿವಿಲಿ ಎಲ್ಲದಕ್ಕೂ ಪ್ರಸಾರ ಆಗಿದೆ, OTT-ಲೂ ಇದೆ. ಯಾರು ನೋಡಿದ್ರು, ವಿಷ್ಣು ಅಪ್ಪಾಜಿ ಕಿಡಿ ಸಿನಿಮಾ ನೋಡಿದ್ರು ದಯವಿಟ್ಟು ನೋಡಿ, ಎಕ್ಸ್ಟ್ರೀಮ್ ಅಲ್ಲಿ ಇದೆ, ಅದ್ರಲ್ಲಿ ಸಿಗತ್ತಲ್ವಾ? ಸಿಗುತ್ತೆ. ಓಕೆ. ಆಮೇಲೆ ಹೀರೋ ಅಂದ್ರೆ ನೋಡೋಕೆ ಚೆನ್ನಾಗಿದ್ದಾನೆ, ಹೀರೋ ಆಗ್ಬೇಕು ಅಂತಲ್ಲ, ಅದು ನಿಮ್ಮ ನಟನ ಪರ್ಫಾರ್ಮೆನ್ಸ್ ಮುಖ್ಯ. ಈಗ ಸಿರಿವಂತದಲ್ಲೇ ಆಕ್ಟಿಂಗ್. ಹೌದು, ಮಹಾನ್ ನಿರ್ದೇಶಕರ ಕೈಲಿ ಕೆಲಸ ಮಾಡಿ ಒಂದು ಅಭಿನಯ ಅನ್ನೋದು ತಿಳ್ಕೊಂಡು ಬಂದೆ ಏನು ಇಟ್ಸ್ ಅ ಬಿಗ್ ಎಕ್ಸ್ಪೀರಿಯನ್ಸ್ ಅಲ್ವಾ. ನೀವು ಒಂದೇ ಮಾಡಿ, ಬಟ್ ಅದ್ರಲ್ಲಿ ನಿಮಗೆ ಪ್ರತಿಯೊಂದು ಸಿಕ್ತು. ವಿಷ್ಣು ದೊಡ್ಡ ನಟರ ಜೊತೆ ನೀವು ಕೆಲಸ ಮಾಡಿ. ವಿಷ್ಣು ಅಪ್ಪಾಜಿ ಆಕ್ಷನ್ ಸಿನಿಮಾಗಳು ಮಾಡ್ತಿದ್ರು. ಹೌದು. ಅದೇ ಟೈಮ್ಗೆ ಅಪ್ಪು ಸರ್ ಇದ್ರು. ಹೌದು. ಅವರು ಒರಿಜಿನಲ್. ನನಗದು ತುಂಬ ಇನ್ಸ್ಪೈರ್ ಆಗುತ್ತೆ, ಅಪ್ಪು ಸರ್ ಸಿನಿಮಾಗಳು ನೋಡೋದು ತುಂಬ ಇನ್ಸ್ಪೈರ್ ಆಗುತ್ತೆ. ಅವ್ರು ಎಲ್ಲಿ ಸ್ಟೆಂಟ್ಸ್ ಕಲಿತಾರೆ, ನಾನು ಕಲಿಬೇಕು. ಆಮೇಲೆ ಅನ್ನಿಸ್ತು, ಆ ನಟನ ಮಗ ಅವರು ಡಾಕ್ಟರ್ ರಾಜ್ಕುಮಾರ್ ಸರ್ ಮಗ ಅಂದಮೇಲೆ ಮೋಸ್ಟ್ಲಿ ಫಾರಿನಲ್ಲೇ ಹೋಗಿ ಕಲ್ತಿರ್ಬೋದು ಸ್ಟೆಂಟ್ಸ್ ಎಲ್ಲ, ಹಾಗೆ ಅನ್ಕೊಂಡಿದ್ದೆ. ಅದು ಬಟ್ ಅಪ್ಪು ವೆಂಕಟೇಶ್ ಮಾಸ್ಟ್ರು ಗೊತ್ತು, ಅವ್ರದ್ದು ಸಂದರ್ಶನ ಮಾಡಿದ್ವಿ. ಹೌದ್ರಾ? ಅದಕ್ಕೆ ಹೇಳ್ತಿರೋದು, ಹೇಳಿ ಮುಂದೆ. ಅವ್ರಿಗೆ ಸ್ಟಂಟ್ ಹೇಳ್ಕೊಟ್ಟಂತ ವ್ಯಕ್ತಿ ಅಪ್ಪು ವೆಂಕಟೇಶ್. ಅವ್ರ ಹತ್ರ ನಾನು ಕಲಿತೆ. ಓಕೆ. ಅದಕ್ಕೆ ಮುಂಚೆ ರವಿ ಜಮಖಂಡಿ ಅಂತ ಬಸವನಗುಡಿಯಲ್ಲಿ ಸ್ಟಂಟ್ ಮಾಸ್ಟರ್, ಅವ್ರ ಹತ್ರ ನಾನು, ಧ್ರುವ ಸರ್ಜಾ, ಕಾಶಿನಾಥ್ ಅವ್ರ ಮಗ ಅಭಿಮನ್ಯು, ಅಲ್ಲೆಲ್ಲ ಫಸ್ಟ್ ಅಲ್ಲಿ ಕಲ್ತ್ವಿ. ಸ್ವಲ್ಪ ಬಹಳ ದೂರ ಆಗ್ತಿದ್ದು ಟ್ರಾವೆಲ್ ಮಾಡೋದಕ್ಕೆ. ಸೊ ಅಪ್ಪು ವೆಂಕಟೇಶ್ ಸಿನಿಮಾ ಕಿಡಿ ಫೈನಲೈಸ್ ಆಯ್ತಲ್ಲ, ಸೊ ನಾನು ಒರಿಜಿನಲ್ ಸ್ಟಂಟ್ಸ್ ಮಾಡಲೇಬೇಕು ಅಂದ್ಬಿಟ್ಟು ಅಪ್ಪು ಸರ್ ಹತ್ರ, ಅಪ್ಪು ವೆಂಕಟೇಶ್ ಮಾಸ್ಟರ್ ಹತ್ರ ಕಲ್ತಿ ಸಿನಿಮಾ ಟ್ರೈನ್ ಅಪ್ ಆಗಿ ಮಾಡಿದೆ. ಅದೇ ನಿಮ್ಗೆ ಏನು ಹೇಳ್ತೀನಿ ಅಂದರೆ ವರುಷ, ನಾನು ನಟನಾಗಬೇಕು ಅಂದರೆ ನಮ್ಮ ತಂದೆ ದುಡ್ಡಲ್ಲಿ ಇಲ್ಲ ನಮ್ಮ ತಾತನ ಆಸೆಯಲ್ಲಿ ಯಾವತ್ತೂ ಆಗ್ಬೋದಾಯಿತು. ಬಟ್ ನಾನು ನನ್ನ ನಿಮ್ಮ ಟ್ಯಾಲೆಂಟ್ ಸ್ವಯಂ ಪ್ರಯತ್ನದಿಂದನೇ ಹೀರೋ ಆಗಬೇಕು ಅನ್ನೋದು ಬಹಳ ಮುಖ್ಯ. ಸ್ಪಾರ್ಕ್ ಇತ್ತು. ಸೊ ದೇವರು ಅದಕ್ಕೆ ಆಶೀರ್ವಾದ ಮಾಡಿದ್ರೆ ವಿಷ್ಣು ಅಪ್ಪಾಜಿ ಆಶೀರ್ವಾದನೂ ಇತ್ತು. ವಿಷ್ಣು ಅಪ್ಪಾಜಿ ಆಶೀರ್ವಾದ ಏನಕ್ಕಿತ್ತು ಅಂತ ಹೇಳ್ತೀನಿ ನಾನು ನಿಮಗೆ. ಸಿರಿವಂತ ಸಿನಿಮಾ ಮುಗಿತಾ ಬಂತು, ಎಂಡಿಂಗು
ಸೊ ಇವತ್ತಿಗೆ ನಿಮ್ಮದೆಲ್ಲ ಮೋಸ್ಟ್ಲಿ ಮುಗೀತು ಅಂತ ನಾರಾಯಣ್ ಸರ್ ಹೇಳಿದ್ರೆ ಆಯ್ತು. ಅವರು ಆಶೀರ್ವಾದ ತಗೊಂಡು ವಿಷ್ಣು ಅಪ್ಪಾಜಿ ಕೂತಿದ್ರು ಸೋಫಾ ಮೇಲೆ. ಸೊ ಕೂತಿದ್ದಾಗ ಹೀಗೆ ನಾನು ಹತ್ರ ಬಂದೆ. ಓಕೆ, ಕೂತ್ಕೋ, ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ನಾನು ಕೂರ್ಲಿ ಕೆಳಗೆ ಕೂತ್ಕೊಂಡೆ. ಅಯ್ಯೋ ಕೂತ್ಕೊಂಡಾಗ ಹೇಳಿದ್ರು, ತುಂಬ ಚೆನ್ನಾಗಿ ಅಭಿನಯಿಸಿದ್ದೀಯ ನೀನು, ಭವಿಷ್ಯ ಇದೆ. ಇಲ್ಲ ವಿಷ್ಣು ಅಪ್ಪಾಜಿ, ನಿಮ್ಮಂಥ ಮಹಾನ್ ಕಲಾವಿದನ ಜೊತೆ ನಾನು ಆ್ಯಕ್ಟ್ ಮಾಡಿದ್ನಲ್ಲ, ನಾನು ಎಷ್ಟೋ ಜನ್ಮದ ಪುಣ್ಯ. ಅವಾಗ ಅಂಕಲ್ ಅಂತ ಇದೆ, ವಿಷ್ಣು ಅಂಕಲ್ ಅಂತ. ವಿಷ್ಣು ಅಂಕಲ್ ಓಕೆ. ಅವ್ರೇನನ್ಬೇಕು, ನಿನ್ನಂತ ಯಂಗ್ಸ್ಟರ್ ಜೊತೆ ಆ್ಯಕ್ಟ್ ಮಾಡಲ್ಲ, ನನ್ನೆಷ್ಟೋ ಜನ್ಮದ ಪುಣ್ಯ ಅಂತ. ಅಯ್ಯೋ ದೇವ್ರೆ, ಇಂಥ ದೊಡ್ಡ ಮಾತು. ಕಣ್ಣಲ್ಲಿ ನೀರು ಬಂದ್ಬಿಡ್ತಲ್ಲ. ಅಯ್ಯೋ ದೇವ್ರೆ, ಇವತ್ತಿಗೂ ನಿಮ್ಮನ್ನ ಅಷ್ಟು ಇಮೋಷನಲ್ ಆಗಿ ಅವರು ಇವತ್ತೂ ಆ ಒಂದು ಧ್ವನಿ ಇಲ್ಲೇ ಇದೆ ನನಗೆ ಅಲ್ವಾ. ಸೊ ಅದು ಆಶೀರ್ವಾದ. ಎಸ್, ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ಕಾರ, ನಮಸ್ಕಾರ, ಯಾರು ಮಾತಾಡೋದು? ನಾನು ಗೀತಾ ಅಂತ. ನಮಸ್ಕಾರ ಗೀತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಎಸ್, ನಮ್ಮೊಂದಿಗೆ ಇವತ್ತು ಎಸ್ ಭುವನ್ ಅವರು ಬಂದಿದ್ದಾರೆ. ಸರ್ ಹೇಗಿದ್ದೀರಾ? ಫೈನ್ ಮೇಡಮ್, ನೀವು? ಚೆನ್ನಾಗಿದ್ದೀವಿ ಸರ್. ಓಕೆ, ಇಂಟರ್ವ್ಯೂ ನೋಡ್ತಾ ಇದ್ವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಅಂದ್ರೆ ಯು ಒಂದು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೇನೋ ನೀವು ಇಷ್ಟು ಮಟ್ಟಿಗೆ ಬಂದಿದ್ದೀರಾ, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಬ್ಯಾಕ್ಗ್ರೌಂಡ್ ಇರ್ಬೇಕು, ಏನಾದ್ರು ಒಂದು ಇದ್ರಲ್ಲಿ ಅಂತ ಅನ್ಕೊಳ್ತಾರೆ ಕೆಲವರು. ನಿಜವಾಗ್ಲೂ ಪ್ರತಿಭೆ ಅನ್ನೋದಿದ್ರೆ ಹುಡ್ಕೊಂಡ್ ಬರುತ್ತೆ ಅನ್ನೋದು ಸುಳ್ಳಲ್ಲ ಅಲ್ವಾ ಸರ್? ಬ್ಯಾಕ್ಗ್ರೌಂಡ್ಗಿಂತ ಹೆಚ್ಚು ಅಂದ್ರೆ ಅವ್ರಿಗೆ ಬ್ಯಾಕಿಗೆ ಒಂದು ಗ್ರೌಂಡ್ ಇದ್ದಂಗೆ ಇದೆ. ಬೆನ್ ತಟ್ಬಿಟ್ಟಿದ್ದಾರೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಹೌದೌದು, ಮೊದಲನೇ ಸಿನಿಮಾದಲ್ಲೇ ಎಲ್ಲ ದಿಗ್ಗಜರ ಜೊತೆಗೆ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಎಸ್, ಎಲ್ಲರ ಆಶೀರ್ವಾದ ಅವ್ರಿಗೆ ಸಿಕ್ಕಿದೆ. ಹೌದು, ಅದೇ ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ಸಿನಿಮಾಯಿಂದಾನೆ ನಾನು ಸಿರಿವಂತ ಅಂತ ಯಾವಾಗಲೂ, ಅಲ್ವಾ? ಎಸ್, ನೀವು ಸಹ ವಿಷ್ಣು ಅವರ ಅಭಿಮಾನಿನ? ಹೌದು. ಓಕೆ, ವೆರಿ ನೈಸ್. ಅವ್ರು ಯಾವ್ದಾದ್ರು ಡೈಲಾಗ್ ಹೇಳ್ಬೋದಾ ಗೀತಾ ಮೇಡಮ್? ಎಷ್ಟೊಂದೆಲ್ಲ ಇರ್ತಾರ, ಅದನ್ನ ಕೇಳೋಣ. ಇದು ಬಂಧನ ಪಿಕ್ಚರ್ ಅವರು ಗುಲಾಬ್ ರೋಸ್ ಇಟ್ಕೊಂಡು ಹೇಳ್ತಾರಲ್ಲ, ಅದನ್ನ ಹೇಳಿ ಸರ್. ನಂದಿನಿ ಅವರೇ, ಅಂದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ, ಎಷ್ಟೊಂದು ಇದಿರುತ್ತಲ್ವಾ. ಹೌದೌದೌದೌದು. ನಿಮ್ಗೆ ಯಾವ್ದು ಸಿನಿಮಾ ಇಷ್ಟ ವಿಷ್ಣು ಅಪ್ಪಾಜಿದು? ಎಲ್ಲ ಸಿನಿಮಾನು ಇಷ್ಟ. ಎಲ್ಲಾನು ಇಷ್ಟನಾ? ಎಲ್ಲಾನು ಇಷ್ಟ. ಫೇವ್ರೇಟ್ ಒಂದು 5 ಹೇಳಿ. ಒಂದು 2, 3, 5. ದೇವಣ್ಣ, ದೇವಾ, ಓಕೆ, ದೇವ, ಶ್ರೀವಂತ, ಓ ಶ್ರೀವಂತ, ಸೂಪರ್. ಯಜಮಾನ, ಯಜಮಾನ, ಬಂಧನ, ಬಂಧನ. ಓಕೆ, ಹೇಳ್ತಾ ಸುಮಾರು ಆಗ್ಬಿಡುತ್ತೆ ಬಿಡಿ. ಸುಮಾರು ಇದೆ. ಹೌದು, 200 ಸಿನಿಮಾಗಳ ಹೆಸರಿದೆ. ಅದ್ರ ಜೊತೆಗೆ ಇವತ್ತಿನ ಎಪಿಸೋಡ್ ಭಾರಿ ವಿಶೇಷ ಅಲ್ವಾ? ಹೌದೌದು, ನಿಜ. 75ನೇ ವರ್ಷ. 218ನೇ ಎಪಿಸೋಡ್ ಇವತ್ತು. ಹೌದೌದೌದು. 200 ಚಿತ್ರ 18ನೇ ತಾರೀಕು ಹುಟ್ಟಬ್ಬ. ಹೌದು, 218. ಎಸ್, ಖುಷಿ ಆಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೀಗೆ 200 ಹೀಗೆ 300 ದಾಟ್ಲಿ. ದೇವರ ಆಶೀರ್ವಾದ ಅಯ್ಯೋ, ಇರ್ಲಿ. ನಾವು ನನ್ನ ಕೆರಿಯರ್ ಅಲ್ಲಿ 20 ಒಳ್ಳೆ ಸಿನಿಮಾ ಮಾಡಿದ್ರೆ ಸಾಕು ಮೇಡಮ್. ಇವತ್ತಿರೋ ಹೌದು, ಇವತ್ತಿನ ಕಾಲ ಆ ರೇಂಜಿಗೆ ಇರುತ್ತೆ ಅದು. ಈಗ ಒಂದು ಮಾಡೋದನ್ನು ಆ ರೇಂಜ್ ಇಲ್ಲ, ಕಿಡಿ ಚಿತ್ರ ಅವ್ರು ಏನೋ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ. ಇವತ್ತು ವಿಷ್ಣು ಅಪ್ಪಾಜಿ ಅವ್ರು ಇದ್ದಿದ್ರೆ ನಿಜವಾಗ್ಲೂ ಅವರು ಬೆನ್ ತಟ್ಟಿ ಬಹಳ ಅದ್ಭುತವಾಗಿ ಮಾಡಿದ್ವಿ ಅಂತ ಹೇಳ್ತಿದ್ರು. ಮರಿ ಅಂತ ಅಲ್ವಾ? ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿಷ್ಣು ಅಪ್ಪಾಜಿ ಕರ್ನಾಟಕದ ಆಸ್ತಿ. ಹೌದು, ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿದ್ದ ಚರಿತ್ರಲೇ ಇಲ್ಲ. ಏನು ಡೈಲಾಗ್ಸು, ಏನು ಆ ಡೆಲಿವರಿ, ಮ್ಯಾನರಿಸಮ್ ಅವ್ರದ್ದು, ಮ್ಯಾನರಿಸಮ್ ಅಲ್ವಾ? ಭಾಳ ಇಷ್ಟ. ಸ್ಟೈಲಿಶ್ ಆಕ್ಟರ್. ಎಸ್, ನೋಡಿ ಅವರ ಒಂದು ಸದೃಪಿಯಾಗಿ ಇರೋರು ಅಂದರೆ ಈಗ ಜೂನಿಯರ್ ವಿಷ್ಣುವರ್ಧನ್ ಆಗಿರೋರು ಇವತ್ತು ಅವ್ರು ಅನ್ನ ತಿಂತಿದ್ದಾರೆ ಅಲ್ವಾ, ಅವ್ರ ಹೆಸರಲ್ಲಿ ಅಲ್ವಾ? ಸೊ ಹಾಗೆ ಒಂದು ಖುಷಿ ಆಗುತ್ತೆ. ಸೊ ಕ್ರಿಕೆಟ್ ಆಯಿತು, ತಾವು ಯಾವತ್ತಾದ್ರೂ ಸಿಂಗಿಂಗ್ ಮಾಡಿದ್ದೀರಾ, ಹಾಡು ಹಾಡಿದ್ದೀರಾ? ಇಲ್ಲ ಸರ್, ಐ ಆಮ್ ನಾಟ್ ಎ ಸಿಂಗರ್. ಓಕೆ, ಡ್ಯಾನ್ಸ್ ಮಾಡ್ತೀನಿ. ಓಕೆ, ಹಾಡು ಬಾತ್ರೂಮಲ್ಲಿ ಅವಾಗ ಆಡ್ತೀನಿ. ಓಕೆ, ನನ್ನ ಹೆಂಡತಿ ಕಾಲು ಎಳೆಯೋದಕ್ಕೆ ಅವಾಗ ನಾನು ಸ್ವಲ್ಪ ಆಡ್ತೀನಿ. ಓಕೆ, ರೇಗಿಸ್ತದೆ. ಓಕೆ.
ಸೊ ಈಗ ಸಿದ್ಧವಾಗಿರೋದು ಚಿತ್ರ ಬಿಡುಗಡೆ ಆಗಲಿಕ್ಕೆ ಅದೇ ಅಕ್ಷರ ಸಿನಿಮಾ, ಅಕ್ಷರ ಅಲ್ವಾ? ಸಿನಿಮಾ ಸೊ ರೆಡಿ ಇದೆ. ಸೊ ವೀಕ್ಷಕರೇ, ಅಕ್ಷರ ಸಿನಿಮಾನ ನೋಡೋದನ್ನು ಮರಿಬೇಡಿ, ಯಾಕಂದರೆ ಅದರಲ್ಲಿ ಅದ್ಭುತವಾದ ಪಾತ್ರವನ್ನು ಮಾಡಿದ್ದಾರೆ. ನಿಮಗೆ ಯಾವ ರೀತಿ ಪಾತ್ರ ಮಾಡಲು ಇಷ್ಟ? ಸರ್, ನಾನೊಬ್ಬ ಕಲಾವಿದ. ನನಗೆ ಕತ್ತೆ, ಕುದುರೆ, ನಾಯಿ ಯಾವ ಪ್ರಾಣಿ ಜೊತೆ ಕೊಟ್ಟರು ಆ್ಯಕ್ಟ್ ಮಾಡ್ತೀನಿ. ಓಕೆ. ಬಟ್ ಕಂಟೆಂಟ್ ಇರಬೇಕು, ಒಂದು ಎಮೋಷನ್ ಇರಬೇಕು, ಒಂದು ಮೆಸೇಜ್ ಇರಬೇಕು. ಹೌದು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ಐ ಆಮ್ ಓಕೆ ವಿತ್ ಎನಿಥಿಂಗ್. ಎಸ್. ನಾನು ಅದೇ ಹೇಳಿದ್ನಲ್ಲ, ಕಿಡಿ ಆದಮೇಲೆ ಒಂದು 4-5 ಸಿನಿಮಾ ಅವಕಾಶಗಳು ಬಂತು. ಓಕೆ, ಬಟ್ ತಾವು ಒಪ್ಕೊಂಡಿಲ್ಲ. ಸಿನಿಮಾ ಕತೆ ನನಗೆ ಇಷ್ಟ ಆಗಲಿಲ್ಲ. ಓಕೆ. ಸಿನಿಮಾ ಇದು ಮಾಡಬೇಡಿ, ರಿಪೀಟೆಡ್ ಥರ ಇದೆ, ಓಕೆ, ಆಡಿಯನ್ಸ್ ಬರೋದು ಡೌಟು ಅಂತ. ಓಕೆ. ಸೊ ನನ್ನ ಮನೇಲೇ ನನಗೆ ಬೇಜಾರು ಮಾಡ್ಕೊಂಡು ಬರೋ ಅವಕಾಶ ನಾನು ಇದು ಮಾಡ್ಕೊಬಿಟ್ಟಿಲ್ಲ ಅಂತ. ಅದೇ ಅವ್ರ ಮಾತಲ್ಲಿ ಹೇಳ್ಬೇಕಂದ್ರೆ ಅಹಂಕಾರದಿಂದ ಬೇಡ ಅಂತ ಇದ್ದಾನೆ ಹಾಗನ್ಸುತ್ತೆ, ಹಾಗಂತ ಹೇಳಿದ್ರು. ಬಟ್ ನನಗೆ ಗೊತ್ತಿತ್ತು, ನನ್ನ ಹೌದು, ನನ್ನ ವ್ಯೂ ಗೊತ್ತಿತ್ತು ನನಗೆ. ಹೌದು, ಹೌದು, ಯಾವ ಸಿನಿಮಾ ಮಾಡಿದ್ರೆ ಜನಕ್ಕೆ ರೀಚ್ ಆಗ್ತಿದೆ. ನಿಜ ನಿಜ ನಿಜ. ಆಮೇಲೆ ಯಾರು ಸಿನಿಮಾ ಮಾಡಿದ್ರೋ ಮತ್ತೆ ಅವರೇ ಕಾಲ್ ಮಾಡಿ ಫೋನ್ ಸರಿ ಹೇಳಿದ್ ಸರಿ, ಓಕೆ, ನಾವು ಮಾಡಬಾರ್ದಾಯ್ತು ಸಿನಿಮಾ ಹಾಗನ್ಸೋದು. ಅಲ್ಲ, ಓಪನ್ ಆಗಿ ಹೇಳಿದ್ರು ಅವರು. ಹ್ಞೂ. ಸೊ ದಟ್ ಈಸ್ ವಾಟ್ ಸಿನಿಮಾ ನಮ್ದಲ್ಲ, ನಾವು ಮಾಡಿ ಮನೇಲಿ ನೋಡುವಂಥದ್ದಲ್ಲ, ಪ್ರೇಕ್ಷಕರಿಗೆ ಪ್ರೆಸೆಂಟ್ ಮಾಡುವಂಥದ್ದು. ಖಂಡಿತ ಖಂಡಿತ. ಹಾಗಿದ್ದಾಗ ನಾವು ಒಂದು ಪಾಯಿಂಟ್ ಆಫ್ ವ್ಯೂ ಅಂದರೆ ಎಂಟರ್ಟೈನ್ಮೆಂಟ್ ಇದೆಯಾ, ಎಮೋಷನ್ಸ್ ಇದೆಯಾ, ಒಂದು ಮೆಸೇಜ್ ಇದೆಯಾ ಅಂತ ನೋಡಿ ಸಿನಿಮಾ ಆಯ್ಕೆ ಮಾಡಿ ಮಾಡಬೇಕಾಗ್ತದೆ. ಎಸ್ ಸರ್, ನೀವು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಮನೆಯಿಂದ ಹೇಗೆ ಯಾವ ರೀತಿ ನಿಮಗೆ ಪ್ರೋತ್ಸಾಹ ಸಿಕ್ಕಿರೋದು? ನಮ್ಗೆ ತಂದೆ ತಾಯಿ ಆ್ಯಕ್ಚುಲಿ ಯಾವತ್ತೂ ಏನೂ ಬೇಡ ಅಂತ ಅಂದಿಲ್ಲ, ಹೇಳಿಲ್ಲ. ಏನು ಮಾಡ್ತೀಯ ಮಾಡು. ಸ್ವಲ್ಪ ತಂದೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬೇಡ ಸಿನಿಮಾ ಇಂಡಸ್ಟ್ರಿ. ಆಮೇಲೆ ನಾನು ಮದುವೆ ಆದಮೇಲೆ ನನ್ನ ವೈಫ್ ಆಲ್ಸೋ ಸಪೋರ್ಟೆಡ್ ವೆರಿ. ಆಕೆ ಕೂಡ ಮಾಡಿ ತುಂಬ ಸಲ ರೊಮ್ಯಾಂಟಿಕ್ ಸೀನ್ಸ್ಗಳಲ್ಲೆಲ್ಲ ಸಾಂಗ್ ನಾಚ್ಕೊಂಡಾಗ ಏನು ಆ ಥರ ಶೈ ವೈಫೈ ಹೇಳಿದ್ದು ಬೋಲ್ಡಾಗಿ ಮಾಡಿ ಬೇಕಾಗಿರೋದು, ಬೋಲ್ಡಾಗಿ ಮಾಡಿ ಶಿ ಯೂಸ್ ಟು ಟೆಲ್ ದಟ್. ಎಸ್. ಸೊ ದಟ್ ವೇ. ಅಲ್ಲ, ಶೂಟಿಂಗ್ ಸೆಟ್ಸ್ ಅಲ್ಲಿ ಅವ್ರೇನು ಬರ್ತಿರ್ಲಿಲ್ಲ ತಾನೆ, ಸಂಕೋಚ ಅನ್ನೋದಿತ್ತು. ಅಲ್ಲ, ಕೆಲವು ಹೀರೋದ್ ನಾವು ನೋಡಿದೀವಿ ಶೂಟಿಂಗ್ ಸೆಟ್ಸ್ ಅಲ್ಲಿ ಅವ್ರು ಬಂದಾಗ ಅವ್ರಿಗೆ ಪಾಪ ಆಕ್ಟ್ ಮಾಡೋದು ಬಹಳ ಕಷ್ಟ ಆಗಿತ್ತು. ಆ ಒಂದು ಸಿಚುವೇಶನ್ ನೋಡಿದೀವಿ. ಸರ್, ಈಗ ವಿಷ್ಣು ಸರ್ 30ನೇ ತಾರೀಕು ಅಲ್ವಾ, 30ನೇ ತಾರೀಕು ಡಿಸೆಂಬರ್ಗೆ ಅವ್ರು ತೀರ್ ಹೋಗಿದ್ದು ನ್ಯೂಸ್ ತಾವು ಕೇಳಿದ ತಕ್ಷಣ ತಮ್ಮ ಒಂದು ರಿಯಾಕ್ಷನ್ ಹೇಗಿತ್ತು? ತಮಗೆ ಏನು ಅನ್ಸುತ್ತೆ? ಸರ್, ಅವತ್ತು ನಾನು ಜಿಮ್ಗೆ ಹೋಗಿದ್ದೆ, ಮೊಬೈಲ್ ತೊಗೊಂಡೋಗಿಲ್ಲ. ಓಕೆ. ಮೊಬೈಲ್ ತೊಗೊಂಡೋಗಿಲ್ಲ ಅಂದರೆ ಕಾರಲ್ಲಿ ಇಟ್ಟಿದ್ದೆ. ಓಕೆ. ಮುಗಿಸ್ಕೊಂಡು ನಾನು ಬರ್ತಾಯಿದ್ದೆ, ಶಿವು ಸರ್ ಫೋನ್ ಮಾಡಿದ್ರು ನನಗೆ. ಸೆನ್ಸರ್ ಶಿವು ಅಂತ. ಓಕೆ, ಓಕೆ, ಫೇಮಸ್ ಇದ್ದಾರೆ ಸೆನ್ಸರ್ ಶಿವು. ಅವ್ರ ಥ್ರೂನೇ ನನಗೆ ಶ್ರಾವಣ ಸಿನಿಮಾ ಅವಕಾಶ ಸಿಗ, ಅವ್ರ ಬ್ರದರೇ ಡೈರೆಕ್ಟ್ ಮಾಡಿದ್ದು. ಅವ್ರು ನನಗೆ ಕಾಲ್ ಮಾಡಿದ್ರು, ಹಿಂಗೆ ಬರ್ತಾ ಇದ್ದೀರಾ ನೀವು ಅಂತ. ಇಲ್ಲಿ ಏನು ಸರ್, ಇಲ್ಲಿಗೆ? ಇಲ್ಲ, ವಿಷ್ಣು ಸರ್ ಹೋಗ್ಬಿಟ್ರಲ್ಲ. ಅಯ್ಯೋ ಅಂತ ನಿಮ್ಗೆ ಗೊತ್ತೇ ಇಲ್ಲ? ಸರ್, ಸೆಂಟ್ರ್ ಕಾರ್ ಡ್ರೈವ್ ಮಾಡ್ತಾಯಿದ್ದೆ, ಲೆಫ್ಟ್ಗೆ ಎಳೆದಿದ್ದೆ ಅಷ್ಟೇ, ಎಳೆದಿರಿಸಿ ಬ್ರೇಕ್ ಹಾಕಿ ಶಾಕ್. ಅಲ್ಲೇ ಕಣ್ಣಲ್ಲಿ ನೀರು ಹಾಕ್ಕೊಂಡು ಮನೇಲಿ ಬಂದು ಮನೆಗೆ ವಿಷಯ ಅಷ್ಟೆಲ್ಲ ಮನೆಯೆಲ್ಲ ಟಿ ವಿಲಿ ನೋಡ್ತಾಯಿದ್ರು. ನಾನು ಅಳ್ತಾಯಿ ನೋಡ್ಬಿಟ್ರು, ಆಯಿತು ಅಂತ. ಬಟ್ ಇಮಿಡಿಯೇಟಾಗಿ ಹೋಗಿ ನಾನು ಅವರು ಎಲ್ಲ ಹೋಗಿ ತಕ್ಷಣ ಅಷ್ಟೊತ್ತಿಗಾಗಲೇ ಜನ ತುಂಬ ಸೇರಿಬಿಟ್ಟಿದ್ರು. ಸೊ ಆಮೇಲೆ ಟೆನ್ಷನ್ ನಾಗರಾಜ್ ಅವರೆಲ್ಲ ಅಲ್ಲೇ ಇದ್ದರು, ಕರ್ಕೊಂಡು ಹೊರಗಡೆ ದರ್ಶನ ಮಾಡಿ 3 ದಿನ ನಾನು ರೂಮಿಂದ ಈಚೆ ಬಂದಿರಲಿಲ್ಲ, ಊಟ ಮಾಡಿ ಇಲ್ಲ. ಅದು ಎಷ್ಟು ಜನರಿಗೆ ಡೈಜೆಸ್ಟ್ ಆಗಿಲ್ಲ ಬಿಡಿ, ಅವ್ರು ಇಲ್ಲ ಅನ್ನೋದು ಒಂದು ಅಭಿಮಾನ, ಅವ್ರ ಜೊತೆ ಒಡನಾಟ ಇತ್ತಲ್ಲ, ಅವ್ರು ಆಡಿದ ಮಾತುಗಳು. ಹೌದು ಹೌದು ಹೌದು, ಇದೆಲ್ಲ ತುಂಬ ಕಾಡಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ನಿಜ ನಿಜ. ನಮ್ಮ ತಂದೆ ತಾಯಿ ಧೈರ್ಯ ಹೇಳಿ ಅಷ್ಟು ಬೇಗ ಹೋಗೋದು. ಹೌದು, 59 ಇಯರ್ಸ್ಗೆ ನಮಗೆ ತುಂಬ ದಟ್ಸ್ ನಾಟ್ ದ ಏಜ್ ಟು ಗೋ ಅಲ್ವಾ. ಅವರು ಆಮೇಲೆ ಹೆಲ್ದಿ ಇದ್ರು. ಅದು ನಾವು ಕೇಳ್ಪಟ್ಟಿವಿ, ಸ್ವ ಇಚ್ಛೆಯಿಂದಾನೇ ಅವರು ಅಂತ ಹೇಳ್ತಾರೆ. ಪ್ರಾಣ ಅನ್ನೋದು ಭಗವಂತನ ಕೈಲಿರೋದು. ಓಕೆ ಅಲ್ವಾ, ಹುಟ್ಟು ಸಾವು ಅನ್ನೋದು ಯಾರ ಕೈಲಿಲ್ಲ. ಸೊ ರೂಮರ್ಸ್ಗಳು ಬಿಡಿದ 108 ಬರ್ತದೆ. ಸ್ವಾಮೀಜಿ ಹತ್ರ ಹೋದಾಗ ಅವರು ನೀನು ಹೋಗಿ ಬಾ ಅಂತ ಹೇಳಿಲ್ಲ ಅವರು, ಆಯ್ತು ನೀನು ಹೋಗ್ತಿದ್ಯಾ ನೋಡೋಣ ಮುಂದೆ ಅಂತ ಹೇಳಿದ್ರಂತೆ. ಸೊ ಅಲ್ಲಿ ಅಂದರೆ ಅವ್ರಿಗೆ ಸೆನ್ಸ್ ಅಂದ್ರೆ ಕೆಲವರು ಪ್ರಿಡಿಕ್ಟ್ ಮಾಡ್ತಾರೆ, ಪ್ರಿಡಿಕ್ಟ್ ಆಗಿರುತ್ತೆ. ಬಟ್ ನಾನು ಅದನ್ನೆಲ್ಲ ನಂಬಲ್ಲ. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ
ಒಬ್ಬ ಮಹಾನ್ ಕಲಾವಿದನ ಕಳ್ಕೊಂಡ್ವಿ ನಾವು ಕಳ್ಕೊಂಡೆ ಅನ್ನೋದು ಅಷ್ಟೇ. ಹೌದು ಇವತ್ತಿಗೂ ಕಟ್ತದೆ. ನಾನು ಏನು ಹೌದು ಹೇಳಿದೆ, ಹೌದು ಹೌದು ನಿನ್ನೆ 75ನೇ ಬರ್ಡೇ ನಮ್ಮ ಮೋದಿ ಸರ್ದು. ಹೌದು. ವಿಷ್ಣು ಅಪ್ಪಾಜಿನ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಸಂಭ್ರಮ. ನನ್ನ ಎಸ್ಪೆಷಲಿ ನನಗೊಂದು ಭಾಳ ದೊಡ್ಡ ಶಕ್ತಿ ಅಲ್ವಾ ಇದ್ದಿದ್ರೆ. ಎಸ್. ಯಾಕೆ ನಂದು ಕಿಡಿ ಸಿನಿಮಾ ಎಲ್ಲ ಹ್ಞೂ ತುಂಬ ಕಷ್ಟಪಟ್ಟು ಹೀರೋ ಆಗಿದ್ದು ಹೇಳಿದ್ನ ನನಗೆ ಒಳ್ಳೆ ಥಿಯೇಟ್ರ್ಗಳೇ ಕೊಡಲಿಲ್ಲ ಡಿಸ್ಟ್ರಿಬ್ಯೂಟ್ರು. ಸೊ ಅವ್ರು ಇದ್ದಿದ್ರೆ ಅವ್ರ ಕಡೆಯಿಂದ ಒಂದು ಗರ್ಜನೆ ಆಗ್ತಿತ್ತು, ಹಾಕ್ಸಿದ್ರೆ ಡೆಫಿನೆಟ್. ಇಮ್ಯಾಜಿನ್. ಹೌದು ಹೌದು ನಮ್ಗೆ ಇಷ್ಟು ಕಷ್ಟ ಆಗ್ತಿರಲಿಲ್ಲ. ಹೌದು. ಸೊ ಒಂದೇ ಮಾತು. ಸ್ಟ್ರೈಟ್ ಅವೇ. ಹೌದು. ಬಟ್ ಅವ್ರಿಗೂ ಕಷ್ಟಪಟ್ಟಿದ್ರು ಬಿಡಿ. ಯಾಕಂದ್ರೆ ಅವ್ರ ಚಿತ್ರಗಳು ಬರ್ಬೇಕಂದ್ರೆ ಹೌದೌದು ಅಷ್ಟು ಈಸಿಲಿ ಸಿಕ್ಕಿಲ್ಲ. ನಮ್ಮ ಅವ್ರ ಅಭಿಮಾನಿಗಳು ಅದು ಹೇಳಿದ ನನಗೆ ಮಹೇಶ್ ಸರ್ ಅಂತೆಲ್ಲ ಹೇಳ್ತಾರಲ್ಲ, ಅವ್ರು ಎಷ್ಟು ಕಷ್ಟಪಟ್ಟು. ಅಲ್ಲ ಸರ್, ಇದ್ದಾಗೂ ಸುಖ ಇಲ್ಲ, ಇಲ್ದಾಗೂ ಸುಖ ಇಲ್ಲ. ಆಮೇಲೆ ನನಗೆ ರಾಧಾಕೃಷ್ಣ ಸರ್ ಇದಾರಲ್ಲ, ವಿಷ್ಣು ಅಪ್ಪಾಜಿ ಸಾರಥಿ ಆಗಿದ್ದವರು, 40 ವರ್ಷ. ಓಕೆ. ಅವ್ರು ತುಂಬಾ ಕ್ಲೋಸ್ ಅಲ್ವಾ? ಬಹಳ ಒಳ್ಳೆ ವ್ಯಕ್ತಿತ್ವ. ಇಬ್ರು ಅಷ್ಟೇ, ಅವ್ರ ಅಕ್ಕನೂ ಅಷ್ಟೇ. ಅವರೇ ಅವೆಲ್ಲ ಹೇಳ್ತಾ ಇರ್ತಾರೆ, ಒಳ್ಳೆ ಸಿನಿಮಾ ಮಾಡ್ಬೇಕು, ನಾನು ದೇವ್ರನ್ನ ಪ್ರೇ ಮಾಡ್ತೀನಿ ನೋಡಿ. ಇದೆಲ್ಲ ಎಲ್ಲಿಂದ ಅಲ್ವಾ, ಯಾವುದೋ ಜನ್ಮದ ಆಶೀರ್ವಾದ ಅನ್ಸುತ್ತೆ ನಮಗೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಮೇಲೆ ವಿಷ್ಣು ಅಪ್ಪಾಜಿ ಅಭಿಮಾನಿಗಳೇ ಸ್ಫೂರ್ತಿ ನನಗೆ. ಅವರೇ ಒಳ್ಳೆ ಸಿನಿಮಾ ಮಾಡಿ ಸರ್, ಮಾಡಿ ಸರ್, ಮಾಡಿ ಸರ್. ಹೌದು ಹೌದು. ಅವ್ರು ಹೇಳಿದೆ ನಾನು ಒಳ್ಳೆ ಸಿನಿಮಾ ಮಾಡ್ಬೇಕಲ್ಲ ಅಂದ್ಬಿಟ್ಟು ನನಗೆ ಜವಾಬ್ದಾರಿ. ನೀವು ನಿಜವಾಗ್ಲೂ ಭಾಳ ಅದೃಷ್ಟವಂತರು. ಅವ್ರ ಜೊತೆ ತಾವು ಆ್ಯಕ್ಟ್ ಮಾಡಿದ್ದೀರಾ. ಹೌದು, ತುಂಬ ಜನ ಇದೆ. ಮತ್ತೆ ಅದು ಭಾಳ ನಿಜವಾಗ್ಲೂ ಭಾಳ ಸರ್, ಇವಾಗ ಹೀರೋಗಳಾಗಿದಾರಲ್ಲ ತುಂಬಾ ಜನ. ಹೌದು. ನನ್ನ ಕ್ರಿಕೆಟಿಗೆ ಸಿಗ್ತಾರಲ್ಲ, ಅವ್ರು ಬಂದು ಕೇಳಿದ್ರೆ ಹೆಂಗಿತ್ತು, ಯಾವ ಥರ ಇತ್ತು ಅವ್ರ ಜೊತೆ ಒಡನಾಟ, ಸಿಂಹದ ಪಕ್ಕ ಒಡನಾಟ ಹೇಗಿತ್ತು ಅಂತ ಅಲ್ವಾ? ಇಲ್ಲ, ಇನ್ಫ್ಯಾಕ್ಟ್ ಯಶ್ ಅವ್ರು ಕೂಡ ನಾನು ರಾಜ್ ಕಪ್ 2010 ಮೀಟ್ ಮಾಡಿದಾಗ ಅವ್ರು ಹೇಳಿದೆ ಅದು ನನಗೆ ಸಿಕ್ಕಿ, ಅವ್ರ ಮುಂದೆ ನಿಂತು ನೀವು ಆ್ಯಕ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ. ಬಟ್ ನಾನು ಯಶ್ ಅವ್ರಿಗೆ ಹೇಳಿದೆ, ನೀವು ಮೊಗ್ಗಿನ ಮನಸ್ಸಲ್ಲಿ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದೀರಾ, ಮೊಗ್ಗಿನ ಮನಸ್ಸಲ್ಲಿ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದೀರಿ. ಸೊ ಅದೊಂದು ನೋಡಿ, ದಟ್ ಇಸ್ ವಾಟ್ ನಾನು ಅವಾಗ ಹೇಳಿದ್ನಲ್ಲ, ಒಬ್ಬ ಕಲಾವಿದನಿಗೆ ರೈಟ್ ಪೀಪಲ್ ಕನೆಕ್ಟ್ ಆದರೆ ಇಟ್ ವಿಲ್ ಟೇಕ್, ಅದು ಬೇಕು. ಫ್ಲೈಟ್ ನೀಟಾಗಿ ಟೇಕ್ ಆಫ್ ಆಗುತ್ತೆ. ಎಸ್ ಎಸ್, ಕರೆಕ್ಟಾ? ದಟ್ ಇಸ್ ವಾಟ್. ಕರೆಕ್ಟ್. ಸರ್, ನಮ್ಮ ಈ ಚಾನಲ್ ಮುಖಾಂತರ ಯಾರಿಗಾದ್ರೂ ಸಾರಿ ಕೇಳಬೇಕಂದ್ರೆ ಯಾರಿಗೆ ಕೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ತಿಳಿಯದೆ ಕೆಲವೊಂದು ತಪ್ಪಾಗಿರುತ್ತೆ. ಸಾರಿ ಕೋಪದಲ್ಲಿ ಅದೇ ನಮ್ಮ ಅಪ್ಪ ಅಮ್ಮನ ಹತ್ರನೇ ಇರ್ಬೋದು, ಇಲ್ಲ ನನ್ನ ವೈಫ್ಗೆ ಏನಾದರೂ ನಾನು ಕೋಪದಲ್ಲಿ ಅಂದಿರ್ತೀನಿ ನಾನು. ಸೊ ನನ್ನ ಒಂದು ಅಗ್ರೆಸಿವ್ನೆಸ್, ಓಕೆ, ಅವ್ರಿಗೆ ಸಾರಿ. ಹೆಂಡ್ತಿಗಂತೂ ಸಾರಿ ಕೇಳಲೇಬೇಕು ಬಿಡಿ. ಅವಾಗ ನಾವು ಮುಂದೆ ನಮ್ಮ ಗಾಡಿ ಮುಂದೆ ಹೋಗುತ್ತೆ ಅಷ್ಟೇ. ಇಲ್ಲ ಅಂದ್ರೆ ಅದು ಬಿಟ್ರೆ ರೆಸ್ಪೆಕ್ಟ್ ಎವ್ರಿಬಡಿ. ನನ್ನ ಎಲ್ಲರೂ ಪ್ರೀತಿಸೋ ಜೀವ ಅಲ್ವಾ, ಪ್ರೀತಿಸ್ತೀನಿ. ಓಕೆ, ನಾವು ತಪ್ಪು ಮಾಡಿಲ್ಲ ಅಂತೂ ಸಾರಿ ಕೇಳಬೇಕು ಹೆಂಡ್ತಿ ಮುಂದೆ. ಜೋಗ್ ಸಪಾಟ್, ನಮ್ಮ ವಿಷ್ಣು ಸರ್ ಹೇಳಿದ್ರು ಜೋಗ್ ಸಪಾಟ್ ಅಂತ. ನೀ ತಪ್ಪು. ಸರ್, ನೀವು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಯಾರಿಗೆ ಕೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಜನಕ್ಕೆ ಹೇಳ್ಬೇಕು. ಇವಾಗ ನೀವು ನನ್ನ ಇಲ್ಲಿ ಕರೆಸಿದ್ದು ಥ್ಯಾಂಕ್ಸ್ ಸರ್, ಕರೆಕ್ಟ್ ಅಲ್ವಾ? ಸೊ ಪ್ರತಿದಿನ ಥ್ಯಾಂಕ್ಸ್. ಭಾಳ ಅಪರೂಪ, ಭಾಳ ಕಡಿಮೆ ಜನ ಹೇಳೋದು ಸರ್ ಇವತ್ತು ಥ್ಯಾಂಕ್ಸ್ ನಿಮ್ಗೆ ಹೇಳ್ಬೇಕಂತ. ನೀವು ಹೇಳ್ತಿರೋದು ಫಸ್ಟ್ ಥ್ಯಾಂಕ್ಸ್ ನಿಮಗೆ ಇವಾಗ. ಆಮೇಲೆ ನನ್ನ ಮಗು ಈಗ 3 ವರ್ಷ ಅವನಿಗೆ. ಓಕೆ. ಅವನು ಯಾವಾಗ್ಲೂ ನಾನು ಏನಾದ್ರು ಮಾಡಿದ್ರೆ ಥ್ಯಾಂಕ್ಸ್ ಹೇಳಿ ಪಪ್ಪಂಗೆ, ಥ್ಯಾಂಕ್ ಯು ಪಪ್ಪ. ಗ್ರಾಟಿಟ್ಯೂಡ್ ಭಾಳ ಇವಾಗಿಂದನೇ ಅವ್ನಿಗೆ ನಾನು ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ಎಸ್ ಎಸ್ ಎಸ್. ಸಿ ಅವ್ನು ಏನೇ ಸಣ್ಣದೇನೇ ಕೊಟ್ಟರೆ ಥ್ಯಾಂಕ್ ಯು ಪಪ್ಪ. ಹೌದು 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 ಹೌದು. ಸಾರಿ ಪಪ್ಪ ಹರ್ಟ್ ಮಾಡಿದ್ರೆ ಸಿ ದಟ್ ಇಸ್ ವಾಟ್ ಇವಾಗ. ಹೌದು ಹೌದು, ದಟ್ ಇಸ್ ವಾಟ್. ಈ ಸಾರಿ ಥ್ಯಾಂಕ್ಸ್ ಅನ್ನೋದಿದೆಯಲ್ಲ, ಹೌದು, ಅದೊಂದು ಬೇಸಿಕ್ ಮಾನವೀಯತೆಯ ಮೌಲ್ಯ. ಹೌದು ಅಲ್ವಾ? ಎಸ್. ಕ್ಷಮಿಸಿ, ಧನ್ಯವಾದಗಳು. ಸೊ ನಿಮ್ಮ ಹವ್ಯಾಸಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ಸಿಂಪಲ್, ನಂದೇನಂತ ಕ್ರಿಕೆಟ್ ಭಾಳ ಇಷ್ಟ. ಕ್ರಿಕೆಟ್ ಇಷ್ಟ? ಓಕೆ. ಕ್ರಿಕೆಟ್ ನೋಡೋದು ಇಷ್ಟ. ಸೊ ಮ್ಯಾಚ್ ಇದ್ರೆ ಡೆಫಿನೆಟ್ಲಿ ಎಲ್ಲೋ ಹೋಗಲ್ಲ, ಮ್ಯಾಚ್ ನೋಡ್ತಿರ್ತೀನಿ. ಓಕೆ. ಆಮೇಲೆ ಸಿನಿಮಾ, ಪ್ರತಿ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನು ನೋಡ್ತೀರಾ? ಎಲ್ಲ ಆಕ್ಟರ್ಸ್ನು ನಾನು ಪ್ರೀತಿಸ್ತೀನಿ. ಎಲ್ಲ ಆಕ್ಟರ್ ಅಂದ್ರೂ ಇಷ್ಟ ನಾನು. ವಿಷ್ಣು ಸರ್ ಎಲ್ಲ ಚಿತ್ರಗಳು ನೋಡಿದ್ದೀರಾ? ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀರಾ? ಓಕೆ. ರೀಸೆಂಟ್ಲಿ ಯಾವುದೋ ಬಿಟ್ಬಿಟ್ಟಿದೆ ಸರ್, ಒಂದೇ ಗುರಿ ಅಂತ ಒಂದು ಸಿನಿಮಾ ಬಿಟ್ಬಿಟ್ಟಿದೆ. ಓಕೆ. ಅದು ಒಂದು 2 weeks ಬ್ಯಾಕ್ ನೋಡಿದೆ. ಅದು ಕವರ್ ಮಾಡಿಬಿಟ್ರಿ? ಯೂಟ್ಯೂಬ್ ಅಲ್ಲಿ ಇತ್ತು. ಓಕೆ ಓಕೆ ಓಕೆ. ಏನ್ ವಿಲನ್ಗಳು ಅಲ್ವಾ? ಓ ಮೈ ಗಾಡ್, ಸೂಪರ್. ಒಳ್ಳೆ ಸಿನಿಮಾ. ಹೌದು, ಅದು ರೀಸೆಂಟ್ ಆಗಿ ನೋಡಿದೆ. ಓಕೆ. ಎಸ್. ಸೊ ನಿಮ್ಮ ಮುಂದಿನ ಯೋಜನೆಗಳು? ನಾನು ಯಾವತ್ತೇನು ಯೋಜನೆಗಳು ಇಟ್ಕೊಂಡಿಲ್ಲ. ಹೋಗ್ತಾ ಇರ್ತೀನಿ. ಹೌ ಇಟ್ ಗೋಸ್, ಹೇಗೆ ಬರುತ್ತೆ ಹಾಗೆ ಮುಂದೆ ಹೋಗ್ತಾ ಕೆಲಸ ನಾನು ಮಾಡ್ತಾ. ಸೂಪರ್ ಸೂಪರ್. ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ. ನನಗೆ ನಾನೇ ಒಂದು ಬ್ಲ್ಯಾಕ್ ಕಾಫಿ ಪ್ರಿಪೇರ್ ಮಾಡ್ಕೊತೀನಿ. ಸೂಪರ್. ಅಲ್ಲ ಒಂದು ಪೀಸ್ ಆಫ್ ಬ್ರೆಡ್, ಒಂದು ವೀಟ್ ಬ್ರೆಡ್. ಸೊ ಆಮೇಲೆ ಅಲ್ಲಿ ವಾಕ್ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ.
ಓಕೆ ದೆನ್ ಒಂದು 8:30 8:45 ಟ್ರೇಡಿಂಗ್ 9 o'clock ಸ್ಟಾರ್ಟ್ ಆಗುತ್ತೆ. ಓಕೆ ಟ್ರೇಡಿಂಗ್ ಸ್ಟಾಕ್ ಟ್ರೇಡಿಂಗ್ ಮಾಡ್ತೀರಾ? ಓಕೆ ಓಕೆ ಓಕೆ. ಸೊ ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವುದು? ಮಧುರ ಕ್ಷಣ ದಿಸ್ ಇಸ್ ರ್ಯಾಪಿಡ್ ಕ್ವಶನ್ ಅಂಡ್ ರ್ಯಾಪಿಡ್ ಆನ್ಸರ್ ಕೊಡ್ಬೇಕು ನೀವು. ಅಲ್ಲ, ತುಂಬಾ ಮಧುರ ಕ್ಷಣಗಳಿದಾವೆ, ಸುಮಾರು ಇದೆ ಅಲ್ಲ, ಅದರಲ್ಲಿ ಇದಾವೆ. ಅದ್ರಲ್ಲಿ ಯಾವತ್ತಿಗೂ ನಿಮಗೆ ಕಾಡುವಂತ ಅದು ಯಾವತ್ತಿಗೂ ರಿಪೀಟ್ ಆಗ್ತಾ ಇರುತ್ತೆ ನಿಮಗೆ ನಿಮ್ಮ ಮೈಂಡಲ್ಲಿ, ಓ ವಾವ್ ಸೂಪರ್, ಅದರಿಂದ ನಿಮ್ಮ ಮೂಡ್ ಒಂದು ಚೆನ್ನಾಗಿ ಆಗ್ಬಿಡುತ್ತೆ. ಡ್ಯಾನ್ಸ್ ಶೋಸ್ ಎಲ್ಲ ಮಾಡಿದ್ನಲ್ಲ, ಓಕೆ, ಅವಾರ್ಡ್ ಫಸ್ಟ್ ಪ್ರೈಸ್ ಎಲ್ಲ ತಗೊಂಡಿದ್ದು, ಅದು ಮತ್ತೆ ಅದು ಮಧುರವಾದ ಕ್ಷಣ. ಅಲ್ಲಿಂದ ಬಿಗಿನ್ ಆಗಿತ್ತು. ಓಕೆ, ಇನ್ಸ್ಪೈರ್ ಆಗಿದೆ ಶುರು ಅಲ್ಲಿಂದ. ಅದು ಮಧುರ ಕ್ಷಣ. ವಿಷ್ಣು ಅಪ್ಪಾಜಿ ಅವ್ರಿಗೆ ಫಸ್ಟ್ ಮೀಟ್ ಆಗಿದ್ದು ಅದು ಮಧುರ ಅದು ಕೂಡ ಮಧುರ ಕ್ಷಣ. ಆಮೇಲೆ ಅವರು ನನ್ನ ಬೆಂತಟ್ಟಿ ಕಲಾವಿದ ಒಳ್ಳೆ ಕಲಾವಿದ ಆಗ್ತೀಯ ಅಂತ ಹೇಳಿದ್ರು, ಅದು ಮಧುರ ಕ್ಷಣ. ಇದೆಲ್ಲ ಅದು ಸಾಕಷ್ಟು ಇದಾವೆ, ಹೇಳ್ತಾ ಹೋದ್ರೆ ಸಾಕಷ್ಟು ಇದಾವೆ. ಸರ್, ಈ ಇವತ್ತಿನ ಈ ಯುವ ಪೀಳಿಗೆಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ನಾನು ಯುವಕ ಅಲ್ಲ. ಅಲ್ಲ ಯುವಕನೇ ಒಂದು ಯುವ ಪೀಳಿಗೆ ಬಗ್ಗೆ ಹೇಳಕ್ಕೆ ಸರಿಯಾದ ಸೂಕ್ತ ಅಂತ ಹೇಳ್ಬೋದು. ನಾನು ಏನು ಹೇಳಿದೆ, ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ ಇರ್ಬೋದು, ವಿಷ್ಣು ಅಪ್ಪಾಜಿ ಇರ್ಬೋದು, ತುಂಬಾ ಅದ್ಭುತವಾದ ಕಲಾವಿದರುಗಳು. ಅವ್ರು ಬೆಳೆದು ಬಂದು ಅವರು ಬಿಹೇವ್ ಮಾಡ್ತಾ ಇದ್ರಲ್ಲ, ಆ ಒಂದು ಡಿಸಿಪ್ಲಿನ್ ಫಾಲೋ ಮಾಡಿದ್ರೆ ಸಾಕು. ಹೆಂಗ್ ಕಲಾವಿದರುಗಳು ಬರ್ತಾರಲ್ಲ, ಆಮೇಲೆ ಎಸ್ ನಾರಾಯಣ್ ಸರ್ ಅಂತ ನಿರ್ದೇಶಕರು, ನನ್ನ ಸಿನಿಮಾ ಡೈರೆಕ್ಟರ್ಗೆ ಹೇಳ್ತಾ ಇದೆ, ಇವತ್ತು ಮೊನ್ನೆ ಅಕ್ಷರ ಸಿನಿಮಾ ಡೈರೆಕ್ಟರ್ಗೆ ಹೇಳಿದೆ, ಬೆಳಗ್ಗೆ 7:15 ಫಸ್ಟ್ ಶಾಟ್ ಇಡ್ತೀವಿ ಎಸ್ ನಾರಾಯಣ್ ಸರ್. ಓಕೆ, ಆ ಡಿಸಿಪ್ಲಿನ್ ನೀವು ಫಾಲೋ ಮಾಡಿ. ಒಬ್ಬ ನಿರ್ಮಾಪಕನ ಕಾಸ್ಟ್ ಕಟ್ ಆಗುತ್ತೆ ಅಲ್ವಾ? ನೀವು ಬೆಳಗ್ಗೆ 7:15 ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಸೇವ್ ಆಗುತ್ತೆ? 2 hours ಸಿಗುತ್ತಲ್ವ? ಹೌದು. ಮತ್ತೆ ಎವ್ರಿ ಡೇ 2 hours ಸಿಗೋದು 30-40 days ಶೂಟಿಂಗ್ಗೆ, ಇಟ್ ಇಸ್ ಡೆಫಿನೆಟ್ಲಿ ಮಿರಾಕಲ್ ಅಲ್ವಾ? ಎಷ್ಟು ಸೇವ್ ಆಗುತ್ತೆ. ಇದನ್ನ ಫಾಲೋ ಮಾಡಿ. ನಮ್ಮ ಅಕ್ಷಯ್ ಕುಮಾರ್ 4 ಗಂಟೆಗೆ ಎದ್ದು ಎಲ್ಲ ಪ್ರತಿಯೊಂದು ಅಲ್ಲ, ಜೊತೆಗೆ ಸಿನಿಮಾ ಕೂಡ ಅವ್ರು ಶಾರ್ಟ್ ಟರ್ಮ್ ಅಲ್ಲಿ ಮಾಡಿ ಮುಗಿಸ್ತಾರೆ. ಕರೆಕ್ಟ್, ಅವ್ರು ಕರೆಕ್ಟ್ ಟೈಮ್ ಅಟೆಂಡ್ ಮಾಡ್ತಾರೆ. ದಟ್ ಇಸ್ ವಾಟ್ ನಾನು ಹೇಳಿದ. ಅವರು ಟೈಮ್ ವೇಸ್ಟ್ ಮಾಡಲ್ಲ. ದಟ್ ಇಸ್ ವಾಟ್. ಇವಾಗ ನೋಡಿ, ನಾನು ರಾಜ್ಕುಮಾರ್ ಸರ್ ಅಷ್ಟೇ, ಅವರು 4 ಗಂಟೆಗೆ 4 ಗಂಟೆ ಅಂತ ಇದ್ರು, ಬೆಳಿಗ್ಗೆ 5 ಗಂಟೆ ಅಂದ್ರೆ 5 ಗಂಟೆ ಆ ಪ್ರಕಾರ ಮನಗ್ತಾ ಇದ್ರೆ. ಆ ಥರ ವಿಷ್ಣು ಅಪ್ಪಾಜಿನ ಅದೇ ಥರ. ಹೌದು. ಸೊ ನಾವು ಅದನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದೀವಿ. ಆ ಒಂದು ಡಿಸಿಪ್ಲಿನ್, ಟೈಮ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಯಂಗ್ಸ್ಟರ್ಸ್ಗೆ. ಸೊ ಇವತ್ತು ಅದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಸಕ್ಸಸ್ ಯಾವತ್ತಿದ್ರು ಬಂದೇ. ಎಸ್, ಶ್ಯೂರ್. ಸೊ ಇವತ್ತು ನಮ್ಮ SPB ಆಫೀಷಿಯಲ್ ಚಾನಲ್ಗೆ ಆಗಮಿಸಿದ್ರ ತಾವು, ತಮ್ಮ ಅನಿಸಿಕೆನ ನಮ್ಮ ವೀಕ್ಷಕರು ತಿಳಿಸಿ. ಹೇಗೆ ಅನಿಸ್ತಿದೆ? ಒಂದೊಳ್ಳೆ ಅನುಭವ. ಎಸ್, ಒಂದು ಅಪ್ಕಮಿಂಗ್ ಒಂದು SPB ಚಾನಲ್ ಇದು ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಒಂದು ಯೂಟ್ಯೂಬ್ ಚಾನಲ್ ಆಗಲಿ. ನಮ್ಮ ಹಾಗೂ ವಿಷ್ಣು ಅಪ್ಪಾಜಿ ಅಭಿಮಾನಿಗಳ ಡೆಫಿನೆಟ್ಲಿ ಸಪೋರ್ಟ್ ನಿಮ್ಗೆ ಇದ್ದೇ ಇರ್ತದೆ. ಸೊ ಎಲ್ಲ ಕರ್ನಾಟಕ ಜನತೆದು ಸಪೋರ್ಟ್ ನಿಮ್ಗೆ ಇರುತ್ತೆ. ಹೀಗೆ ನನ್ನಂಥ ಕಲಾವಿದರನ್ನ, ನಟರನ್ನ, ಸಂಗೀತಗಾರನ, ನಿರ್ದೇಶಕರನ್ನ, ನಿರ್ಮಾಪಕರನ್ನ ಕರೆಸಿ ನೀವು ಇಂಟರ್ವ್ಯೂ ಮಾಡಿ. ಅವ್ರ ಅನಿಸಿಕೆಗಳು ನಾವು ನೋಡ್ತೀವಿ ನಿಮ್ಮ ಚಾನಲ್ ಮುಖಾಂತರ. ನಿಜ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಸೊ ಭುವನ್ ಚಂದ್ರ ಅವರು ಇವತ್ತು ನಮ್ಮ SPB ಆಫೀಷಿಯಲ್ ಚಾನಲ್ ಆಗಮಿಸಿದ್ದಾರೆ. ಮತ್ತು ಅವರಿಗೆ ಮುಂದಿನ ಯೋಜನೆಗಳೆಲ್ಲ ಶುಭವಾಗಲಿ. ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಿಗೆ ಬೆಳೀಲಿ ಅಂತ ನಾವು ನಮ್ಮ SPB ಆಫೀಷಿಯಲ್ ಚಾನಲ್ ಮುಖಾಂತರ ನಿಮ್ಮನ್ನು ಹಾರೈಸ್ತೀವಿ. ಸೊ ಇಷ್ಟೊತ್ತು ಚಲನಚಿತ್ರ ನಟರು ಆಗಿರುವ ಶ್ರೀ ಭುವನ್ ಚಂದ್ರ ಅವರು ನಮ್ಮ SPB ಆಫೀಷಿಯಲ್ ಚಾನಲ್ನ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಕ್ಕೆ ಅವರಿಗೆ ಅನಂತರದ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೇರಿಂಗ್ ಯುವರ್ ವ್ಯಾಲ್ಯೂಬಲ್ ಟೈಮ್. ಆ್ಯಂಡ್ ನಿಮ್ಮೊಂದಿಗೆ ನಿಮ್ಮ ಎಲ್ಲ ಅಭಿಮಾನಿಗಳು ಸಹ ನಿಮಗೆ ಕರೆ ಮಾಡಿ ಅವರು ನಿಮ್ಮನ್ನು ಹಾರೈಸಿದ್ದಕ್ಕೆ ಅವರಿಗೂ ಸಹ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಲೆಸ್ಸಿಂಗ್. ಆ್ಯಂಡ್ ನಮ್ಮ SPB ಆಫೀಷಿಯಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಗೆಲುವಿನ ಬಣ್ಣ ಕಾರ್ಯಕ್ರಮನ ಪ್ರತಿದಿನ 6 ರಿಂದ 7 ನೋಡೋದನ್ನು ಮರಿಬೇಡಿ. ಯಾಕಂದರೆ ಪ್ರತಿದಿನ ಒಬ್ಬೊಬ್ಬ ಹೊಸ ಸಾಧಕರನ್ನು ನಾವು ಪರಿಚಯಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ. ಆ ಪ್ರಯತ್ನದಲ್ಲಿ ಇವತ್ತು ವಿಷ್ಣುವರ್ಧನ್ ಅವರ, ಅಂದರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಹುಟ್ಟಹಬ್ಬ ದಿನ ಅಂತ ಪ್ರಯುಕ್ತವಾಗಿ ಅವ್ರ ಜೊತೆ ಒಡನಾಟ ಇದ್ದಂಥ ವ್ಯಕ್ತಿ, ಅಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದಂಥ, ಅವರ ಅಪಾರ ಆಶೀರ್ವಾದ ಪಡೆದಂಥ ಭುವನ್ ಚಂದ್ರ ಅವ್ರನ್ನ ನಾವು ಇವತ್ತು ಕರೆ ಮಾಡಿ ಅವ್ರನ್ನ ಬರಮಾಡ್ಕೊಂಡಿದ್ವಿ. ಸೊ ನಮ್ಮಲ್ಲಿ ಇವತ್ತು ಅತಿಥಿಯಾಗಿ ಬಂದಂಥ ಚಲನಚಿತ್ರ ನಟರು ಆಗಿರುವ ಭುವನ್ ಚಂದ್ರ ಅವರಿಗೆ SPB ಆಫೀಷಿಯಲ್ ಚಾನಲ್ ಮುಖಾಂತರ ನಾವು ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೇವೆ. ಇಲ್ಲ, ನೀವೇನು ಹೇಳಿದ್ರಿ? ಅವಮಾನ ಆದ್ಮೇಲೆ ಏನು ಅಲ್ವಾ? ಸೊ ಹಾಗೆ ಇದು ನಿಮ್ಮ ಪಾಲನೆ. ಸೊ ಇಟ್ಸ್ ಯುವರ್ ಪಾರ್ಟ್ ಆಫ್ ಯುವರ್ ಲೈಫ್. ಸೊ ಹಾಗಾಗಿ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂಥ ಮಹೇಂದ್ರ ಮನ್ನತ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್.
ನಮ್ಮ ಚಾನಲ್ಗೆ ಸಹಕಾರ ನೀಡಿದಂಥ ಸವಿತಾ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಅಚ್ಯುತ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಸಪೋರ್ಟಿಂಗ್. ಯಾಕಂದ್ರೆ ನೀವೆಲ್ಲ ಸಪೋರ್ಟ್ ಮಾಡಿಲ್ಲ ಅಂದರೆ ಅದು ಖಂಡಿತ ಇದು ಸಕ್ಸಸ್ ಆಗ್ತಿರಲಿಲ್ಲ. ಗೆಲುವಿನ ಪಯಣಕ್ಕೆ ಈ ಗೆಲುವು ಸಿಗೋಕ್ಕೆ ನೀವೆಲ್ಲ ಕಾರಣ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸರ್ವೇ ಜನ ಸೃಜನ ಬಂತು, ಸರ್ವೇ ಸೃಜನ ಸೋಕಿನ ಬಂತು. ಗಾಡ್ ಬ್ಲೆಸ್ ಯು ಆಲ್. ಜೈ ವಿಷ್ಣು ದಾದಾ, ಜೈ SPB ಸರ್, ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ.